ಎಲ್ರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರದ ಇಂದಿನ ಈ ತರಗತಿಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆಮ್ ಐ ಆಡಿಬಲ್? Yes, ma'am. ಓಕೆ, ರೈಟ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಒಂದು ವಿಶೇಷವಾದ ಒಂದು ಟಾಪಿಕ್ ಅನ್ನ ಕುರಿತು ನೋಡ್ಲಿಕ್ಕಿದ್ದೇವೆ. ಇದು ಯಾಕೆ ಗರ್ಭ ಸಂಸ್ಕಾರ ಕೋರ್ಸಲ್ಲಿ ಬಂತು ಅಂತ ಹೇಳಿ ಕೂಡ ನೀವು ಕೇಳಬಹುದು. ಬಟ್ ನನ್ನ ಪ್ರಕಾರ ಪ್ರತಿಯೊಬ್ಬ ತಾಯಿಯೂ ಕೂಡ ನಿಜವಾಗಿ ತಿಳ್ಕೊಳ್ಳೇಬೇಕಾದಂತಹ ವಿಷಯ ಇದು. ಯಾಕಂದ್ರೆ ನಾವು ಮುಂದೆ ಹೋಗ್ತಾ ಓಕೆ ಆಫ್ಟರ್ ದ ಡೆಲಿವರಿ ವಾಟ್ ನೆಕ್ಸ್ಟ್, ನಾವು ಹೇಗಿರಬೇಕು, ಸೊ ಇದಕ್ಕೆ ಸಂಬಂಧಪಟ್ಟದ್ದು. ಬಹುಶಃ ಕೆಲವು ವರ್ಷಗಳ ಹಿಂದಿನ ನನ್ನ ಸಂಶೋಧನೆ ಫಲವಾಗಿ ನಾನು ಕಂಡುಕೊಂಡ ವಿಷಯಗಳನ್ನು, ನಾನು ಅಳವಡಿಸಿಕೊಂಡ ವಿಷಯಗಳನ್ನು ನಾನು ತಳೆ ಹಾಕಿದಾಗ ನನಗನಿಸಿದ್ದು ಪ್ರತಿಯೊಬ್ಬರು ತಾಯಿ ಕೂಡ ಇದನ್ನು ತಿಳ್ಕೊಳ್ಬೇಕು ಅಂತ. ಸೊ ವಿದೌಟ್ ಡಿಲೇ ಲೆಟ್ಸ್ ಮೂವ್ ಇನ್ ಟು ದ ಟಾಪಿಕ್ ಡೈರೆಕ್ಟ್ಲಿ. So, the topic for today's class is Montessori Principles for Thriving Childhood. ಮಗು ಹುಟ್ಟಿದ ನಂತರ ಆ ಮಗು ಸಂಪೂರ್ಣವಾಗಿ ಒಂದು ಬೆಳವಣಿಗೆಯನ್ನು ಸಾಧಿಸಬೇಕಾದ್ರೆ ಏನೆಲ್ಲ ಮಾಡಬೇಕು, ಅದರಲ್ಲಿ ತಂದೆ ತಾಯಿಯ, ಮನೆಯವರ, ಕುಟುಂಬದ ಪಾತ್ರ ಏನು, ಸೊ ಏನೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಏನು ಮಾಡಿದರೆ ಏನಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯ, ಮಾಂಟೆಸರಿ ಅಂತ ಹೇಳುವಂಥದ್ದು ಬಹಳ ದೊಡ್ಡ ವಿಷಯ. ಅದರಲ್ಲಿ ಕೆಲವೊಂದು ವಿಷಯಗಳನ್ನು ಆಯ್ದು ಇಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ. ಕೆನ್ ಯು ಸಿ ದ ಫಸ್ಟ್ ಸ್ಲೈಡ್? ಕಾಣ್ತಿದೆಯಾ ನೋಡಿ? I'm Yes, changing the ma'am. slide. Okay. If you have any issue, just let me know. Okay. So, introduction. Let's go to the introduction of this topic. ಮಾಂಟೆಸರಿ ಎಜುಕೇಶನ್ ಬಗ್ಗೆ ನೀವು ಕೇಳಿರಬಹುದು. ಒಂದು ಎಜುಕೇಶನ್ ಸಿಸ್ಟಮ್, ಒಂದು ಸ್ಕೂಲ್, ಅಂದರೆ ಈಗ ಶಾಲೆಗೆ ಮಕ್ಕಳು ಹೋಗ್ತಾರೆ, ಸೊ ಶಾಲೆಯಲ್ಲಿ ಒಂದು ಕಲಿಸುವ ರೀತಿ ಅಂತ ಕೂಡ ಕೆಲವರು ಭಾವಿಸಿರ್ಬೋದು. ಆದರೆ ಮಾಂಟೆಸರಿ ಎಜುಕೇಶನ್ ಸಿಸ್ಟಮ್ ಮಗು ಹುಟ್ಟಿದ ಕ್ಷಣದಿಂದ ಶುರುವಾಗುತ್ತೆ. ಓಕೆ, ನಾವು ಗರ್ಭ ಸಂಸ್ಕಾರ ಅಂತ ಹೇಳೋದು ಸಿನ್ಸ್ ಇನ್ಸೆಪ್ಷನ್, ಅದಕ್ಕಿಂತ ಮುಂಚೆ ನಾವೇನು ಪ್ಲಾನ್ ಮಾಡಿರ್ತೇವೆ ನೋಡಿ ಗರ್ಭ ಸಂಸ್ಕಾರ ಅಂತ ಹೇಳುವಂಥದ್ದು. ಗರ್ಭ ಸಂಸ್ಕಾರ 9 ತಿಂಗಳ ಅವಧಿಗೆ, ಗರ್ಭ ಸಂಸ್ಕಾರ ಆದಮೇಲೆ ಏನು, ವಾಟ್ ನೆಕ್ಸ್ಟ್ ಅಂತ ನೋಡುವಾಗ ಮಾಂಟೆಸರಿ ಎಜುಕೇಶನ್ ತುಂಬ 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 ಈ ನಿಟ್ಟಿನಲ್ಲಿ ಸಹಾಯವನ್ನ ಮಾಡ್ತದೆ. ಈಗ ನಾವು ಮೊದಲಿಗೆ ನೋಡಬೇಕಾದ್ರೆ ಮುಂಚಿನ ಕಾಲದಲ್ಲಿ ತುಂಬ ಮಕ್ಕಳಿದ್ರು, ಸರಿಯಾಗಿ ಅಂದರೆ ಪ್ರತಿಯೊಂದು ಮಗುವಿಗೂ ಕೂಡ ವೈಯಕ್ತಿಕವಾಗಿ ಗಮನ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಮಕ್ಕಳಿಗೆ ಸರಿಯಾದ ಕೇರ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದು ಯಾವಾಗ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯ ಆ ಸಮಯದಿಂದ ಕೂಡ ನೀವು ನೋಡಬಹುದು. ಮನೇಲಿ ಇದ್ದವರೆಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಮಕ್ಕಳನ್ನ ಯಾರ್ದೋ ಹತ್ರ ಬಿಟ್ಟು ಹೋಗ್ತಾ ಇದ್ರು. ಈಗ ಕೂಡ ಹಾಗೆ ಆಗ್ತಾ ಇದೆ. ಸೊ ಹಾಗಿರುವಾಗ ಮಗುವಿನ ಮೇಲೆ ಈ ಪೋಷಕರು ಸ್ವಲ್ಪ ಮಗುವಿನಿಂದ ಒಂದು ಅಂತರವನ್ನು ಕಾಯ್ದಿಟ್ಟುಕೊಂಡಿರೋದ್ರಿಂದ ಏನೆಲ್ಲ ಆಗತ್ತೆ, ಏನೆಲ್ಲ ಸಮಸ್ಯೆಗಳಾಗ್ತವೆ ಅಂತ. ಕೆಲವು ಸಲ ಅಪ್ಪ ಅಮ್ಮ ಜೊತೆಗೆ ಇರ್ಬೋದು, ಆದ್ರೂ ಕೂಡ ಮಗುವಿನಿಂದ ಒಂದು ಅಂತರವನ್ನು ಕಾಯ್ದಿಟ್ಕೊಂಡಿರ್ಬೋದು, ಅಥವಾ ಮಗುವಿಗೆ ಫೀಲ್ ಆಗ್ಲಿಕ್ಕಿಲ್ಲ ವಿ ಆರ್ ಕನೆಕ್ಟೆಡ್ ಅಂತ. ಸೊ ನಮ್ಮ ಪ್ರತಿಯೊಬ್ಬರ ಬಾಲ್ಯದಲ್ಲಿ ಕೂಡ ಬಹಳಷ್ಟು ವಿಷಯಗಳಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದ್ಸಲ ಇನ್ನರ್ ಚೈಲ್ಡ್ ಹೀಲಿಂಗ್ ಕೂಡ ಮಾಡಿದ್ವು. ಓಕೆ, ಸೊ ನಮ್ಮ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅನೇಕ ರೀತಿಯಾದಂತಹ ವಿಷಯಗಳನ್ನು ನಾವು ಫೇಸ್ ಮಾಡಿರ್ತೇವೆ. ಮಕ್ಕಳ ಬಾಲ್ಯ ಹೇಗಿರ್ತದೆ, ಅವರ ವಯಸ್ಕ ಬದುಕು ಹಾಗೆ ಇರ್ತದೆ. ಅವ್ರ ವಯಸ್ಕರಾದ ಮೇಲೆ ಅವರು ಹೇಗಿರ್ತಾರೆ, ಹೆಚ್ಚಾಗಿ ಅದು ಬಾಲ್ಯದ ಅವರ ಜೀವನವನ್ನ ಪ್ರತಿಫಲಿಸ್ತದೆ. ಈಗ ಕೆಲವು ಮಕ್ಕಳನ್ನ ನೋಡ್ಬೇಕಾದ್ರೆ ಮಕ್ಕಳು ಖುಷಿಯಾಗಿರಲ್ಲ, ಓಕೆ, ಸುಸ್ತಾಗಿರ್ತಾರೆ, ತುಂಬಾ ಏನು ಮಾಡಬೇಕು ಅಂತ ಹೇಳುವ ಉಲ್ಲಾಸ ಇರೋದಿಲ್ಲ. ಒಂದು ಮಕ್ಕಳಲ್ಲಿ ಇರಬೇಕಾದಂತಹ ಒಂದು ಝೀಲ್, ಎಂಥೂಸಿಯಾಸಮ್ ಎಷ್ಟೋ ಮಕ್ಕಳಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಇದು ಯಾಕೆ ಅಂತ ಹೇಳಿ ಈಗ ನಮ್ಗೆ ಏನು ಕ್ವಶನ್ ಮೂಡ್ತದೆ, ಇದು ಬಹಳಷ್ಟು ವರ್ಷಗಳ ಹಿಂದೆ, ಸುಮಾರು ಒಂದು 100 ವರ್ಷಗಳ ಹಿಂದೆಯೇ, 100 ವರ್ಷಗಳ ಅದಕ್ಕಿಂತಲೂ ಮುಂಚೆ, ಎಸ್ಪೆಷಲಿ ನಮ್ಮದು ಏನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತಲ್ಲ, ಆ ಸಮಯದ ನಂತರದಿಂದ
ತುಂಬ ಜನ ಇದರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಯಾಕೆ ಮಕ್ಕಳಿಗೆ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅಥವಾ ಇದರಿಂದ ಮಕ್ಕಳಿಗೆ ಏನು ಪ್ರಭಾವ ಮಕ್ಕಳ ಮೇಲೆ ಉಂಟಾಗಬಹುದು, ಇದರ ಬಗ್ಗೆ ಎಲ್ಲ ಯೋಚಿಸ್ತಾ ಯೋಚಿಸ್ತಾ ಹೋದ ಹಾಗೇನೆ ಆಗ ಅವರಿಗೆ ಗೊತ್ತಾಯಿತು ಏನಂತ ಹೇಳಿದರೆ, ಪೋಷಕರಿಗೆ ಸಿಗುವ ಸಮಯ ತುಂಬ ಕಡಿಮೆ ಇರ್ತದೆ, ಅಥವಾ ಮಕ್ಕಳಿಗೆ ಸಿಗುವಂಥ ಸ್ಪೇಸ್, ಆ ಸ್ಪೇಸ್ ಕೂಡ ತುಂಬ ಕಡಿಮೆ ಇರ್ತದೆ. ಯಾವುದೋ ಒಂದು ಕೋಣೆಯಲ್ಲ, ಯಾವುದೋ ಒಂದು ಮನೆಯೊಳಗೆ ಲಾಕ್ ಮಾಡಿ ಹೋಗ್ತಾರೆ, ಯಾರೊಬ್ಬರ ಅಪರಿಚಿತರ ಹತ್ರ ಬಿಟ್ಟು ಹೋಗಿರ್ತಾರೆ, ಕೇರ್ ಟೇಕರ್ಸ್ ಅಂತ ಹೇಳಿ. ಮಕ್ಕಳಿಗೆ ಅವರು ಅಂದರೆ ತಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನಿಸೋದಿಲ್ಲ. ಓಕೆ, ದೇ ಡೋಂಟ್ ಫೀಲ್ ಅಂಡರ್ಸ್ಟುಡ್. ಮತ್ತು ಅವರಿಗೆ ಇಷ್ಟ ಬಂದ ಕೆಲಸಗಳನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಅವರ ಆ್ಯಕ್ಟಿವಿಟೀಸನ್ನು ಅವ್ರು ಮಾಡುವ ಹಾಗಿಲ್ಲ ಅಂತ ಹೇಳಿದ್ರೆ ಎಲ್ಲಕ್ಕೂ ರೆಸ್ಟ್ರಿಕ್ಷನ್ಸ್ ಇರ್ತದೆ, ಅಂದರೆ ಅಡಲ್ಟ್ಸ್ ಇದು. ಸೊ ಮಕ್ಕಳಿಗೆ ಯಾವತ್ತೂ ಕೂಡ ಏನು ಹೇಳ್ತಾರೆ, ಸುಮ್ಮನೆ ಇರಬೇಕು, ಗಲಾಟೆ ಮಾಡಬಾರ್ದು, ಒಂದು ಕಡೆ ಶಾಂತವಾಗಿ ಕೂತ್ಕೋಬೇಕು ಅಂತ. ನೀವು ಕೂಡ ಗಮನಿಸಿರ್ಬೋದು. ಸೊ ಯಾರಾದರೂ ತುಂಬ ಅಂದರೆ ಉಪದ್ರ ಮಾಡ್ತಿದ್ರೆ, ಆ ಮಗು ನೋಡಿ ಎಂಥ ಕಿರಿಕಿರಿ ಅಂತ ಹೇಳಿ ಹೇಳ್ತಾರೆ. ಬಟ್ ನಿಜವಾಗಿ ಹಾಗಲ್ಲ, ಮಗು ಇರಬೇಕಾದದೇ ಹಾಗೆ. ಸೈಲೆಂಟಾಗಿ ಮಗು ಕೂತಿದೆ ಅಂತ ಹೇಳಿದರೆ ಅದರದ್ದು ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಏನಿದೆ ಅದು ಹಾಗೆ ಸಪ್ರೆಸ್ ಮಾಡ್ತಿದೆ ಅಂತ ಅರ್ಥ. ಓಕೆ, ಸೊ ಚೈಲ್ಡ್ಹುಡ್ ಇಶ್ಯೂಸ್ ತುಂಬ ಇರುತ್ತೆ. ಈಗ ಕೆಲವು ವಿಷಯದಲ್ಲಿ ನೀವು ನೋಡಿರ್ಬೋದು, ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ನಾನು ಕೌನ್ಸಿಲಿಂಗ್ ಕೇಸಸಲ್ಲಿ ತುಂಬ ಜನ ಹೇಳಿರೋದನ್ನು ನೋಡಿದ್ದೇನೆ. ಅಪ್ಪ ಅಮ್ಮನ ಬಗ್ಗೆ ತುಂಬ ಸಿಟ್ಟಿರುತ್ತೆ ಅವರಿಗೆ. ಯಾಕಂದರೆ ನಮಗೆ ಏನು ಬೇಕದನ್ನು ಅವ್ರು ಕೊಟ್ಟಿಲ್ಲ ಅಂತ. ಆ್ಯಕ್ಚುಲಿ ಎಲ್ಲ ಕೊಟ್ಟಿರ್ತಾರೆ, ಅದರ ಫ್ರೀಡಮ್ ಕೊಟ್ಟಿರೋದಿಲ್ಲ. ಎಕ್ಸ್ಪ್ರೆಷನ್, ಅವರನ್ನು ಅವರು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿರೋದಿಲ್ಲ. ಹಾಗಿರುವಾಗ ಅವರಿಗೆ ಸಿಟ್ಟು ಸಹಜವಾಗಿಯೇ ಬರ್ತದೆ. ಅಂದರೆ ಮಕ್ಕಳಿಗೆ ನಿಜವಾಗ್ಲೂ ಬೇಕಾಗಿರೋದು ಏನು ಅಂತ ನೋಡುವಾಗ ಮಕ್ಕಳಿಗೆ ನಿಜವಾಗಿ ಬೇಕಾಗಿರೋದು ಏನು ಅಂತ ನೋಡಿದಾಗ ಅದು ತುಂಬ ಕಾಸ್ಟ್ಲಿ ಟಾಯ್ಸ್ ಆಗಲಿ, ಅಥವಾ ತುಂಬ ಹೊರಗಡೆ ಕರ್ಕೊಂಡು ಹೋಗೋದಾಗಲಿ, ಆ ರೀತಿಯ ಎಂಜಾಯ್ಮೆಂಟ್ಗಿಂತನೂ ಮಕ್ಕಳಿಗೆ ನಿಜವಾಗಿ ಬೇಕಾಗಿರೋದು ಅವರ ಒಂದು ಏನು ಎಕ್ಸ್ಪ್ರೆಷನ್ಗೆ ಕೊಡುವಂಥ ಅವಕಾಶ. ಅವರು ಏನು ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವಂಥದ್ದು, ಅವರ ಬೆಳವಣಿಗೆಗೆ ಕೊಡುವಂಥ ಪ್ರೋತ್ಸಾಹ, ಅವರ ಜೊತೆ ಕಳೆಯುವಂಥ ಸಮಯ, ಇದು ತುಂಬ 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 ಮುಖ್ಯ ಆಗ್ತದೆ. ನೀವು ಗಮನಿಸಿರ್ಬೋದು, ಕೆಲವು ಸಲ ಮನೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಮಕ್ಕಳು ಏನು ಮುಟ್ಟೋ ಹಾಗಿಲ್ಲ, ಅದು ಮುಟ್ಬೇಡ, ಇದು ಮುಟ್ಬೇಡ, ಅದು ತೆಗಿಬೇಡ, ಇದು ತೆಗಿಬೇಡ. ಅಂದರೆ ಮಗುಗೆ ಹೇಗೆ ಫೀಲ್ ಆಗುತ್ತೆ, ನಾವು ಯಾವತ್ತೂ ಕೂಡ ಅಡಲ್ಟ್ಸ್ ವಿ ಆರ್ ಈಗೋಸೆಂಟ್ರಿಕ್. ಆ್ಯಕ್ಚುಲಿ ನಾವು ನಮಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡ್ತೇವೆ. ಯಾಕೆ ಅದನ್ನು ತೆಗೆದ್ರೆ ಅದು ಹಾಳಾಗ್ಬಿಟ್ರೆ, ಇದು ಒಡೆದು ಹೋದರೆ, ಇದು ಮುರಿದು ಹೋದರೆ ಅದನ್ನು ಹಾಳು ಮಾಡಿ ಬಿಡ್ತಾರೆ. ಆದರೆ ಮಗುವಿನ ಪಾಯಿಂಟಲ್ಲಿ ನೋಡಿದರೆ ಆ ಮಗುಗೆ ಏನು ಅನಿಸ್ತದೆ, ಏನೋ ಒಂದು ಕುತೂಹಲ, ಏನೋ ಒಂದಿದೆ, ಒಂದು ಕುಷನ್ ಮೇಲೆ ಅಥವಾ ಸೋಫಾದ ಮೇಲೆ ನಿಂತ್ಕೊಳ್ತದೆ ಅಂತ ಅಂದ್ಕೊಳ್ಳೋಣ, ಹಾಳಾಗುತ್ತೆ, ಮಣ್ಣಾಗುತ್ತೆ. ಮಗುಗೆ ಅದು ಸೆನ್ಸೇಷನ್, ಅದು ಸೆನ್ಸರಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಮಗು ಪ್ರತಿಯೊಂದು ಹಂತದಲ್ಲಿ ಕೂಡ ಕಲಿತಾ 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 ಹೋಗೋದ್ರಿಂದ ಅದು ಹುಡುಕ್ತಾ ಇರ್ತದೆ ಹೊಸತಾಗಿ ಏನಿದೆ ಅಂತ. ನೋಡಿ, ಇದು ಒಂಥರ ಏಲಿಯನ್ ಇದೆ ಹಾಗೆ, ಯಾವುದೋ ಒಂದು ಪ್ರಪಂಚದಿದೆ. ಈಗ ನಾವೇ ಆಗಲಿ, ನಾವಿಲ್ಲಿಂದ ಯಾವುದೋ ಒಂದು ಗ್ರಹಕ್ಕೆ ಹೋಗಿ ಬಿದ್ದಿದ್ದೇವೆ ಅಂತ ಅಂದ್ಕೊಳ್ಳೋಣ. ಎದ್ದ ತಕ್ಷಣ ಏನು ಮಾಡ್ತೇವೆ, ನಾವು ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಎಲ್ಲವನ್ನ ಟಚ್ ಮಾಡ್ತೇವೆ, ಏನು ಎಂತ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈ ಭೂಮಿ ಕೂಡ ಆ ಮಗುವಿಗೆ ಹೊಸದೇ. ಅದು ಈಗ ಗರ್ಭದೊಳಗಡೆ ಇದೆ, ಮುಂದೆ ಗರ್ಭದಿಂದ ಹೊರಗೆ ಬಂದಾಗ ಇಟ್ಸ್ ಎಂಟೈರ್ಲಿ ನ್ಯೂ ವರ್ಲ್ಡ್ ಫಾರ್ ಇಟ್. ಸೊ ಸಣ್ಣ ಮಕ್ಕಳು ಅದಕ್ಕೆ ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು, ಅದೇನು ಇದೇನು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಬಿಕಾಸ್ ಇಟ್ಸ್ ಅ ಸರ್ವೈವಲ್. ಅದಿಲ್ಲಿ ಬದುಕಿ ಉಳಿಬೇಕಾದ್ರೆ, ಇಲ್ಲಿ ಹೊಂದ್ಕೊಂಡು ಹೋಗಬೇಕಾದ್ರೆ ಅದು ಏನು ಅಂತ ಹೇಳಿದ್ರೆ ಫಸ್ಟ್ ತಿಳ್ಕೊಬೇಕು. ಪ್ರಕೃತಿ ಕೊಟ್ಟ ವರ ಅದು. ಸೊ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಈಗ ಮೊಟ್ಟೆ ತಿನ್ನೋರ ಮನೆಯಲ್ಲಿ ಮೊಟ್ಟೆ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಮೊಟ್ಟೆ ಇದೆ, ಮಗು ಜಸ್ಟ್ ಅದನ್ನು ಹೋಗಿ ಟಚ್ ಮಾಡ್ಲಿಕ್ಕೆ ಹೋಗ್ತದೆ, ಜೋರು ಬೈತಾರೆ ಮಗುಗೆ, ಅದು ಯಾಕೆ ಮುಟ್ಟಿದೆ, ಮುಟ್ಬೇಡ ಹಾಗೆ ಹೀಗೆ ಅಂತ. ಅಲ್ಲಿಗೆ ಆ ಮಗುವಿನ ಉತ್ಸಾಹ ಏನಾಯಿತು, ಅಲ್ಲಿಗೆ ಸ್ಟಾಪ್ ಆಯ್ತು. ಅದಕ್ಕೆ ಏನು ಬೇಕಿತ್ತು, ಮೊಟ್ಟೆ. ಓಕೆ, ಅದು ಕೈಲಿ ಹಿಡಿತದೆ, ಒಡೆದು ಹೋಯ್ತು ಅಂತಾನೆ ಅಂದ್ಕೊಳ್ಳೋಣ. ಏನಾಯಿತು, ಜಾಸ್ತಿ ಅಂದರೆ ಒಂದು ಮೊಟ್ಟೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಹೋಯ್ತು ಅಲ್ಲಿಗೆ. ಬಟ್ ಮಗುಗೆ ಏನಾಯಿತು, ಒಂದ್ಸಲ ಓಕೆ ಇದು ಹಿಡಿದಾಗ ಹೀಗೆ ಪ್ರೆಸ್ ಮಾಡಿದಾಗ, ಬಲ ಹಾಕಿದಾಗ ಇದು ಒಡೆದು ಹೋಗುತ್ತೆ. ಅದರ ತಲೆಯಲ್ಲಿ ಏನು ಓಡ್ತಾ ಇರ್ತದೆ, ನಾವು ಈಗೋಸೆಂಟ್ರಿಕ್ ಆಗಿ ಯೋಚನೆ ಮಾಡೋದಿದ್ರೆ ಓಕೆ ಮಗುಗೆ ಹೇಗೆ ಫೀಲ್ ಆಗುತ್ತೆ ಅಂತ ನೋಡಿದರೆ ಹೇಗೆ ಫೀಲ್ ಆಗ್ತದೆ, ಓಕೆ ಇದು ಹೀಗೆ ಹಿಡಿದ್ರೆ ಮುರಿದು ಹೋಯ್ತು. ಇಟ್ಸ್ ಅ ಲೆಸನ್ ಫಾರ್ ಇಟ್. ಅದೊಂದು ಪಾಠ ಕಲಿತ ಹಾಗೆ. ಓಕೆ, ಸೋಫಾದ ಮೇಲೆ ನಿಲ್ಲೋದಾಗೆ. ಅಂದರೆ ಎಲ್ಲವನ್ನ ಕೂಡ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಈ ಹಂತದಲ್ಲಿ ಎಸ್ಪೆಷಲಿ 0 to 6 years ಅಂತ ಹೇಳ್ತಾರೆ, ಮಗು ಹುಟ್ಟಿದಾಗದಿಂದ 6 ವರ್ಷದ ತನಕ ಪ್ರತಿಯೊಂದನ್ನು ಕೂಡ ತುಂಬ ಫಾಸ್ಟಾಗಿ ಕಲಿತಾ ಇರ್ತದೆ. ಎಸ್ಪೆಷಲಿ ಫಸ್ಟ್ 1000 days ಅಂದರೆ ಆಲ್ಮೋಸ್ಟ್ ಒಂದು 3 ವರ್ಷ ತನಕ 80% ಆಫ್ ದ ಬ್ರೈನ್ ಗೆಟ್ಸ್ ಡೆವಲಪ್ ಡ್ಯೂರಿಂಗ್ ದಿಸ್ ಫೇಸ್. 80% ಆಫ್ ದ ಬ್ರೈನ್ ಅಂದ್ಕೊಳ್ಳಿ. ಹಾಗಾದರೆ ಎಷ್ಟು ಇಂಪಾರ್ಟೆಂಟ್ ಈ ಟೈಮ್.
ಅದು 80% ಆಫ್ ದ ಬ್ರೈನ್ ಹೇಗೆ ಡೆವಲಪ್ ಆಗ್ತದೆ? ಹೊಸ ಹೊಸ ನ್ಯೂರಲ್ ಕನೆಕ್ಷನ್ಸ್. ಹೊಸ ನ್ಯೂರಲ್ ಕನೆಕ್ಷನ್ಗೆ ಏನಾಗಬೇಕು ನಮ್ಮ ಬ್ರೈನಲ್ಲಿ? ನ್ಯೂರಲ್ ಕನೆಕ್ಷನ್ ಆಗಬೇಕಾದ್ರೆ ಹೊಸತೇನಾದರೂ ಅದು ನೋಡಬೇಕು ಮಗು. ನೋಡಬೇಕು ಅಥವಾ ಏನೋ ಹೊಸತನ ಕೇಳಬೇಕು ಅಥವಾ ಏನೋ ಹೊಸತನದು ಟಚ್ ಮಾಡಬೇಕು, ಹೊಸದನ್ನದು ಆಸ್ವಾದಿಸಬೇಕು, ಆಗ್ರಹಿಸಬೇಕು, ಸ್ಮೆಲ್ ತಗೋಬೇಕು. ಪಂಚೇಂದ್ರಿಯಗಳಿಂದ ಅದು ಏನು ಅನುಭೂತಿಯನ್ನು ಪಡೀತದ, ಆಗ ಹೊಸ 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 ನ್ಯೂರಲ್ ಪಾತ್ವೇಗಳು ನಿಮ್ಮ ಬ್ರೈನಲ್ಲಿ ಆಕ್ಟಿವೇಟ್ ಆಗ್ತದೆ, ಅಂದರೆ ಮಗುವಿನ ಬ್ರೈನಲ್ಲಿ ಆಕ್ಟಿವೇಟ್ ಆಗುತ್ತೆ. ಇದಿಷ್ಟು ಮುಖ್ಯ ಅಂತ ಹೇಳಿದರೆ ಈ ಫಸ್ಟ್ 3 ಇಯರ್ಸ್ ಅಂತಲೇ ತಗೊಳ್ಳೋಣ, ನಾವು 6 ಇಯರ್ಸ್ಗೆ ಹೋಗೋದು ಬೇಡ. ಫಸ್ಟ್ 3 ಇಯರ್ಸ್, ಫಸ್ಟ್ 1000 ಡೇಸ್, ಗೋಲ್ಡನ್ ಡೇಸ್ ಆಫ್ ಲೈಫ್ ಅಂತ ಹೇಳ್ತೇವೆ ಅದನ್ನು. ಈಗ ಕೆಲವರಿಗೆ ಫೇಸ್ ನಿಮ್ಮದು ಈಗ ಎಷ್ಟು ಇಂಪಾರ್ಟೆಂಟ್ ಫೇಸ್ ಇದೆ. ಈಗ ಗರ್ಭ ಸಂಸ್ಕಾರದಲ್ಲಿ ನೀವು ಆಕ್ಟಿವಿಟೀಸ್ ಅಲ್ಲಿ ಈಗ ಊಮಿಂದನೇ ಶುರು ಮಾಡಿದ್ದೀರಾ. ಓಕೆ, ಸೊ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆದರೆ ಮಗು ಹುಟ್ಟಿದ ನಂತರ ನೀವು ರಿವರ್ಸ್ ಮಾಡಿದ್ರೆ ಮಗುವಿಗೆ ಸಂಪೂರ್ಣವಾಗಿ ಅದರ ಬೆಳವಣಿಗೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಇನಿಷಿಯಲ್ ಇದು ಕಾನ್ಫಿಡೆಂಟ್ ಆಗಿದ್ರೂ ಕೂಡ ಸರೌಂಡಿಂಗ್ಸ್ ಹೇಗಿರ್ತದೆ ತುಂಬಾ ಮುಖ್ಯ. ಸೊ ಆ ಟೈಮಲ್ಲಿ ಆಸ್ ಪೇರೆಂಟ್ಸ್, ಆಸ್ ಗಾರ್ಡಿಯನ್ಸ್ ನಾವೇನು ಮಾಡಬೇಕು, ನಾವು ಹೇಗಿರಬೇಕು? ಮೊದಲಿಗೆ ಮಗುವಿನ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಪ್ರಪಂಚವನ್ನ ನಮಗೆ ತುಂಬಾ ಸುಲಭ ಆಗ್ತದೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋದು. ಆಗ ನಾವು ಮಗುವಿಗೆ ಬೇಕಾಗಿರುವಂತಹ ಎಲ್ಲ ಅವಕಾಶಗಳನ್ನ ಕಲ್ಪಿಸ್ತೇವೆ. ಅಫ್ಕೋರ್ಸ್ ದೇರ್ ಶುಡ್ ಬಿ ಅ ಬೌಂಡ್ರಿ. ಮಗು ಹೇಳಿದಕ್ಕೆಲ್ಲ ಹೌದಂತ ಹೇಳೋದಲ್ಲ, ಬೌಂಡ್ರಿ ಇರಬೇಕು. ಬಟ್ ಬೌಂಡ್ರಿ ಒಳಗಡೆ ಅದು ಫ್ರೀಡಮ್ ಇರಬೇಕಲ್ಲ. ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಹೇಗೆ? ಪ್ರತಿಯೊಂದನ್ನು ಇಲ್ಲಿ ಕೂತ್ಕೋ, ಇಲ್ಲಿ ನಿಂತ್ಕೋ, ಏಳು, ತಿನ್ನು, ಹೊರಡು, ಅದನ್ನು ಹೇಳಿದರೆ 10 ಸಲ ಹೇಳೋದು. ರಿಪೀಟ್ ಯಾವತ್ತೂ ಮಾಡಬಾರ್ದು. ಯಾವಾಗ ನಾವು ಒಂದು ವಿಷಯವನ್ನು ಮತ್ತೆ 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 ರಿಪೀಟ್ ಮಾಡ್ತೇವೆ ಅದು ಮಗುವಿಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗಿ ಕೇಳುತ್ತೆ, ಶಬ್ದ, ಅದು ಅರ್ಥ ಮಾಡ್ಕೊಳ್ಳಲ್ಲ. ಹೇಳೋದು ಒಂದೇ ಸಲ ಹೇಳಬೇಕು. ಹೇಗೆ ಹೇಳೋದು? ಅದು ಕೇಳ್ತಾ ಇಲ್ಲ ಅಂತಾದರೆ ಅಂದರೆ ಮಂಡಿಯೂರಿ ಮಗುವಿನ ಹತ್ರ ಕೂತ್ಕೊಂಡು ಹೇಳಬೇಕು. ನೋಡು, ಕಣ್ಣಲ್ಲಿ ಕಂಡಿಟ್ಟು ಹೇಳಬೇಕು, ನೋಡು ಇದು 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 ಹೀಗೆ, ಆಯ್ತಾ, ನಾವು ಮಾಡೋಣ. ಆ ಫರ್ಮ್ನೆಸ್ ಕೂಡ ಇರಬೇಕು. ಅದು ಆರ್ಡರ್ ಕೊಟ್ಟದ್ದು ಅಂತ ಸಹ ಆಗಬಾರ್ದು. ಮಗು ಯಾವತ್ತೂ ಇಂಡಿಪೆಂಡೆನ್ಸ್ ಅನ್ನು ಹುಡುಕ್ತಾ ಇರ್ತದೆ. ನೋಡಿ, ಸಣ್ಣ ಮಕ್ಕಳು ತುಂಬಾ ಈಗೋಯಿಸ್ಟಿಕ್. ನನಗೆ ಮುಂಚೆ ಎಲ್ಲ ತೀರಾ ಸಣ್ಣ ಮಕ್ಕಳು ಅಷ್ಟಕ್ಕೊಂದು ಇಷ್ಟ ಆಗ್ತಿರ್ಲಿಲ್ಲ. ನನಗೆ ಏನಂದ್ರೆ ನನಗನಿಸಿ ತುಂಬಾ ಅಹಂಕಾರ ಇವರಿಗೆ ಅಂತ. ಬಟ್ ನನಗೆ ಎಷ್ಟು ನನ್ನ ಮೂರ್ಖ ಯೋಚನೆ ಅಂತ ನನಗೆ ಮತ್ತೆ ಗೊತ್ತಾಯ್ತು ಸ್ಟಡಿ ಮಾಡಿದಾಗ. ಮಕ್ಕಳು ಇರಬೇಕಾದದೇ ಹಾಗೆ, ದೇ ಶುಡ್ ಬಿ ಈಗೋಸೆಂಟ್ರಿಕ್. ಇಲ್ಲಂದ್ರೆ ಏನ್ ಆಗಿಬಿಡ್ತದೆ ಹೇಳಿ? ಅವರ ಏನು ಅವರ ಅಸ್ತಿತ್ವವನ್ನೇ ಅವ್ರು ಮರೆತು ಬಿಡ್ತಾರೆ. ಈಗ ಚೈಲ್ಡ್ಹುಡ್ ಅಲ್ಲಿ ಮಗು ಹೊಸದಾಗಿ ಅದು ಕ್ರಿಯೇಟ್ ಮಾಡ್ತಾ ಇದೆ, ತನ್ನನ್ನು ತಾನು ಕ್ರಿಯೇಟ್ ಮಾಡ್ತಾ ಇದೆ. ಆ ಕ್ರಿಯೇಟ್ ಮಾಡಬೇಕಾದ್ರೆ ಏನಾಗಬೇಕು? ಅದಕ್ಕೆ ಬೇಕಾಗಿರುವಂಥದ್ದು ಅದರ ಯೋಚನೆ ರೀತಿಯಲ್ಲೇ ಮುಂದೆ ಹೋಗಬೇಕು. ಅದು ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ಇಟ್ ವಿಲ್ ಬಿ ಲೈಕ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಇಟ್. ಅಂದ್ರೆ ತುಂಬಾ ಭಯದಲ್ಲೆಲ್ಲ ಇದ್ರೆ, ತುಂಬಾ ಭಯ ಪಟ್ಕೊಂಡೆಲ್ಲ ಇದ್ರೆ ಮಗು ಡೆವಲಪ್ ಆಗೋದಿಲ್ಲ. ಅದು ಯಾರದೋ ಅಂತ ಅಚ್ಚು ಆಗಿಬಿಡ್ತದೆ. ಮಗು ಯಾವತ್ತು ನಮ್ಮ ಅಚ್ಚು ಆಗೋದು ಬೇಡ. ನಾವು ಯಾವತ್ತೂ ಕೂಡ ಬಯಸಲೂಬಾರ್ದದು ಮಗು ನನ್ನ ಹಾಗೆ ಇರಲಿ ಅಂತ. ಇಲ್ಲ, ಮಗು ತುಂಬಾ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು, ನನಗಿಂತ ಒಳ್ಳೆ ಲೆವೆಲ್ಗೆ ಹೋಗ್ಬೇಕು ಎಲ್ಲ ವಿಷಯದಲ್ಲಿ ಕೂಡ ಹಾಗೆ. ಸೊ ಈಗೋಸೆಂಟ್ರಿಕ್ ಅಂತ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಸ್ಟಿಗೆ ಯಾವಾಗ ಪರಿವರ್ತನೆ ಶುರು ಆಗ್ತದೆ ಅಂತ ಹೇಳಿದ್ರೆ ನಮಗೆ ಸತ್ಯ ಅರ್ಥ ಆಗಬೇಕು. ನಾವು ಪ್ರತಿಯೊಂದನ್ನು ನಮ್ಮ ಪರ್ಸ್ಪೆಕ್ಟಿವ್ ಇಂದಲ್ಲ, ಮಗುವಿನ ಪರ್ಸ್ಪೆಕ್ಟಿವ್ ಇಂದ ನೋಡಬೇಕು ಅಂತ. ಓಕೆ, ಹಾಗಿದ್ದಾಗ ನಮಗೆ ತುಂಬಾ ಚೆನ್ನಾಗಿ ಮಗುವನ್ನ ಬೆಳಿಲಿಕ್ಕೆ ಅವಕಾಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್, ECE ಅಂತ ಹೇಳೋದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿ ಬಂತು. ಅಂದರೆ ಇಂಡಸ್ಟ್ರಿಯಲೈಸೇಷನ್ ಆದ ನಂತರದ ಕಾಲಕ್ಕೆ. ಆಗ ಅವ್ರು ಏನು ಹೇಳ್ತಾ ಇದ್ರು, ಆಗ ನರ್ಸರಿ ಸ್ಕೂಲ್ಗಳೆಲ್ಲ ನೋಡಿ, ಆಗ ಆ ಟೈಮಲ್ಲೆಲ್ಲ ಶುರು ಮಾಡಿದ್ದದು. ಅಂದರೆ ಅವರು ಅರ್ಥ ಮಾಡ್ಕೊಂಡ್ರು ಮಗುವಿಗೆ ಫಸ್ಟ್ ಫ್ಯೂ ಇಯರ್ಸ್, ಎಸ್ಪೆಷಲಿ ಒಂದು 3, 4, 5 ಇಯರ್ಸ್ ತನಕ ಮಗುವಿನ ಬೆಳವಣಿಗೆಗೆ ತುಂಬ ಮುಖ್ಯವಾದ ವಿಷಯಗಳನ್ನು ಒದಗಿಸ್ಕೊಡ್ಬೇಕು, ಮಗುವನ್ನು ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡ್ರು. ಸೊ ಆಗೆಲ್ಲ ನರ್ಸರಿ ಸ್ಕೂಲ್ಗಳೆಲ್ಲ ಬಂದಿದ್ದು. ಈಗ ಇನ್ನೊಂದು ವಿಷಯದಲ್ಲಿ ಏನಂತ ಹೇಳಿದರೆ, ಈಗ ಪೇರೆಂಟ್ಸ್ ಆಗಲಿ ಯಾರೇ ಅಡಲ್ಟ್ಸ್ ಆಗಲಿ, ಈಗ ಮಗು ನಮ್ಮ ಕೈಗೆ ಬಂತು ಅಂತ ಅಂದ್ಕೊಳ್ಳೋಣ. ಮಗು ಕೈಗೆ ಬಂದಂದ್ರೆ ಏನು, ನಮ್ಮ ತಲೆಗೆ ಏನು ಬರುತ್ತೆ ಗೊತ್ತಾ? ಯೂಶ್ವಲಿ ಬರುವಂಥದ್ದು ಮಗು ಖಾಲಿ ಪಾತ್ರೆ, ಸೊ ನಾವು ತುಂಬಿಸ್ಬೇಕು. ಇದು ನನ್ನ ಜವಾಬ್ದಾರಿ, ನನ್ನ ಅಪ್ಪ ಅಥವಾ ನನ್ನ ಅಮ್ಮ, ಇದು ನನ್ನ ಜವಾಬ್ದಾರಿ ಮಗುವಿಗೆಲ್ಲ ತುಂಬಿಸೋದು. ಇದು ಎಷ್ಟು ದೊಡ್ಡ ಮೂರ್ಖವಾದ ಅಂತ ಹೇಳಿದರೆ, ಇದು ಜಸ್ಟ್ ಏನು ಹೇಳೋದು, ಜ್ಞಾನದ ಕೊರತೆ ಸಹ ಇರ್ಬೋದು ಅಥವಾ ಅಹಂಕಾರ ಕೂಡ ಇರ್ಬೋದು. ನಾನೇ ಕರೆಕ್ಟು, ನಾನು ಹೇಳಿದ ಹಾಗೆ ನಡಿಬೇಕು, ನಾನು ಇದನ್ನು ತುಂಬಿಸ್ತೇನೆ ಅಂತ. ಇಲ್ಲ, ಚೈಲ್ಡ್ ಈಸ್ ಅ ಸೈಕಿಕ್ ಬೀಯಿಂಗ್. ಮಗು ಅದ್ಭುತ ಅದಮ್ಯ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದು ಈ ಭೂಮಿಗೆ ಬರುವಾಗಲೇ ಅದರ ಹತ್ರ ಸಂಪೂರ್ಣವಾಗಿ ಉಂಟು. ಅದರ ಎಕ್ಸ್ಪ್ರೆಷನ್ ಏನುಂಟು, ಇದು ಸೀಡ್ ರೂಪದಲ್ಲಿ ಉಂಟು. ದೊಡ್ಡ ವೃಕ್ಷ ಆಗುವಂಥದ್ದು ಒಂದು ಬೀಜದ ರೂಪದಲ್ಲಿ ಇದೆ ಅಷ್ಟೇ. ಅದರ ದೇಹ ಸಣ್ಣ ಇರ್ಬೋದು, ಬಟ್ ಆತ್ಮ, ಸೊ ಇಟ್ ಹ್ಯಾಸ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಆಫ್ ಪಾಸ್ಟ್ ಲೈಫ್ಸ್. ಅದರದೇ ಆದ ಸಾಮರ್ಥ್ಯ ಅದಕ್ಕೆ ಇದೆ. ಈಗ ನೋಡಿ, ನಾವು ಊಮ್ ಹೀಲಿಂಗ್ ಮಾಡಿದ್ವು,
ನೀವೀಗ ಗರ್ಭ ಧರಿಸಿರುವಾಗಲೇ ತುಂಬ ರೀತಿಯ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀರಾ. ಇದೆಲ್ಲ ಮಗುಗೆ ನೋಡಿ ಅದು ಕಲೀಲಿಕ್ಕೆ ಶುರು ಮಾಡ್ತದೆ. ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ನಿಮ್ಮ ಗ್ರೂಪಲ್ಲಿ. ಅದೇ ಮೊಬೈಲ್ ಅಡಿಕ್ಷನಿಂದ ಒಬ್ಬ ಹುಡುಗನನ್ನು ಹೊರಗೆ ತಂದದ್ದು ಹೇಗೆ ಅಂತ. ಓಕೆ. ಅವರ ಅಮ್ಮ ಅವರು ಕ್ಯಾರಿ ಮಾಡ್ತಾ ಇರುವಾಗ, ಅಂದರೆ ಗರ್ಭಿಣಿ ಆಗಿದ್ದಾಗ ರಿಬಕ್ ಕ್ಯೂಬ್ ಬೆಳೆಸ್ತಾ ಇದ್ರಂತೆ. ಇದು ಎಷ್ಟೋ ವರ್ಷಗಳು, ಓಕೆ, 10-12 ವರ್ಷಗಳಾದ ನಂತರ ಮಗು ಮೊಬೈಲ್ ಅಡಿಕ್ಷನ್ಗೆ ಬಿದ್ದಾಗ ಆ ರುಬಿಕ್ ಕ್ಯೂಬ್ ಬಳಸಿನೇ ಆ ಮಗುವನ್ನು ಅದರಿಂದ ಹೊರಗೆ ತರಲಿಕ್ಕೆ ಸಾಧ್ಯ ಆಯಿತು. ಇಷ್ಟು ಫ್ಯಾಸಿನೇಟಿಂಗ್ ಅಂತ ಅನಿಸ್ತದೆ ಗರ್ಭ ಸಂಸ್ಕಾರ. ಸೊ ಗರ್ಭ ಸಂಸ್ಕಾರದ ಸಂಪೂರ್ಣ ಬೆನಿಫಿಟ್ ತಗೊಳ್ಳಿ ಅಂತ ಅದಕ್ಕೆ ಪದೇ 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 ಹೇಳ್ತಾ ಇರೋದು. ಇಷ್ಟಾಗತ್ತಷ್ಟು ಮಾಡಿ, ಇಷ್ಟಾಗತ್ತಷ್ಟು ಮಾಡಿ, ಡೈಲಿ ಬೇಸಿಸಲ್ಲಿ ಮಾಡಿ, ಆಕ್ಟಿವಿಟೀಸ್ ಮಾಡಿ, ಏನಾದರೂ ಮಾಡಿ. ಬಿಕಾಸ್ ಇಟ್ ಈಸ್ ಲರ್ನಿಂಗ್. ಈಗ ತುಂಬ ಸ್ಪೀಡಾಗಿ ಕಲಿತಾ ಇದೆ. ಹುಟ್ಟಿದ ಮೇಲೆ ಕೂಡ ತುಂಬ ಫಾಸ್ಟ್ ಕಲಿತಿದೆ. ಫಸ್ಟ್ 3 ಇಯರ್ಸ್ ತನಕ. ಈಗ ನಾನು ಕೂಡ ತುಂಬ ಯೋಚನೆ ಮಾಡ್ತೇನೆ ನನ್ನ ಮಗಳ ಬಗ್ಗೆ. ನಾನು ಅದಕ್ಕೆ ಗರ್ಭ ಸಂಸ್ಕಾರ ನಾನು ಸಂಪೂರ್ಣವಾಗಿ ಮಾಡಿದ್ನಂದ್ರೆ ನೆಕ್ಸ್ಟ್ ಮಾಂಟೆಸರಿಗೆ ಶಿಫ್ಟ್ ಆದೆ. ಈಗ ನಾನು ಬೇರೆ ಬೇರೆ ರೀತಿಯ ಎಂತ ಹೋಮ್ ಸ್ಕೂಲಿಂಗ್, ಅನ್ಸ್ಕೂಲಿಂಗ್ ಇದೆಲ್ಲ ಓದ್ತಾ ಇದ್ದೇನೆ. ಯಾಕೆಂದರೆ ಅವಳು ನೆಕ್ಸ್ಟ್ ಆ ಲೆವೆಲ್ಗೆ ಬರುವಾಗ ನಾನು ರೆಡಿ ಇರಬೇಕಲ್ವ. ಅಂದರೆ ನನ್ನ ಯೋಚನೆ ಏನಂದರೆ ನನ್ನಿಂದ ಮಿಸ್ಟೇಕ್ಸ್ಗಳು ಆಗೋದು ತುಂಬ ಕಡಿಮೆ ಆಗಬೇಕು ಅಂತ. ಯಾರು ಕೂಡ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮಿಸ್ಟೇಕ್ಸ್ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಮಿಸ್ಟೇಕ್ಸ್ಗಳು ಆದಷ್ಟು ಕಡಿಮೆ ಆದರೆ ಒಳ್ಳೆಯದು ಅಂತ. ಓಕೆ. ಸೊ ನಾವು ಅಂದ್ಕೊಳ್ಳೋದು ಅದು ಶುದ್ಧ ತಪ್ಪು. ಫಸ್ಟ್ ಯಾರ ತಲೆಯಲ್ಲಾದರೂ ಇದ್ದರೆ ಮಗುವಿಗೆ ನಾನು ಕಲಿಸಬೇಕು ಅಂತ ಇದ್ದರೆ ದಯವಿಟ್ಟು ಅದನ್ನು ತೆಗೆದುಹಾಕಿ. ಮಗುವಿಗೆ ನಾವೇನು ಕಲಿಸ್ಲಿಕ್ಕಿಲ್ಲ, ಮಗು ಕಲಿತದೆ. ಅದಕ್ಕೆ ನಮ್ಮ ಕೆಲಸ ಏನು? ಒಂದು ಒಳ್ಳೆಯ ವಾತಾವರಣವನ್ನು ಒದಗಿಸಿಕೊಡುವಂಥದ್ದು, ಒಳ್ಳೆಯ ವಾತಾವರಣವನ್ನು ಒದಗಿಸಿಕೊಡುವಂಥದ್ದು. ಸೈಕೋ ಅನಾಲಿಸಿಸಲ್ಲಿ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಸೀಕ್ರೆಟ್ಸನ್ನೆಲ್ಲ ನೋಡ್ತಾರೆ. ಏನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ಸುಪ್ತ ಮನಸ್ಸು ಏನು, ಇದರ ಬಗ್ಗೆ ಎಲ್ಲ ನೋಡುವಾಗ ಈಗ ಅಡಲ್ಟ್ಹುಡಲ್ಲಿ ವಯಸ್ಕರಾದ್ಮೇಲೆ ತುಂಬ ಮಾನಸಿಕ ಖಿನ್ನತೆ ಇರಬಹುದು, ಡಿಪ್ರೆಷನ್ನು ಇಂಥದ್ದೆಲ್ಲ ಬರ್ತದೆ ಅಲ್ವಾ, ಲೋನ್ಲಿನೆಸ್ಸು ಮತ್ತು ಸುಸೈಡಲ್ ಥಾಟ್ಸ್. ಇದಕ್ಕೆಲ್ಲ ಏನು ಕಾರಣ ಅಂತ ಹೋದಾಗ ಹೆಚ್ಚಿನ ಕೇಸ್ಗಳಲ್ಲಿ ಅದರ ರೂಟ್ಸ್ ಅವರಿಗೆ ಕಂಡಿದ್ದು ಚೈಲ್ಡ್ಹುಡ್ಡಲ್ಲಿ. ಸೊ ಇನ್ಫೆನ್ಸಿಯಿಂದಲೇ ಶುರುವಾಗುತ್ತೆ, ಮಗುವಿಗೆ ಹುಟ್ಟಿದ ನಂತರದಿಂದಲೇ ಶುರುವಾಗುತ್ತೆ ಅಂತ. ಮಗು ತುಂಬ ಸೆನ್ಸ್ ಮಾಡುತ್ತೆ, ನಾವು ಅನ್ಸೋದು ಅದಕ್ಕೆ ಗೊತ್ತಾಗಲ್ಲ ಅಂತ. ಬಟ್ ಅದರಷ್ಟು ಗೊತ್ತಾಗೋರು ಬೇರೆ ಯಾರೂ ಇಲ್ಲ. ನಾನು ರಿಯಲ್ ಲೈಫ್ ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಮಗಳು ತುಂಬ ಸಣ್ಣವಳಿದ್ಲಾಗ, ಜಸ್ಟ್ ಅವಳು ಕ್ರಾಲ್ ಕೂಡ ಮಾಡ್ತಿರ್ಲಿಲ್ಲ ಆ ಕಡೆಯಿಂದ ಈ ಕಡೆ. ಒಂದಿನ ನಾನು ನನ್ನ ಹಸ್ಬೆಂಡಿಗೆ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ವು. ದೇರ್ ವಾಸ್ ಅ ಡಿಬೇಟ್ ಆನ್ ಸಮ್ ಇಶ್ಯೂ, ಬಟ್ ಇಟ್ ವಾಸ್ ನಾಟ್ ದ್ಯಾಟ್ ಪಾಸಿಟಿವ್. ಓಕೆ. ನಾವು ಮಾತಾಡುವಾಗ ಅಂದರೆ ಅವ್ರೇನು ಮಾಡಿದ್ದು ನನಗೇನು ಇಷ್ಟ ಆಗಲಿಲ್ಲ. ಸೊ ನಾನು ಅವರಿಗೆ ಹೇಳ್ತಾ ಇದ್ದೆ. ನಾವು ಧ್ವನಿ ಏರಿಸಲಿಲ್ಲ, ಜಗಳ ಮಾಡಲಿಲ್ಲ, ಏನಿಲ್ಲ, ಜಸ್ಟ್ ಮಾತಾಡ್ತಾ ಇದ್ವಿ. ಇದು ಹೀಗೆ ಮಾಡಿದ್ದು. ಬಟ್ ನಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಆ ಕೋಲ್ಡ್ನೆಸ್ ಅದು ಅವಳು ಬೇಗ ಫೀಲ್ ಮಾಡ್ಕೊಂಡ್ಳು. ಅವಳು ಆ ಕಡೆಯಿಂದ ಅವರಿಂದ ನನ್ನ ಅಡಿಗೆ ಬರೋದು, ನನ್ನಿಂದ ಅವರಿಗೆ, ಮತ್ತೆ ನನ್ನ ಇವಳು ಯಾಕೆ ಆಚೆ ಈಚೆ ಹೋಗ್ತಾ ಇದ್ದಾಳೆ, ಇಲ್ಲ ಅವಳು ಪಾಡಿ ಅವಳು ಕೂತಿರ್ತಾಳೆ. ಬೇಬಿ ಸೆನ್ಸಸ್ ಎವ್ರಿಥಿಂಗ್. ನಂಗೆ ಆಗ ಶಾಕ್ ಆಯಿತು, ಹೌದಲ್ವಾ, ನಾವು ಜಗಳಾಡಿಲ್ಲ, ಏನಿಲ್ಲ, ಧ್ವನಿ ಎತ್ತರಿಸಲಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಹೀಗೆ ಮಾತಾಡ್ತಾ ಇದ್ವು, ಇದೇ ಟೋನಲ್ಲಿ ಮಾತಾಡ್ತಾ ಇದ್ವು. ಅದು ಯಾಕೆ ಹೀಗೆ ಮಾಡಿದ್ದು, ಹೀಗೆ ಮಾಡಬಾರ್ದಿತ್ತಲ್ಲ, ಹೀಗಾಯ್ತಲ್ಲ, ಜಸ್ಟ್ ಹೀಗೆ ಮಾತಾಡ್ತಿದ್ದದ್ದು. ಬಟ್ ಶಿ ಕುಡ್ ಸೆನ್ಸ್ ಇಟ್, ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ. ಸೊ ಅದಕ್ಕೆ ಮಗುಗೆ ಗೊತ್ತಿರುತ್ತೆ, ಎಲ್ಲವೂ ಕೂಡ ಗೊತ್ತಿರ್ತದೆ. ಮಗು ಖಾಲಿ ಪಾತ್ರೆ ಅಂತೂ ಅಲ್ಲವೇ ಅಲ್ಲ. ಮತ್ತು ಎಟ್ ಪ್ರೆಸೆಂಟ್ ಈಗ ನೋಡಬೇಕಾದ್ರೆ ನಮ್ಮ ಮತ್ತು ನಮ್ಮ ಎನ್ವೈರ್ಮೆಂಟ್ ನಡುವೆ ಏನಾದರೂ ಕ್ಲಾಶಸ್ ಇದ್ದರೆ, ಅಥವಾ ನನ್ನ ನಡುವೆ ಮತ್ತು ನನ್ನ ಕರೆಂಟ್ ಸೋಷಿಯಲ್ ಎನ್ವೈರ್ಮೆಂಟ್ ಏನು ನನ್ನ ಕೊಲೀಗ್ಸ್ ನಡುವೆನಾ, ಅಥವಾ ನನ್ನ ಸ್ನೇಹಿತರ ನಡುವೆನಾ, ಉಳಿದ ಜನಗಳ ನಡುವೆ ಏನಾದರೂ ಕಾನ್ಫ್ಲಿಕ್ಟ್ಸ್ ಅಥವಾ ಸಂಘರ್ಷಗಳಿದ್ರೆ ಅದರ ಮೂಲ ಹೆಚ್ಚಾಗಿ ಎಲ್ಲಿರ್ತದೆ ಅಂತ ಹೇಳಿದರೆ, ಬಾಲ್ಯದಲ್ಲಿ ನನ್ನ ಮತ್ತು ನನ್ನ ತಾಯಿಯ ನಡುವೆ ಇದ್ದಂತಹ ವಿಷಯಗಳು ಕೂಡ ಇದಕ್ಕೆ ಕಾರಣ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಏನೋ ಭಯ ಇದೆ, ಓಕೆ, ಸಣ್ಣದಿರುವಾಗ ಮಕ್ಕಳಿಗೆ ಹೇಳ್ತಾರೆ ಅಲ್ವಾ, ಭಯ ಇದೆ ಅಂದರೆ ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಕಳ್ಳ ಬರ್ತಾನೆ, ಪೊಲೀಸ್ ತಗೊಂಡು ಹೋಗ್ತಾರೆ. ಆ್ಯಕ್ಚುಲಿ ಇದೆಲ್ಲ ಮಾಡಲೇಬಾರ್ದು. ಮಗು ನಿರ್ಭಯವಾಗಿ ಬರಬೇಕಾದ್ರೆ ಮಗುಗೆ ನಾವು ಭಯ ತುಂಬಿಸಬಾರ್ದು. ನಾವು ಶಾರ್ಟ್ ಟರ್ಮ್ ಬೆನಿಫಿಟ್ಗಾಗಿ ಲಾಂಗ್ ಟರ್ಮ್ ಡ್ಯಾಮೇಜ್ ಮಾಡ್ತೇವೆ. ಮಗು ಊಟ ಮಾಡಲಿ ಅಂತ ಕಳ್ಳ ತಗೊಂಡು ಹೋಗ್ತಾನೆ, ಬೇಡ, ಯಾವ ಕಳ್ಳ ಬರ್ತಾನೆ. ಆ್ಯಕ್ಚುಲಿ ಮಗು ಕತ್ತಲೆಗೆ ಭಯ ಪಡ್ತಾ ಇದ್ರೆ ನಾವು ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಕೈ ಹಿಡಿದು. ನೋಡಿ, ಏನಿಲ್ಲ, ಹಗಲು ಹೊತ್ತಾಗಿಯೇ ಇದೆ, ಸೂರ್ಯ ಇಲ್ಲ ಅಷ್ಟೇ. ರಮೇಶ್ ಅರವಿಂದ್ ಅವರು ತಮ್ಮ ಮಕ್ಕಳ ಬಗ್ಗೆದು ಒಂದು ಬುಕ್ಕಲ್ಲಿ ಚೆನ್ನಾಗಿ ಬರೆದಿದ್ದಾರೆ, ಭಯವನ್ನು ಬಿಡಿಸಿದ್ದು ಹೇಗೆ ಅವರು ಅಂತ. ಕತ್ತಲೆಗೆ ಭಯ ಪಡ್ತಿದ್ದವರನ್ನ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಹೇಗೆ ಭಯ ಬಿಡಿಸಿದ್ದು ಅಂತ. ಸೊ ಪೇರೆಂಟ್ಸ್ ಶುಡ್ ಬಿ ಲೈಕ್ ದ್ಯಾಟ್. ಪೊಲೀಸರಿಗೆ ಯಾಕೆ ಭಯ ಪಡಬೇಕು? ಕಳ್ಳ ಆದರೆ ಮಾತ್ರ ಪೊಲೀಸರಿಗೆ ಭಯ ಪಡುವನು. ನಾವು ತಪ್ಪು ಮಾಡಲಿಲ್ಲ ಅಂದ್ರೆ ಯಾಕೆ ಭಯ ಪಡಬೇಕು? ಮಕ್ಕಳಿಗೆ ನಿರ್ಭಯವಾದಂತಹ ಬದುಕನ್ನು ಬದುಕಲಿಕ್ಕೆ ನಾವು ಹೇಳಿಕೊಡ್ಬೇಕು. ಸಪೋಸ್ ಈಗ ನನ್ನ ಚೈಲ್ಡ್ಹುಡ್ಡಲ್ಲಿ ನಮ್ಮ ಮನೆಯಲ್ಲಿ ನನ್ನನ್ನು ತುಂಬ ಹೆದರಿಸಿಟ್ಟಿದ್ದಾರೆ ಅಂದರೆ, ಈಗ ನನ್ನ ಅಡಲ್ಟ್ಹುಡ್ಡಲ್ಲಿ ನಾನು ನಿಜವಾಗ್ಲೂ ಕೂಡ ಹೆದರುಪುಕ್ಲ ಇರ್ತೇನೆ ಅಥವಾ ತುಂಬ
ರಿಸ್ಕ್ ಅನ್ನು ತಗೊಳ್ಳಲ್ಲ, ಸಣ್ಣ ಪುಟ್ಟ ವಿಷಯಕ್ಕೂ ಭಯ ಪಡ್ತೇವೆ. ಸೊ ಅದಕ್ಕೋಸ್ಕರ ಈಗ ನೋಡಿ, ನಮ್ಮ ಕೈಯಲ್ಲಿ ಒಂದು ಮಗು ಇದೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಇರಬೇಕು ಫ್ಯೂಚರ್ ಅಲ್ಲಿ ಅಂತ ಒಮ್ಮೆ ವಿಷನ್ ನಮ್ಗೆ ಸಿಕ್ಕಿದ್ರೆ ಸಾಕು, ನಾವ್ ಇವತ್ತು ಅದರ ಜೊತೆ ನಡ್ಕೊಳ್ಳುವ ರೀತಿ ಬೇರೆ ಆಗ್ತದೆ. ಸೊ ಇದೆಲ್ಲ ಚೈಲ್ಡ್ಹುಡ್ ಇಶ್ಯೂಸ್ ಇತ್ತು. ತುಂಬಾ ವಿಷಯಗಳು ಆ ಎನ್ವೈರನ್ಮೆಂಟ್ ಸಮಸ್ಯೆಯಿಂದ ಅಥವಾ ಪೇರೆಂಟ್ಸ್ ಇದು ಮೈಂಡ್ ಸೆಟ್ ಸಮಸ್ಯೆಯಿಂದ, ಇಗ್ನರೆನ್ಸಿಯಿಂದ ಹುಟ್ಟಿದಂಥದ್ದು. ಓಕೆ, ಅದಕ್ಕೋಸ್ಕರ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಬೆಳಕಿಗೆ ಬಂತು. ಮಕ್ಕಳನ್ನ ಸಣ್ಣವರಿದ್ದಾಗದಿಂದಲೇ ನಾವು ಅಂದ್ರೆ ಅವರ ಅಗತ್ಯಗಳನ್ನ ನಾವು ಈಡೇರಿಸಬೇಕು ಅಂತ. ಸೊ ಮಾಂಟೆಸರಿ ಎಜುಕೇಶನ್ ಬಂದಿದ್ದು ಇಟಲಿಯಲ್ಲಿ. ಡಾಕ್ಟರ್ ಮರಿಯಾ ಮಾಂಟೆಸರಿ ಎಕ್ಸಲೆಂಟ್ ಎಜುಕೇಶನಿಸ್ಟ್. ಓಕೆ, ಅವರು ಏನಂತ ಹೇಳಿದ್ರೆ ಶಿ ಇಸ್ ದ ಫಸ್ಟ್ ಫಿಮೇಲ್ ಫಿಸಿಷಿಯನ್. ಅವರ ಇಟಲಿಯಲ್ಲಿ ಅವರು ಮೊದಲನೆಯವರು ವೈದ್ಯವರು. ಓಕೆ, ಅವರೇನು ಮುಂಚೆ ಅವರು ವೈದ್ಯರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಒಂದ್ ಕಡೆ ಏನೋ ಇದಕ್ಕೆ ಹೋದಾಗ ಅಲ್ಲೊಂಥರ ಸ್ಲಮ್ ಏರಿಯಾ ತರ ಇರುತ್ತೆ, ಒಂಥರ ಒಂಥರ ಆರ್ಫನೇಜ್ ಅಲ್ಲಿ ಮಕ್ಕಳಿಗೆಲ್ಲ ಕರೆಕ್ಟ್ ಆಗಿ ಅಪ್ಪ ಅಮ್ಮ ಕರೆಕ್ಟ್ ಆಗಿರಲ್ಲ, ತುಂಬಾ ಬಡತನ, ಮತ್ತೆ ನರಿಶ್ಮೆಂಟ್ ಇರೋದಿಲ್ಲ, ತುಂಬಾ ವೀಕರ್ ಫೈನಾನ್ಷಿಯಲ್ ಸ್ಟೇಟಸ್ ಇರ್ತದೆ ಅವರದು. ಅಂತಹ ಒಂದು ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳನ್ನ ಅವ್ರು ಅಬ್ಸರ್ವ್ ಮಾಡ್ತಾರೆ. ಅವರು ಡಾಕ್ಟರ್ ಆಗಿ ಏನಕ್ಕೋ ಹೋಗಿರೋದು, ಕ್ಯಾಂಪ್ಗ ಏನಕ್ಕೋ ಹೋಗಿರ್ತಾರೆ. ಆ ಮಕ್ಕಳನ್ನ ನೋಡುವಾಗ ಮಕ್ಕಳು ಹೇಗಿರ್ತಾರೆ ಅಂದ್ರೆ ತುಂಬಾ ರ್ಯಾಶ್, ತುಂಬಾ ಒಂಥರ ಕಿರುಚಾಟ, ಎಂಪತಿ ಇಲ್ಲ. ನಾವು ನೋಡ್ತೇವಲ್ಲ ಡಿಸಿಪ್ಲಿನ್ ಇಲ್ಲದ ಮಕ್ಕಳು ಹೇಗಿರ್ತಾರೆ, ಬರೀ ಡಿಸಿಪ್ಲಿನ್ ಅಂತಲ್ಲ, ತುಂಬಾ 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 ವ್ಯಗ್ರವಾಗಿರ್ತಾರೆ. ಮಕ್ಕಳನ್ನ ಈ ತರ ನೋಡುವಾಗ ಆಕೆಗೆ ಬಹಳ ಶಾಕ್ ಆಗ್ತದೆ. ಒಂದು ಕಡೆ ಪ್ರಪಂಚದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತದೆ, ಇನ್ನೊಂದ್ ಕಡೆ ಹೀಗಿದೆಯಲ್ಲ ಅಂತ ಅವ್ರು ಅಬ್ಸರ್ವ್ ಮಾಡ್ತಾರೆ. ಮಕ್ಕಳಿಗೆ ಅಬ್ಸರ್ವ್ ಮಾಡ್ತಾ 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 ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಆಟದ ಸಾಮಾನೆಲ್ಲ ಹೀಗೆ ತಂದು ಕೊಡ್ತಾರೆ, ಮಕ್ಕಳು ಆಟ ಆಡೋದನ್ನ ನೋಡ್ತಾರೆ, ಅವರಿಗೆ ಹೊಸ ಹೊಸ ಹೊಳಹುಗಳು ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಂದ್ ಮಗ ಒಂದ್ ಕಡೆ ಕೂತ್ಕೊಳ್ಳೋದೇ ಇಲ್ಲ ಅಂತ ಅನ್ಕೊಳ್ಳಿ, ಫುಲ್ ಓಡ್ಕೊಂಡು ಇದ್ ಮಾಡಿ ಅವನಿಗೆ ಒಂದು ಆಟದ ಸಾಮಾನು ಕೊಟ್ಟ ತಕ್ಷಣ ಅವನದನ್ನ ಹಿಡ್ಕೊಂಡು ಒಂದ್ 1/4 ಗಂಟೆ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ತಾರೆ ಅವರು. ಹಾಗೆ ಅವ್ರಿಗೆ ಅರ್ಥ ಆಗ್ತದೆ, ಇಲ್ಲ ಇಲ್ಲ ಇಲ್ಲ, ಇದು ಮಕ್ಕಳು ಸ್ವಭಾವತಃ ಹೀಗಲ್ಲ, ಅವರಿಗೆ ಏನೋ ಅವರ ಅಗತ್ಯ ಇದೆ ಒಳಗಿರುವಂತದ್ದು, ಅದನ್ನು ಪೂರೈಸದೆ ಇದ್ದಾಗ ಅವರು ಈ ತರ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಅವರ ಅನೇಕ ವರ್ಷಗಳ ಸಂಶೋಧನೆಯಲ್ಲಿ ಅದು ಬೆಳಕಿಗೆ ಬರ್ತದೆ. ಸೊ ಅವ್ರೇನ್ ಮಾಡ್ತಾರೆ, ಮತ್ತು ಆಳವಾಗಿ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡುವಾಗ ಅವ್ರಿಗೆ ಗೊತ್ತಾಗುತ್ತೆ, ಒಂದು ಹಂತದಲ್ಲಿ ಮಗು ಇದು ಕಲಿತದೆ, ಇದು ಕಲಿತ ನಂತರ ಇದು ಕಲಿತದೆ, ಅಂದ್ರೆ ಕೆಲವು ವಿಷಯಗಳನ್ನ ಅದು ಕಲಿತಾ ಹೋಗ್ತದೆ. ಇದು ಎಲ್ಲ ಮಕ್ಕಳಲ್ಲೂ ಸೇಮ್. ಈಗ ಮಕ್ಕಳಿಗೆ ನೇಚರ್ ಎಕ್ಸ್ಪ್ಲೋರೇಷನ್, ಪ್ರಕೃತಿಯಲ್ಲಿರೋದು ಇಷ್ಟ ಆಗುತ್ತೆ, ಬಣ್ಣಗಳು ಇಷ್ಟ ಆಗ್ತವೆ. ಮಕ್ಕಳಿಗೆ ತಾವೇ ಏನೋ ಹೊಸತು ಮಾಡಬೇಕು ಅಂತ ಇಷ್ಟ ಇರುತ್ತೆ, ಹತ್ತೋದು ಇಷ್ಟ ಆಗುತ್ತೆ, ಹೊಸತನ್ನ ಎಕ್ಸ್ಪ್ಲೋರ್ ಮಾಡೋದು ಇಷ್ಟ ಆಗುತ್ತೆ. ಸೊ ಇಂಥದ್ದೆಲ್ಲ ಅವರು ಅಬ್ಸರ್ವ್ ಮಾಡ್ತಾ ಬಂದ ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನು ಅವರು ತಂದ್ರು. ಅದನ್ನು ಮಾಂಟೆಸರಿ ಎಜುಕೇಶನ್ ಸಿಸ್ಟಮ್ ಅಂತ ಹೇಳುವಂಥದ್ದು. ಓಕೆ, ಅವರೊಂದು ಸ್ಕೂಲನ್ನು ಕೂಡ ಶುರು ಮಾಡ್ತಾರೆ 1907 ಅಲ್ಲಿ. ಸೊ ಅವರು ಕ್ರಿಯೇಟ್ ಮಾಡಿದ್ದು ಹೇಗಿದೆ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಅಡಲ್ಟ್ ಸೆಂಟ್ರಿಕ್, ಇಟ್ಸ್ ನಾಟ್ ಟೀಚರ್ ಸೆಂಟ್ರಿಕ್, ಇಟ್ ಈಸ್ ದ ಚೈಲ್ಡ್ ಸೆಂಟ್ರಿಕ್. ಮಗುವನ್ನೇ ಮುಖ್ಯವಾಗಿ ಇಟ್ಕೊಂಡು ಅವರು ಎಜುಕೇಶನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾರೆ, ಎಸ್ಪೆಷಲಿ ಲೋ ಇನ್ಕಮ್ ಚಿಲ್ಡ್ರನ್ಗೋಸ್ಕರ. So Montessori education is a child-centered, hands-on learning method developed by Dr. Maria Montessori. ಸೊ ಅವರು ಡೆವಲಪ್ ಮಾಡಿರುವಂಥದ್ದು, ಆದರೆ ಅದು ಮುಖ್ಯ ಆಗುವಂಥದ್ದು ಮಗುವಿಗೆ, ಅಂದ್ರೆ ಮಗುವನ್ನು ಅದರಲ್ಲಿ ಮುಖ್ಯ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ ನಮ್ಮ ಸ್ಕೂಲ್ಗಳಲ್ಲಿ ಹೇಗಿದೆ, ಟೀಚರ್ ಸೆಂಟ್ರಿಕ್. ಎಷ್ಟೋ ಮಕ್ಕಳನ್ನ ಕಾಣದೆ ಹೋಗ್ತಾರೆ, ಅಂದ್ರೆ ಟೀಚರ್ಸ್ಗೂ ನೆನಪಿರಲ್ಲ ಅವ್ರ ಮಕ್ಳು ಇದ್ದಾರೆ ಅಂತ. ಒಂದು 50, 60, 70, 80 ಇರುವ ಮಕ್ಕಳಲ್ಲಿ ಕೆಲವರು ಮಾತ್ರ ಹೈಲೈಟ್ ಆಗ್ತಾರೆ, ಇನ್ನು ಕೆಲವರು ಇದ್ದಾರೆ ಅಂತಾನೆ ಗೊತ್ತಾಗೋದಿಲ್ಲ. ಟೀಚರ್ ಏನ್ ಹೇಳ್ತಾರೆ ಅದೇ ಮುಖ್ಯ. ಇಲ್ಲಿ ಹಾಗಲ್ಲ, ಪ್ರತಿ ಮಗುವಿನ ಅವಶ್ಯಕತೆಗಳನ್ನು ಕೂಡ ಗೌರವಿಸ್ತಾರೆ ಅಲ್ಲಿ. ಓಕೆ, ಚೈಲ್ಡ್ ಸೆಂಟ್ರಿಕ್, ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮೆಥಡ್. ಬರೀ ಥಿಯರಿ ಹೇಳೋದಲ್ಲ, ಹ್ಯಾಂಡ್ಸ್ ಆನ್. ಅವ್ರು ಏನಾದ್ರು ಮಾಡಬೇಕು, ಅವ್ರ ಕೈಗಳನ್ನ ಬಳಸಬೇಕು. ಕೈಗಳು ತುಂಬಾ ಮುಖ್ಯ ಮಕ್ಕಳಿಗೆ. ಕೈಗಳನ್ನ ಬಳಸಿ ಅವ್ರು ಏನೇನ್ ಮಾಡ್ತಾರೆ ಅದೆಲ್ಲ ಮಾಡಬೇಕು. ಓಕೆ, ಸೊ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮೆಥಡ್ ಡೆವಲಪ್ಡ್ ಬೈ ಡಾಕ್ಟರ್ ಮರಿಯಾ ಮಾಂಟೆಸರಿ. ಇಟ್ ಎಂಫಸೈಸಸ್ ಆನ್ ಸೆಲ್ಫ್ ಡೈರೆಕ್ಟೆಡ್ ಆಕ್ಟಿವಿಟಿ, ಅಂದ್ರೆ ಮನಸ್ಸಿಗೆ ಅನಿಸಿದನ್ನ ಮಗು ಮಾಡುವಂಥದ್ದು, ಮತ್ತೆ ಮಗು ಸ್ವತಂತ್ರವಾಗಿರುವಂಥದ್ದು, ಮತ್ತೆ ಅದರದ್ದು ಸ್ವಭಾವತಃ ಅದಕ್ಕೆ ಬರುವಂತಹ ಕುತೂಹಲ ಉಂಟಲ್ಲ, ಅದನ್ನು ಅದು ಸ್ವತಂತ್ರವಾಗಿ ಅದನ್ನ ಕಂಡುಕೊಳ್ಳಲಿಕ್ಕೆ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು. ಇಟ್ ಯೂಸಸ್ ಅ ಪ್ರಿಪೇರ್ಡ್ ಎನ್ವೈರನ್ಮೆಂಟ್ ವಿತ್ ದ ಸ್ಪೆಸಿಫಿಕ್ ಮೆಟೀರಿಯಲ್ಸ್ ಟು ಗೈಡ್ ಚಿಲ್ಡ್ರನ್ ಆಸ್ ದೇ ಲರ್ನ್ ಅಟ್ ದೇರ್ ಓನ್ ಪೇಸ್. ಪ್ರಿಪೇರ್ಡ್ ಎನ್ವೈರನ್ಮೆಂಟ್ ಅಂತ ಹೇಳ್ತಾರೆ. ಪ್ರಿಪೇರ್ಡ್ ಎನ್ವೈರನ್ಮೆಂಟ್ ಅಂದ್ರೆ ಏನು? ಸೊ ನಮ್ಗೆ ಅಂದ್ರೆ ಕಲಿಯುವಂತಹ ಒಂದು ವಾತಾವರಣ ಇರಬೇಕಲ್ಲಿ, ಕಲಿಯುವಂತಹ ವಾತಾವರಣ ಇರಬೇಕು. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ಮನೆಗಳಲ್ಲಿ, ಎಷ್ಟು ಮನೆಗಳಲ್ಲಿ ಸಣ್ಣ ಮಕ್ಕಳಿರುವ ಮನೆಗಳಲ್ಲಿ ಸಣ್ಣ ಮಕ್ಕಳ ಸ್ಟೂಲ್ಗಳಿರ್ತವೆ, ಸಣ್ಣ ಮಕ್ಕಳ ಟೇಬಲ್ಸ್ ಇರ್ತವೆ. 90% ಮನೆಗಳಲ್ಲಿ ಇರುವುದಿಲ್ಲ. ಮಗುಗೆ ದೊಡ್ಡ ಸ್ಟೂಲನ್ನ ಹತ್ತಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ.
ಸ್ಪೂನ್ಸ್ ಅದು ಇದು ಎಲ್ಲ ದೊಡ್ಡವರದೇ ಇರುತ್ತೆ. ಮಗುವಿಗೆ ಅಂತ ಹೇಳಿ ಇರುವಂಥದ್ದು ಕಡಿಮೆ. ಈಗ ಶೆಲ್ಫ್‌ಗಳು ಎಲ್ಲ ಮೇಲೆ ಇರ್ತವೆ. ಇಲ್ಲಿ ಮಾಂಟೆಸರಿ ಎಜುಕೇಶನ್ ಏನ್ ಮಾಡ್ತಾರೆ, ಕಂಪಲ್ಸರಿ ಸಣ್ಣ ಸ್ಟೂಲ್ ಬೇಕು, ಸಣ್ಣ ಟೇಬಲ್ ಬೇಕು. ಯಾಕೆ? ಮಗುಗೆ ಅದು ಫೀಲ್ ಆಗುತ್ತೆ. ಓಕೆ, ಇದು ನನ್ನ ಪ್ಲೇಸ್, ನಾನು ಕೂತ್ಕೋಬಹುದು. ಮಗುಗೆ ನಾನಿದಕ್ಕೆ ಸೇರಿದವರಲ್ಲ ಅಂತ ಹೇಳಿ ಮಕ್ಕಳ ಮನಸ್ಸಿಗೆ ಬರಬಾರ್ದು. ಓಕೆ, ಮತ್ತೆ ಇಲ್ಲಿ ಶೆಲ್ಫ್ಸ್ ಎಲ್ಲ ಕೆಳಗಡೆ ಇಡ್ತಾರೆ ಆದಷ್ಟು. ಅಂದ್ರೆ ಮಕ್ಕಳಿಗೆ ಯಾವ ಆಟಿಕೆ ಬೇಕೋ ಅವರೇ ತಗೊಂಡ್ಬೋದು. ಇಲ್ಲಾಂದ್ರೆ ಪ್ರತಿಯೊಂದಕ್ಕೂ ದೊಡ್ಡವರನ್ನು ಕೇಳಬೇಕು. ಆದಷ್ಟು ಮಕ್ಕಳೇ ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಏನೆಲ್ಲ ಸಾಧ್ಯ ಆಗತ್ತೆ ಅದಕ್ಕೆಲ್ಲ ಮ್ಯಾಕ್ಸಿಮಮ್ ಅವಕಾಶ ಇರುವಂತಹ, ಗರಿಷ್ಠ ಅವಕಾಶ ಇರುವಂತಹ ಆ ಒಂದು ವಾತಾವರಣವನ್ನ ಕಲ್ಪಿಸ್ಕೊಡುವಂಥದ್ದು. ಅಂದ್ರೆ ಮಕ್ಕಳಿಗೆ ಯಾವಾಗ ಬೇಕು ಅವರಿಗೆ ಹಾಗೇನೆ ಅವ್ರು ಖುಷಿಯಾಗಿ ಆಟ ಆಡ್ತಾ ಕಲಿತಾ ಹೋಗ್ತಾರೆ ಅಂತ. ಇದರಲ್ಲಿ ಈಗ ಕೆಲವೆಲ್ಲ ವಿಷಯಗಳು ಬರ್ತವೆ ಮಾಂಟೆಸರಿ ಎಜುಕೇಶನ್ ಅಲ್ಲಿ. ನ್ಯೂ ಬಾರ್ನ್ ಚೈಲ್ಡ್, ಈಗ ನೋಡಿ ನಿಮ್ಮ ನೆಕ್ಸ್ಟ್ ಫೇಸ್, ಈಗ ನೀವು ಕನ್ಸೀವ್ ಇದ್ದೀರಾ, ನೆಕ್ಸ್ಟ್ ಆಫ್ಟರ್ ಡೆಲಿವರಿ. ನೀವು ಬೇಕಿದ್ರೆ ಡೆಲಿವರಿ ಆದ್ಮೇಲೆ ಗಮನಿಸಿ ನಿಮ್ಮ ಮಗುವನ್ನ. ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಬಾರ್ನ್ ಚೈಲ್ಡ್ ಎಷ್ಟು ಒಂಥರ ಸಾಫ್ಟ್ ಇರುತ್ತೆ, ತುಂಬಾ ಇಟ್ ಈಸ್ ಫ್ರೆಜೈಲ್ ಆಕ್ಚುಲಿ, ತುಂಬಾ ನಾಜೂಕಾಗಿರ್ತದೆ. ನಿಮ್ಗೆ ಆಕ್ಚುಲಿ ಮಗುವನ್ನ ಎತ್ಕೊಳ್ಳಿಕ್ಕೂ ಕೂಡ ಹೇಳ್ಕೊಡ್ತಾರೆ, ಓಕೆ ಹೇಗೆ ಮಗುವನ್ನ ಹಿಡಿಬೇಕು ಅಂತ ಹೇಳುವಂಥದ್ದು ಕೂಡ. ಈಗ ಸೆಕೆಂಡ್ ಬೇಬಿಗೆ ಎಕ್ಸ್ಪೆಕ್ಟ್ ಮಾಡೋರಿಗೆ ಗೊತ್ತಿರ್ತದೆ ಫಸ್ಟ್ ಬೇಬಿಯನ್ನು ನೀವು ಹಿಡಿದಾಗ ಹೇಗಿತ್ತು. ಸೊ ನ್ಯೂ ಬಾರ್ನ್ ಚೈಲ್ಡ್ ತುಂಬಾ ತುಂಬಾ ಫ್ರೆಜೈಲ್. ಅಂದ್ರೆ ಮುಖ್ಯವಾಗಿ ಇಲ್ಲಿ ಏನಾಗ್ತದೆ, ಡೆಲಿವರಿ ಆದ ಕೂಡಲೇ ಎಲ್ಲರೂ ತಾಯಿಯನ್ನ ವಿಚಾರಿಸ್ತಾರೆ, ಮಗುವನ್ನು ನೋಡ್ತಾರೆ ಅಷ್ಟೇ, ತಾಯಿಯನ್ನು ವಿಚಾರಿಸ್ತಾರೆ. ಹೇಗೆ ಅಂದ್ರೆ ಜನರಲ್ ಆಗಿ ವಿಚಾರಿಸ್ತಾರೆ. ಅಂದ್ರೆ ತಾಯಿ ತುಂಬಾ ನೋವನ್ನು ಅನುಭವಿಸಿ ತುಂಬಾ ಕಷ್ಟಪಟ್ಟು ತುಂಬಾ ನೋವನ್ನು ಅನುಭವಿಸಿದ್ದಾಳೆ ಹಾಗೆ ಇರ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ಮಗು ಕೂಡ ಅಷ್ಟೇ ನೋವನ್ನು ಅನುಭವಿಸಿರ್ತದೆ. ಓಕೆ, ಮಗುಗೆ ನೋಡಿ ಸಂಪೂರ್ಣವಾಗಿ ಅದರ ಪ್ರಪಂಚವೇ ಬದಲಾಗ್ತದೆ. ಅದು ಗರ್ಭದೊಳಗಡೆ ಎಷ್ಟು ಖುಷಿಯಾಗಿ, ಎಷ್ಟು ಆರಾಮಾಗಿ, ಎಷ್ಟು ಬೆಚ್ಚಗೆ ಇರ್ತದೆ. ನಾನು ಎಷ್ಟೋ ಸಲ ನನ್ನ ಕ್ಲೈಂಟ್ಸ್ ಅನ್ನು ಓಮ್ ಹೀಲಿಂಗ್ ಮಾಡುವಾಗ ಅವರ ಅಮ್ಮನ ಹೊಟ್ಟೆಯಲ್ಲಿ ಇದ್ದ, ಅಂದ್ರೆ ಗರ್ಭದಲ್ಲಿ ಇದ್ದ ಕ್ಷಣಕ್ಕೆ ತಗೊಂಡು ಹೋಗುವಾಗ ಅವ್ರು ಹೇಳ್ತಾರೆ, ಹೆಚ್ಚಿನವರು ತುಂಬಾ ಸೇಫ್ ಅಂತ ಫೀಲ್ ಆಗ್ತಿದೆ, ತುಂಬಾ ವಾಮ್ತ್ ಇದೆ, ಇಲ್ಲೇ ಇರ್ಬೇಕು ಅನಿಸ್ತಾ ಇದೆ, ಹೊರಗಡೆ ಬರ್ಬೇಕಂತ ಅನಿಸ್ತಾ ಇಲ್ಲ. ಹಾಗೆ ಅಂದ್ರೆ ಅದಷ್ಟು ಅಂತ ಸ್ಪೇಸ್ ಇಂದ ಹೊರಗಡೆ ಬರುತ್ತಲ್ಲ ಮಗು, ಆ ಒಳಗಡೆ ಇದ್ದದೆಂತ, ಅದು ಕತ್ತಲೆ ಮತ್ತು ಮೌನದ ಪ್ರಪಂಚ. ವೆರಿ ಪ್ರೊಟೆಕ್ಟೆಡ್, ಟೆಂಪರೇಚರ್ ಮಗುಗೆ ಎಷ್ಟು ಬೇಕಷ್ಟೇ ಇರುತ್ತೆ, ಫ್ಲೂಯಿಡ್ ಅದ್ರಲ್ಲಿ ಚಂದಕ್ಕೆ ರೆಸ್ಟ್ ಮಾಡ್ತಾ ಇರ್ತದೆ, ತುಂಬಾ ಕಂಫರ್ಟೇಬಲ್ ಇರ್ತದೆ. ಈಗ ಅದರ ನಾಜೂಕು ಶರೀರದ ಟೆಂಡರ್ ಬಾಡಿ ಈಸ್ ಎಕ್ಸ್ಪೋಸ್ಡ್ ಟು ದ ಕಾಂಟ್ಯಾಕ್ಟ್ ಆಫ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಆ ಒಂದು ನಾಜೂಕು ಶರೀರ ಈಗ ಹೊರಗಿನ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗಿದೆ. ಮಗು ಹುಟ್ಟಿದ ತಕ್ಷಣ ಹೇಗಿರುತ್ತೆ ಹೇಳಿ, ಹಾಸ್ಪಿಟಲ್ ಅಲ್ಲಿ ಬ್ರೈಟ್ ಲೈಟ್ಸ್ ಎಲ್ಲ, ರಿಲೇಟಿವ್ಸ್ ನೋಡ್ಲಿಕ್ಕೆ ಬಂದವರೆಲ್ಲ ಜೋರ್ ಮಾತಾಡೋರು, ಕೆಲವರದ್ದು ಸೌಂಡ್ ಅಂತೂ ಹಾಗೆ ಇರ್ತದೆ. ಮಗುಗೆ ಹೇಗೆ ಅನಿಸ್ಬೋದು, ನೀವು ಜಸ್ಟ್ ಬಿ ಎಂಪಥೆಟಿಕ್, ನೀವು ಜಸ್ಟ್ ಫೀಲ್ ಮಾಡ್ಕೊಳ್ಳಿ. ಆಗ ನೆಕ್ಸ್ಟ್ ನೀವು ಮಗುವನ್ನು ನೋಡುವ ಇದೇ ಬೇರೆ ಆಗ್ತದೆ. ಮಗು ಏನಾದ್ರೂ ರಾತ್ರಿ ಎಲ್ಲ ನಗ್ತಾರೆ, ಬಟ್ ಮಗುಗೆ ಅದು ಹೇಗೆ ಫೀಲ್ ಆಗಿ, ಈಗ ಫಸ್ಟ್ ಮಗು ಅಳ್ಬೇಕು ಅಂತಾನೆ ಹೇಳ್ತಾರೆ, ಯಾಕಂದ್ರೆ ಅದು ಕಣ್ಣು ಓಪನ್ ಆಗ್ಲಿಕ್ಕೆ, ಮತ್ತೆ ಅದಕ್ಕೆ ಶ್ವಾಸಕೋಶದಲ್ಲಿ ಗಾಳಿ ಅಂದ್ರೆ ಪಾಸ್ ಆಗ್ಲಿಕ್ಕೆ, ಉಸಿರಾಟ ಸರಾಗಾಗ್ಬೇಕಾದ್ರೆ ಮಗು ಅಳ್ಬೇಕು, ಕರೆಕ್ಟ್, ಅದು ಒಪ್ಕೊಳ್ಳೋಣ. ಅದಾದ್ಮೇಲೆ ಕೂಡ ಮಗುಗೆ ಡಿಸ್ಕಂಫರ್ಟ್ ಅನಿಸ್ಬೋದು, ತುಂಬಾ ಜನ ಬಂದು ಎತ್ಕೊಳ್ಳಿಕ್ಕೆ ಬರೋ ಕಿರಿಕಿರಿ ಆಗ್ಬೋದು. ಅದಾದ್ರೆ ಪುನಃ ಮಗುವನ್ನ ಕೌಂಟರ್ ಮಾಡ್ತಾರೆ. ನಾನು ಇದನ್ನೆಲ್ಲ ನೋಡಿದ್ದೇನೆ, ತುಂಬಾ ಸಲ ನೋಡಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನಿಜವಾಗಿ ಪ್ರಜ್ಞೆ ಇರುವವರು ಮಗುವಿಗೆ ತೊಂದರೆ ಕೊಡೋದಿಲ್ಲ. ಸಣ್ಣ ಮಗು ಆಯ್ತು, ಹುಷಾರಿಲ್ಲದಿದ್ರೆ ಅಂತೂ ಬರ್ಲೇಬಾರ್ದು, ಕೈಯೆಲ್ಲ ನೀಟಾಗಿ ತೊಳೆದು, ಯಾಕಂದ್ರೆ ಮಗು ತುಂಬಾ ಸೆನ್ಸಿಟಿವ್ ಇರ್ತದೆ. ಆಗ ರೋಗ ನಿರೋಧಕ ಶಕ್ತಿ ಕೂಡ ಅಷ್ಟು ಡೆವಲಪ್ ಆಗಿರೋದಿಲ್ಲ, ಹೊಸ ಪ್ರಪಂಚದಕ್ಕೆ ಏನೂ ಗೊತ್ತಿಲ್ಲ, ತುಂಬಾ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇರ್ತದೆ. ಅದಕ್ಕೆ ತಾಯಿಯ ಹತ್ರನೇ ಇರಬೇಕು ಅಂತ ಹೇಳುವಂಥದ್ದು. ತಾಯಿಯ ಬೆಚ್ಚಗಿನ ಅಪ್ಪಗೆ ನೀವು ಮತ್ತೆ ಮಾತಾಡ್ತಾ ಇದ್ರೆ ಉಂಟಲ್ಲ, ನಿಮ್ಮ ವಾಯ್ಸ್ ಅದು ಬೇಗ ಫೈಂಡ್ ಔಟ್ ಮಾಡ್ತದೆ, ಸೇಫ್ ಫೀಲ್ ಮಾಡ್ತದೆ. ಮಗು ಸೇಫ್ ಫೀಲ್ ಮಾಡೋದು ತುಂಬಾ 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 ಮುಖ್ಯ. ಯಾಕಂದ್ರೆ ಎಲ್ಲಕ್ಕೂ ಬೇಸ್ ಇರೋದು ಏನು ಗೊತ್ತಾ, ಸೇಫ್ಟಿ. ಮತ್ತೆ ಸೈಕಾಲಜಿ ಪ್ರಕಾರ ಮಗು ಸೇಫ್ಟಿಯನ್ನು ಗ್ರಹಿಸೋದು ತಾಯಿಯಿಂದ ಮಾತ್ರ. ಹೊರಗಡೆ ಏನ್ ಬೇಕಾದ್ರೂ ಆಗ್ಲಿ, ತಾಯಿ ಸಮಾಧಾನವಾಗಿದ್ರೆ ಮಗು ಸೇಫ್ಟಿ ಫೀಲ್ ಮಾಡುತ್ತೆ. ಹೊರಗಡೆ ಎಲ್ಲಾ ಚೆನ್ನಾಗಿರ್ಲಿ, ತಾಯಿ ತುಂಬಾ ಟೆನ್ಷನ್ ಅಲ್ಲಿ ಇದ್ರೆ ಮಗು ತುಂಬಾ ಸ್ಟ್ರೆಸ್ಡ್ ಫೀಲ್ ಮಾಡ್ತದೆ. ಇಷ್ಟು ಮುಖ್ಯ ಇದೆಲ್ಲ ತಿಳ್ಕೊಳ್ಳುವಂಥದ್ದು. ಸೊ ಮಗು ಹೊರಗಡೆ ಬಂದಾಗ ಮೊದಲು ನಾವು ಎಂಪಥೆಟಿಕ್ ಆಗಿ ನೋಡ್ಬೇಕು ಮಗುವನ್ನ. ಓಕೆ, ಅದಕ್ಕೆ ಮಗು ಫಸ್ಟ್ ಪ್ರಯಾರಿಟಿ. ಅಂದ್ರೆ ಉಳಿದವರದ್ದು ಅಥವಾ ಸೋಷಿಯಲ್ ಸ್ಟೇಟಸ್ ಅದೆಲ್ಲ ಯಾವುದು ಬೇಡ. ಮಗು ನಿದ್ದೆ ಮಾಡ್ತಿದ್ರೆ ಎಬ್ಸೋರು ಇದ್ದಾರೆ, ಅಂತವ್ರು ಇದ್ದಾರೆ. ಸೊ ಇಲ್ಲ, ಮಗು ಮಲಗಿದೆ, ಬಿ ಫರ್ಮ್ ಅಷ್ಟೇ, ಅದ್ರಲ್ಲಿ ಏನೂ ಇಲ್ಲ. ಮಗು ಮಲಗಿದ್ರೆ ಅದನ್ನ ಎಬ್ಬಿಸಿ ಅಂತ ಯಾರ ಕೈಗೂ ಕೊಡ್ಬೇಡಿ. ಮತ್ತೆ ಆದಷ್ಟು ವಿಸಿಟರ್ಸ್ ಕಡಿಮೆನೇ ಇರಲಿ ಫ್ಯೂ ಡೇಸ್ ಅಲ್ಲಿ. ಈಗ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆಗೆ ಬಂದ ನಂತರ ಆದ್ರೂ, ನಾವು ಗರ್ಭ ಸಂಸ್ಕಾರ ಪುಸ್ತಕದಲ್ಲಿ ಕೂಡ ಅದ್ರ ಬಗ್ಗೆ ಓದಿದ್ದೇವೆ, ಬ್ರೈಟ್ ಲೈಟ್ ಇರಬಾರ್ದು ರೂಮಲ್ಲಿ. ಅದು ಕಣ್ಣಿಗೆ ತುಂಬಾ, ನೋಡಿ ಅದು ಕಣ್ಣು ಜಸ್ಟ್ ಓಪನ್ ಮಾಡಿದಷ್ಟು. ಅಷ್ಟು ಮುಂಚಿನ ಕಾಲದಲ್ಲಿ ನಮ್ಮ ಇವರೆಲ್ಲ ಹೇಳ್ತಾ ಇದ್ರು,
ಈ ಬಾಣಂತನ ಮಾಡ್ತಾರಲ್ಲ, ಅವರು ಹೇಳ್ತಾ ಇದ್ದದನ್ನ ಕೇಳಿಸ್ಕೊಂಡಿದ್ದೇನೆ ನಾನು. ಮಕ್ಕಳು ಎಷ್ಟೋ ದಿನ ತನಕ ಕಣ್ಣೇ ಓಪನ್ ಮಾಡ್ತಿರ್ಲಿಲ್ಲ ಅಂತೆ. ಆಮೇಲೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿ, ಈಗ ಮಕ್ಕಳು ಹುಟ್ಟಿದ ತಕ್ಷಣ ಕಣ್ಣು ಓಪನ್ ಮಾಡಿ ಎಲ್ಲ ಪಿಳಿ ಪಿಳಿ ನೋಡ್ತವೆ ಅಂತ. ದಟ್ಸ್ ಓಕೆ, ಓಕೆ, ಚೇಂಜಸ್ ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ಮಗುಗೆ ಕಣ್ಣಿಗೆ ಸ್ಟ್ರೈನ್ ಆಗಬಾರ್ದು. ಡಾರ್ಕ್ ಈ ಡಾರ್ಕ್ ಪ್ಲೇಸ್ ಅಲ್ಲಿ ಇದ್ದಷ್ಟು ಅಂದ್ರೆ ಆ ಸ್ಪೇಸ್ಗೆ ಸ್ವಲ್ಪ ಹತ್ರ ಇರುವ ಹಾಗೆ ಇರಬೇಕು. ಮನೆಗೆ ಬಂದ್ಮೇಲೆ ಕೂಡ ಅದಕ್ಕೆ ಬಾಣಂತಿ ಕೋಣೆ ಅಂತಾನೆ, ಸೂತಿಕಾಗ್ರಹ ಅಂತಾನೆ ಮಾಡಿರೋದು. ಓಕೆ, ಆಮೇಲೆ ಹೆಚ್ಚಿನ ಶಬ್ದ ಇರಬಾರ್ದು. ಒಳಗಡೆ ಅಂತ ಶಬ್ದ ಇರೋದಿಲ್ಲ ಅದಕ್ಕೆ. ತುಂಬಾ ಜೋರು ಟಿವಿ ಹಾಕೋದು ಮನೆಯಲ್ಲಿ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಲಿ ಎಲ್ರು ಕೂಡ. ಇಲ್ಲಾಂದ್ರೆ ಜಸ್ಟ್ ಹೇಳಿಬಿಡಿ, ಅಷ್ಟು ನಂಗೆ ಕಿರಿಕಿರಿ ಆಗ್ತದೆ ಅಂತ ಹೇಳಿ. ಸೌಂಡ್ ಮೆಲ್ಲ ಇಡ್ಲಿ, ಯಾರಿಗೂ ಏನ್ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಬೋದು. ಬಟ್ ಮಗು ಶುಡ್ ಅಂದ್ರೆ ದ ಬೇಬಿ ಶುಡ್ ಬಿ ಯುವರ್ ಪ್ರಯಾರಿಟಿ. ಅದಕ್ಕೆ ಬೇರೆ ಯಾರು ಇಲ್ಲ. ಈಗ ನೀವೇ ಅದನ್ನ ನೋಡ್ಕೋಬೇಕು, ರೈಟ್? ಆಮೇಲೆ ಕೆಲವರು ಅದೇ ತುಂಬಾ ರಫ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಆ ಮಗುವನ್ನು ಹಿಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗ್ತದೆ. ಹೇಗೆ ನೀವು ಹಿಡ್ಕೊಳ್ತೀರಾ ಅಂತ. ಎಷ್ಟೋ ಮಕ್ಕಳ ಕುತ್ತಿಗೆ ಇದಾಗಿ ಲೈಫ್ ಟೈಮ್ ಹಾಗೆ ಕುತ್ತಿಗೆ ಇದ್ದದ್ದು ಉಂಟು. ನಾನು ಮೊನ್ನೆ ನೋಡ್ತಾ ಇದ್ದೆ, ಒಬ್ರು ಜಸ್ಟ್ ಮಗುನ್ ಸಣ್ಣ ಪಾಪು, ಅದು ಇಷ್ಟೊಂದು 2 months ಏನೋ, ಅದು ಹೆಗಲ್ ಮೇಲೆಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಆಕ್ಚುಲಿ ಮಗುನ್ ಹಾಗೆ ಹಾಕೊಳ್ಳೇಬಾರ್ದು ಹೆಗಲ್ ಮೇಲೆ. ಅದು ಮಲಗಿರುವ ಸ್ಟೇಟ್ ಅಲ್ಲಿ ಹೀಗೆ ಹಿಡ್ಕೋಬೇಕು, ಕೈಯಲ್ಲೇ ಇಟ್ಕೋಬೇಕು ಅಂತ ಹೇಳ್ತಾರಲ್ಲ. ಅಷ್ಟು ಸಣ್ಣ ಮಗದ ಕುತ್ತಿಗೆನೇ ನಿಂತಿಲ್ಲ ಇನ್ನೂ ಕೂಡ. ಹೇಗೆ ಹ್ಯಾಂಡಲ್ ಮಾಡ್ತಾರೆ? ನಾನು ಎಣಿಸೋದು ಇವರಿಗೆಲ್ಲ ಏನಾಗಿದೆ ಅಂತ. ನಾನು ಹೇಳಿದೆ ಮತ್ತೆ ಹೀಗೆ ಮಾಡಬೇಡಿ ಅಂತ. ಓ ಇಲ್ಲ ಇಲ್ಲ, ಹಾಗೆ ಒಪ್ಕೊಳ್ಳಲ್ಲ ಜನ. ಇಟ್ಸ್ ಓಕೆ. ಬಟ್ ಈಗ ನಮಗೆ ಗೊತ್ತಿರುವಾಗ ನಾವು ಮಾಡ್ಬೇಕಲ್ವಾ? ಸೊ ರಫ್ ಆಗಿ ಹ್ಯಾಂಡಲ್ ಮಾಡುವಂಥದ್ದು, ಮತ್ತೆ ಮಗುವನ್ನು ಹಾರಿಸುವಂಥದ್ದು. 6 months ತನಕ ದಯವಿಟ್ಟು ಗಾಳಿಯಲ್ಲಿ ಹಾರಿಸಬೇಡಿ ಮಗುವನ್ನು, ಹೆದರ್ಕೊಳ್ತದೆ. ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾದದ್ದು, ನನ್ನದು ಓನ್ ಎಕ್ಸ್ಪೀರಿಯನ್ಸ್. ಈಗ ನನ್ನ ಮಗಳು, ಈಗ ಸಣ್ಣ ಮಕ್ಕಳಿರುವ, ನನಗದು ಆಗ ಗೊತ್ತಿರಲಿಲ್ಲ, ನನಗೆ ಈಗ ಗೊತ್ತಾಗಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಆನೆ ಬಂತೊಂದಾನೆ ಅಂತ ಮಾಡ್ತಾರೆ ನೋಡಿ, ಕೈಯಲ್ಲಿ ಕಚ್ಚುಗಳಿಡ್ಲಿಕ್ಕೆ. ಆನೆ ಬಂತೊಂದಾನೆ, ಯಾವ ಊರಾನೆ ಅಂತ ಮಾಡಿ ಕೈಗೆ ಕಚ್ಚುಗಳಿಡೋದು. ಅವಳು ನಗ್ತಾ ಇದ್ಲು, ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ನಾನು ರೀಸೆಂಟಾಗಿ ಒಂದು ಬುಕ್ಕಲ್ಲಿ ಓದಿದೆ, ಮಗುಗೆ ಆ ಥರ ಕಚಗುಳಿ ಹಾಕಿದಾಗ, ಟಿಕ್ಲಿಂಗ್ ಮಾಡಿದಾಗ ಅದು ನಗೋದಲ್ಲ, ಇಟ್ಸ್ ಲೈಕ್ ಅಂಡರ್ ಸ್ಟ್ರೆಸ್. ಅದು ಖುಷಿಯಿಂದ ನಗೋದಲ್ಲ, ಅದು ನ್ಯಾಚುರಲ್ ಆಗಿ ರೆಸ್ಪಾನ್ಸ್ ಬರೋದು. ರೆಸ್ಪಾನ್ಸ್ ಬರೋದು ಅಷ್ಟೇ, ಅದು ನಗ್ತಾ ಇರೋದಿಲ್ಲ, ಒಳಗಡೆ ತುಂಬಾ ಭಯಗೊಂಡಿರ್ತದೆ ಅಂತ. ಈಗ ನನ್ನ ಮಗಳು 2 ವರ್ಷ ಆಯ್ತು, ಅವಳಿಗೆ ಕಳೀತಲ್ಲ. ಮೊನ್ನೆ ನಾನು ಸುಮ್ಮನೆ ಅವಳ ಕೈ ಹಿಡಿದು ಆನೆ ಬಂತೊಂದು ಆನೆ ಅಂತ, ಅವಳ ಕೈ ಹೀಗೆ ಬಿಗಿಯಾಗಿ ಇಟ್ಕೊಂಡು ನನಗೆ ಇದು ಮಾಡಲಿಕ್ಕೆ ಬಿಡಲಿಲ್ಲ. ಬೇಡ ಬೇಡ, ನನಗೆ ಬೇಡ ಅಂತ ಹೇಳಿದ್ಲು. ದೆನ್ ಐ ಅಂಡರ್ಸ್ಟುಡ್, ಓಕೆ, ಇದವಳು ಖುಷಿ ಪಟ್ಟು ಎಂಜಾಯ್ ಪಟ್ಟು ಮಾಡ್ತಾನೆ ಇರಲಿಲ್ಲ ಅವಳು ಅಂತ. ಇಷ್ಟು ಇಂಪಾರ್ಟೆಂಟ್ ಇದೆಲ್ಲ ತಿಳ್ಕೊಳ್ಳುವಂಥದ್ದು, ಮಗುವನ್ನ ಗಾಳಿಗೆ ಹಾರಿಸುವಂತ ಇಲ್ಲ. ಅದಕ್ಕೆ ಇಷ್ಟು ನಮಗೆ ನಾಲೆಜ್ ಇರ್ತದೆ, ಅಷ್ಟು ನಾವು ಮಿಸ್ಟೇಕ್ಸ್ಗಳನ್ನು ಕಡಿಮೆ ಮಾಡ್ತೇವೆ. ಓಕೆ, ಸೊ ಈ ಆನಿಮಲ್ಸ್ ಕೂಡ ನೀವು ನೋಡಿರ್ಬೋದು, ಪ್ರಾಣಿಗಳು ಕೂಡ ಎಷ್ಟು ಚಂದಕ್ಕೆ ಮಗುವನ್ನ ಹೀಗೆ ಬೆಚ್ಚಗೆ ಇಟ್ಕೊಂಡಿರ್ತವೆ. ಇವನ್ ಬೆಕ್ಕು ಮರಿ ಇಟ್ಟಾಗ ನೋಡಿ, ಮರಿ ಕಣ್ಣು ಬಿಡೋ ತನಕ ಬೆಕ್ಕು ಎಲ್ಲೋ ಮೂಲೆಯಲ್ಲಿ ಕತ್ತಲು ಕೊನೆಯಲ್ಲಿ ಇರ್ತದೆ, ಅದು ಎಕ್ಸ್ಪೋಸ್ ಮಾಡೋದಿಲ್ಲ. ಯಾವ ಪ್ರಾಣಿ ಕೂಡ ರೋಡಲ್ಲಿ ತಂದು ಮರಿ ಇಟ್ಟಿಲ್ಲ ಅಲ್ವಾ? ಸೊ ವಿ ಶುಡ್ ನೋ ಇಟ್ಸ್ ಅ ಸ್ಪೆಸಿಫಿಕ್ ಪೀರಿಯಡ್ ಮೆಂಟ್ ಫಾರ್ ದ ಬೇಬಿ ಆ್ಯಂಡ್ ಮದರ್, ಅಂದರೆ ನಮ್ಮ ರಿಕವರಿಗೆ. ಸೊ ಅದು ಮುಖ್ಯ ಆಗಬೇಕು ಅಂತ. ಓಕೆ, ನೆಕ್ಸ್ಟ್ ಸೈಕಿಕ್ ಡೆವಲಪ್ಮೆಂಟ್. ಏನು ಸೈಕಿಕ್ ಡೆವಲಪ್ಮೆಂಟ್ ಅಂತ ಹೇಳಿದರೆ, ಸೈಕಿಕ್ ಡೆವಲಪ್ಮೆಂಟ್ ಇಸ್ ನಥಿಂಗ್ ಬಟ್ ನಮ್ಮಲ್ಲಿರುವ ಒಂದು ಸ್ಪಿರಿಟ್ ಇದೆಯಲ್ಲ, ನಮ್ಮಲ್ಲಿರುವ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಅದರದ್ದು ಬೆಳವಣಿಗೆ. ನಮ್ಮ ಒಳಗಡೆ ಇರುವಂಥದ್ದು ಏನೋ ಒಂದಿದೆ, ಪ್ರತಿಯೊಬ್ಬರಲ್ಲೂ ಏನೋ ಒಂದಿದೆ. ಸೊ ಅದನ್ನು ಸಂಪೂರ್ಣವಾಗಿ ಹೊರಗೆ ತರಲಿಕ್ಕೆ ಇರುವಂಥದ್ದು. ಸೊ ಅವ್ರು ಹೇಳ್ತಾರೆ ಒಂದ್ ಕಡೆ, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ಗಿಂತನೂ ಸೈಕಿಕ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಅಂತ. ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಂದ್ರೆ ಈಗ ಹೇಳ್ಬೋದು, ಈಗ 1 to 10, ಈಗ ಕೆಲವರೆಲ್ಲ ಹೇಳ್ತಾರೆ ನನ್ನ ಮಗು 2 ವರ್ಷದಲ್ಲೇ ಹೇಳ್ತು, 100 ತನಕ ಹೇಳ್ತಾ ಇತ್ತು, ಅದರ ಹೆಸರು ಹೇಳ್ತಾ ಇತ್ತು. ಗುಡ್, ಹೇಳಿ, ತೊಂದರೆ ಇಲ್ಲ. ಬಟ್ ಅದು ಹಿಂಸೆಯಿಂದ ಹೇಳಿರಬಾರ್ದು, ಅಷ್ಟು ಟ್ರೈನ್ ಮಾಡಿ ಉಳಿದದೆಲ್ಲ ಬಿಟ್ಟು ಹೇಳಿಸಿರಬಾರ್ದು. ಆಟಾಡ್ತಾ ಮಗು ಕಲ್ತ್ರೆ ತುಂಬಾ ಖುಷಿ. ಓಕೆ, ಆದ್ರೆ ಫಸ್ಟಿಗೆ ABCD ಕಲಿಸ್ತಾರೆ ಮಗುವಿಗೆ, 1 to 3 ಕಲಿಸ್ತಾರೆ, ಕಲಿಸ್ಲಿ ಪರವಾಗಿಲ್ಲ. ಆದ್ರೆ ಸೈಕಿಕ್ ಡೆವಲಪ್ಮೆಂಟ್ಗೆ ಅವಕಾಶ ಉಂಟಾ? ಅದರ ಕ್ರಿಯೇಟಿವಿಟಿಗೆ. ನಾನಾಗ ಒಂದು ಮೊಟ್ಟೆದ ಎಕ್ಸಾಂಪಲ್ ಕೊಟ್ಟೆಲ್ಲ, ಹಾಗೆ ಏನೋ ಒಂದು ಹಾಳು ಮಾಡ್ತದೆ ಅಂತ ಹೇಳಿ ಎಲ್ಲವನ್ನೂ ಕೂಡ ನೋ 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 ಅಂತ ದಿನಕ್ಕೆ ಎಷ್ಟು ಸಲ ಅದು ನೋ ಕೇಳ್ತದೆ, ಅದು ಕೂಡ ನೋಡ್ಬೇಕಾಗ್ತದೆ. ಎಸ್ ಪೇರೆಂಟಿಂಗ್ ಅಂತ ಹೇಳ್ತಾರೆ. ಈಗ ಎಲ್ಲಕ್ಕೂ ಎಸ್ ಅಂತಲ್ಲ, ಆದಷ್ಟು ನೋವನ್ನು ಬೇರೆ ರೀತಿಯಲ್ಲಿ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ಮಗು ಗೋಡೆಯಲ್ಲಿ ಗೀಚ್ಲಿಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಕ್ರೇಯಾನ್ ಇಟ್ಕೊಂಡು ಪ್ರೀತಿಯಿಂದ ಹೇಳ್ಬೋದು, ಗೋಡೆಯಲ್ಲಿ ಎಲ್ಲ ಗೀಚೋದು, ನಾವು ಬುಕ್ಕಲ್ಲಿ ಮಾಡೋಣ ಬಾ ಅಂತ. ಮಾಡಬೇಡ ಮಾಡಬೇಡ ಮಾಡಬೇಡ, ಗೋಡೆಯಲ್ಲಿ ಯಾಕೆ ಗೀಚಿದೆಯಾ? ಟೋನ್ ತುಂಬಾ ಮುಖ್ಯ. ಟೋನ್, ಯಾವ ಟೋನಲ್ಲಿ ಮಾತಾಡ್ತದೆ ಮಗು ಅದೇ ಟೋನಲ್ಲಿ ರಿಫ್ಲೆಕ್ಟ್ ಮಾಡ್ತದೆ. ನಮ್ಮ ಕಾಲೇಜಲ್ಲಿ ಒಬ್ಬ ಹುಡುಗ ಇದ್ದ, ನನ್ನ ಪ್ರೀವಿಯಸ್ ಕಾಲೇಜಲ್ಲಿ. ಅವ್ನು ಆರ್ಟ್ ಸ್ಟೂಡೆಂಟು, ನನ್ನ ಡೈರೆಕ್ಟ್ ಸ್ಟೂಡೆಂಟ್ ಅಲ್ಲ, ಬಟ್ ನಾನು ನೋಡಿದ್ದೇನೆ ಅವನನ್ನು. ಎಂಥ ಆಟಿಟ್ಯೂಡ್ ಅಂದರೆ ಭಯಂಕರ, ಅವನೇ ಎಲ್ಲ ಗೊತ್ತಿರೋ ಹಾಗೆ ಅವ್ನು ನಡೆಯುವ ರೀತಿ, ಒಬ್ರಿಗೂ ವಿಶ್ ಮಾಡ್ತಿರ್ಲಿಲ್ಲ ಅವನು. ಎಲ್ಲರೂ ಹೇಳ್ತಾ ಇದ್ರು ಅವನು ಚೆನ್ನಾಗಿದ್ದ, ಅಂದರೆ ಚುರುಕಿದ್ದ ಓದಲಿಕ್ಕೆಲ್ಲ, ಬಟ್ ಏನೋ ಒಂಥರ ಆಟಿಟ್ಯೂಡ್ ಅವನು. ಅದಕ್ಕೆ ಅವನ ಟೀಚರ್ಸ್ಗೆ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ, ಅವನು ಯಾರು ಏನು ಹೇಳ್ತಿರ್ಲಿಲ್ಲ. ಮತ್ತೆ ಒಂದ್ಸಲ ಏನಾಯ್ತು, ಪೇರೆಂಟ್ಸ್ ಮೀಟಲ್ಲಿ ಅವ್ರ ಅಪ್ಪ ಬಂದರು. ಅವ್ರ ಅಪ್ಪ ನೋಡ್ಬೇಕಾದ್ರೆ ಜೆರಾಕ್ಸ್ ಕಾಪಿ. ಅಪ್ಪನು ಅದೇ ರೀತಿ ನಡೆಯೋದು, ಅದೇ ರೀತಿಯ ಮುಖಭಾವ, ಮುಖದಲ್ಲಿ ಒಂದು ಸ್ಮೈಲ್ ಇಲ್ಲ,
ಎಂಥ ಆಟಿಟ್ಯೂಡ್! ಒಂಥರ ಎಲ್ರೂ ಆಶ್ಚರ್ಯಪಟ್ರು. ಓಹ್! ಅಪ್ಪಂದಿವನು ತದ್ರೂಪು ಅಂತ. ಅದು ಖಂಡಿತವಾಗ್ಲೂ ಕೂಡ ಹಾಗೇ ಆಗ್ತದೆ. ನೀವು ಎಷ್ಟು ಸ್ಮೈಲ್ ಮಾಡ್ತೀರಾ ನೋಡಿ ಅಷ್ಟು ಒಳ್ಳೇದು. ಎಸ್ಪೆಷಲಿ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಗ್ತಾ, 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 ನಗ್ತಾ ಇರಿ. ಮಗುಗೆ ಅದು ನ್ಯಾಚುರಲ್ ಆಗಿ ಬರ್ತದೆ. ನ್ಯಾಚುರಲ್ ಆಗಿ ಬರ್ತದೆ. ಇದು ನನ್ನ ಮಗಳಲ್ಲಿ ನಾನು ನೋಡಿದ್ದು ಕೂಡ. ತುಂಬಾ ಸ್ಮೈಲಿ ಅವಳು. ಎಲ್ಲಾದ್ರಲ್ಲಿ ನಗ್ತಾ ಖುಷಿಯಾಗಿರ್ತಾಳೆ. ಕೆಲವು ಸಲ ನನ್ನನ್ನು ಮಂಗ ಮಾಡ್ಲಿಕ್ಕೂ ಸ್ಮೈಲ್ ಮಾಡ್ತಾಳೆ ಅವಳು. ಏನಾದ್ರೂ ಹೀಗೆ ಏನೋ "ಸರಿ ಅದು ತೆಗ್ದಿಯಾ? ಅದು ನೀನು ತೆಗ್ದದ್ದಾ? ಅದು ನೀನು ಹಾಳು ಮಾಡಿದ್ದಾ?" ಅಂತ. ಹೂ ಅಂತ ನಗಾಡ್ತಾಳೆ. ಗೊತ್ತಾಗ್ತದೆ ಓಹ್! ಅಂತ. ಅಂದ್ರೆ ಸ್ಮೈಲ್ ಮಾಡುವಂಥದ್ದುಂಟಲ್ಲ ನಮ್ಮಿಂದ ಶುರು ಆಗ್ಬೇಕು. ಮಕ್ಕಳು ನಮ್ಮ ರಿಫ್ಲೆಕ್ಷನ್. ನಮ್ಮ ಸ್ವರ ಮತ್ತೆ ನಮ್ಮ ರೂಪ. ಗೋಪಟ್ಕರ್ ಸರ್ ಯಾವಾಗಲೂ ಹೇಳ್ತಾರೆ ಸ್ವರೂಪ ಅಂತ. ನಮ್ಮ ಸ್ವರ ಹೇಗಿದೆ, ಸ್ವರದ ಟೋನ್ ಹೇಗಿದೆ, ತುಂಬಾ ಶಾರ್ಪ್ ವಾಯ್ಸ್ ಮಕ್ಕಳನ್ನ ಅಲ್ಲೇ ಕಟ್ ಮಾಡಿ ಬಿಡ್ತದೆ. ಶಾರ್ಪಲ್ಲಿ ಹೇಳ್ತದೆ. ಗೆಸ್ಸೆಲ್ಲ ಹೇಳೋದು ಹಾಗೆ ಹೀಗೆ ಇಲ್ಲ. ನಮ್ಗೇನು ಮಕ್ಕಳಿಗೆ ನಾವು ಕಮ್ಯುನಿಕೇಟ್ ಮಾಡ್ಬೇಕಾ ನಾವು ಅದನ್ನ ತುಂಬಾ ಚೆನ್ನಾಗಿ ಹೇಳ್ಬೋದು. ನೀವೆಷ್ಟು ಸಾಫ್ಟ್ ಆಗಿ ಮಾತಾಡ್ತೀರಾ ನಿಮ್ಮ ಮಗು ಅಷ್ಟೇ ಸಾಫ್ಟ್ ಆಗಿ ಮಾತಾಡುತ್ತೆ. ಸೊ ಇದು ತುಂಬಾ ಮುಖ್ಯ ಆಗ್ತದೆ. ನಮ್ಮ ಅಂದ್ರೆ ಮಗುವಿನ ಸೈಕಿಕ್ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಪಾತ್ರ ಏನಿದೆ ಅಂತ ಹೇಳಿ. ಕ್ರಿಯೇಟಿವ್ ಸ್ಪಿರಿಟ್ ಅದೇ ಅದು ಈಗ ಮಣ್ಣಲ್ಲಿ ಆಟ ಆಡ್ಲಿಕ್ಕೆ ಬಿಡೋಣ. ಸ್ವಲ್ಪ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಅದು ಏನ್ ಮಾಡ್ತದೆ ಮಾಡ್ಲಿ. ಆಗ ಅದಕ್ಕೆ ಏನಾಗ್ತದೆ ಗೊತ್ತಾ? ಒಂದು ಕೆಲಸ ಕಂಪ್ಲೀಟ್ ಮಾಡಿದಾಗ ಅದಕ್ಕೆ ಎಷ್ಟೋ ಸಮಾಧಾನ ಸಿಗ್ತದೆ. ಸಮಾಧಾನ ಸಿಕ್ಕಿದಾಗ ಓಕೆ ಕ್ಲಿಯರ್ ಆಯ್ತಲ್ಲಿ. ಯಾವುದು ಬ್ಯಾಲೆನ್ಸ್ ಇಲ್ಲ. ಇಲ್ಲ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್. ನೆಕ್ಸ್ಟ್ ಹಾಗೆ ಇಟ್ಕೊಳ್ತದೆ. ಮನಸ್ಸಲ್ಲಿ ಹಾಗೆ ಇಟ್ಕೊಂಡು ಮಗು ಮತ್ತೆ ಕಿರಿಕಿರಿ ಅನುಭವಿಸ್ತದೆ. ಅದಕ್ಕೋಸ್ಕರ ಇಫ್ ಇಟ್ ವಾಂಟ್ಸ್ ಟು ಡೂ ಸಮಥಿಂಗ್, ಇಫ್ ಇಟ್ ಇಸ್ ನಾಟ್ ಹಾರ್ಮ್ಫುಲ್, ದೆನ್ ಲೆಟ್ ಇಟ್ ಡೂ ಅಷ್ಟೇ. ಅಂದ್ರೆ ಮಗುವಿನ ಹೈಯೆಸ್ಟ್ ಪೊಟೆನ್ಷಿಯಲ್ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ನಾವು ಅವಕಾಶ ಕೊಡೋದುಂಟಲ್ಲ, ಅದು ಅದರ ಕ್ರಿಯೇಟಿವ್ ಸ್ಪಿರಿಟ್ ಅಥವಾ ಸೈಕಿಕ್ ಡೆವಲಪ್ಮೆಂಟ್ಗೆ ನಾವು ಕೊಡುವಂತಹ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್. ಇನ್ನೊಂದು ಸ್ಪಿರಿಚುವಲ್ ಎಂಬ್ರಿಯೋ ಅಂತ ಹೇಳ್ತಾರೆ ಮಾಂಟೆಸರಿಯಲ್ಲಿ. ಸ್ಪಿರಿಚುವಲ್ ಎಂಬ್ರಿಯೋ ಅಂತ ಹೇಳಿದ್ರೆ ಏನು? ಮಗು ಸ್ಪಿರಿಚುವಲಿ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವೇನ್ ಹೇಳ್ತೇವೆ ನೋಡಿ, ಸ್ಪಿರಿಟ್ ಅಥವಾ ಸೋಲ್ ಅಂತ ಏನ್ ಹೇಳ್ತೇವೆ ನೋಡಿ, ಗರ್ಭಕ್ಕೆ ಸೋಲ್, ಒಳ್ಳೆ ಸೋಲ್ ಬರ್ತದೆ ಅಂತ. ಒಳ್ಳೆ ಸೋಲ್ ಬರ್ತದೆ ಅಂದ್ರೆ ಅದಕ್ಕೆ ಅದರದೇ ಆದ ಇಂಪ್ರಿಂಟ್ಸ್ ಇದೆ. ಇಂಪ್ರಿಂಟ್ಸ್ ಅಂತ ಹೇಳಿದ್ರೆ ಅದರದೇ ಆದ ಸಂಸ್ಕಾರ ಇದೆ ಅದಕ್ಕೆ. ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಪಾಸಿಟಿವ್ ಇದ್ರಿ ಅಷ್ಟೇ ಅಂತಹ ಸೋಲ್ಗಳು, ಅಂಥದೇ ಸೋಲ್ಲ ನಿಮ್ಮ ಕಾರ್ಮಿಕ್ ಕಾಂಟ್ರಾಕ್ಟ್ಗೆ ಸೂಟ್ ಆಗುವಂಥದ್ದು ನಿಮ್ಮ ಮುಂಬಲ್ಲಿ ಇದೆ ಈಗ. ಓಕೆ, ಸೊ ನೀವು ಕ್ಯಾರಿ ಮಾಡ್ತಾ ಇದ್ರೆ ಈಗ ನೀವು ಗರ್ಭ ಸಂಸ್ಕಾರದಲ್ಲಿ ಒಳ್ಳೆದು ಈಗ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾಗೆ ಅದು ಇನ್ನಷ್ಟು ಚೆನ್ನಾಗಾಗ್ತಾ ಹೋಗ್ತದೆ. ಅದು ಒಂದು ಹಾಲಿಗೆ ಕೇಸರಿ ಬೆರೆಸಿದ್ರೆ ಹೇಗಾಗುತ್ತೆ ನೋಡಿ, ಅಂತ ಹಾಗೆ ಕ್ವಾಲಿಟಿ ಅದರದ್ದು ಇಂಪ್ರೂವ್ ಆಗ್ತಾ ಹೋಗ್ತದೆ ಇನ್ನಷ್ಟು. ಮಗು ಹುಟ್ಟಿದಾಗ ಎಲ್ಲವನ್ನ ತಿಳ್ಕೊಂಡೇ ಬಂದಿರ್ತದೆ. ಎಲ್ಲವೂ ಗೊತ್ತಿರ್ತದೆ ಅದಕ್ಕೆ. ಸೂಕ್ಷ್ಮ ಜ್ಞಾನ ಇರ್ತದೆ ಅದಕ್ಕೆ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಎಲ್ಲವೂ ಗೊತ್ತಿರ್ತದೆ. ಸೊ ನಮ್ದು ಏನ್ ಕೆಲಸ ತುಂಬಿಸೋದಲ್ಲ. ಇಟ್ಸ್ ಅ ಸ್ಪಿರಿಚುವಲ್ ಎಂಬ್ರಿಯೋ ಅಂತ ನಾವು ಫಸ್ಟೇ ಅರ್ಥ ಮಾಡ್ಕೋಬೇಕು. ನಿಂಗೆಲ್ಲ ಗೊತ್ತು, ಬಟ್ ನನ್ನಿಂದ ಏನಾಗ್ತದೆ ಅಷ್ಟು ಚೆನ್ನಾಗಿ ನಿಂಗೆ ಅವಕಾಶಗಳನ್ನ ಕೊಡ್ತೇನೆ ಅಷ್ಟೇ ನಾವು ಮಾಡ್ಲಿಕ್ಕಿರೋದು. ನಮಗೆ ನಿಮಾನ್ಸಲ್ಲಿ ಒಂದು ಟ್ರೈನಿಂಗ್ ಇತ್ತು. ಅದರಲ್ಲಿ ಗುಲಾಬಿ ಗಿಡ ಬೆಳೆಸೋದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರು ಹೇಳಿದ್ರು ಗುಲಾಬಿ ಗಿಡ ಹೇಗೆ ಬೆಳೆಸ್ತೀರಾ? ನಾನು ಬೆಳೆಸ್ತೇನೆ, ಅದೆಲ್ಲ ಹಾಕಿ ಬೆಳೆಸ್ತೇನೆ, ಗೊಬ್ಬರ ಎಲ್ಲ ಹಾಕಿ ಬೆಳೆಸ್ತೇನೆ, ನೀರು ಹಾಕಿ ಬೆಳೆಸ್ತೇನೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಟ್ರೈನರ್, ಆಕ್ಚುಲಿ ಗಿಡವನ್ನು ನೀವು ಬೆಳೆಸೋದಲ್ಲ, ಗಿಡ ತಾನೇ ಬೆಳೆಯೋದು. ನೀವು ನೀರೆಲ್ಲ ಹಾಕಿ ನೀವು ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ. ನಂಗದು ಈಗಲೂ ನೆನಪಿದೆ ಅವ್ರು ಹೇಳಿದ್ದು. ಹೌದಲ್ವಾ, ನಾವು ಯಾವುದನ್ನು ಬೆಳೆಸ್ಲಿಕ್ಕಾಗ್ತದೆ? ಗಿಡ ಬೆಳೆಸೋದು. ಏನು ಬೆಳೆಸೋದು? ಅದು ಬೆಳೀತದೆ. ಸೊ ಮಗುವನ್ನ ಈ ದೃಷ್ಟಿಯಿಂದ ನೋಡಿ, ಅದಕ್ಕೆಲ್ಲ ಗೊತ್ತು ಅಂತ. ಸೊ ನಮ್ಮ ಯೂಶ್ವಲಿ ಏನು ಮಾಡಬೇಕು, ನಾವು ಹೆಚ್ಚಾಗಿ ನಾವು ಕಲಿತಾ ಹೋದಾಗೆ ಬೆಳೀತಾ ಹೋದಾಗೆ ಅದು ಬಹುಶಃ ನಾವು ನಮ್ಮ ಮಗುವಿಗೆ ಕೊಡುವ ಗಿಫ್ಟ್. ನಮ್ಮ ಸಣ್ಣತನಗಳನ್ನೆಲ್ಲ ದೂರ ಮಾಡ್ತಾ ಹೋದ ಹಾಗೆ, ನಮ್ಮ ದೃಷ್ಟಿಕೋನವನ್ನ ವಿಶಾಲ ಮಾಡ್ತಾ ಹೋದ ಹಾಗೆ ಮಗು ಇಷ್ಟು ಚೆನ್ನಾಗಿ ನಮ್ಮಿಂದ ಕಲಿಬಹುದು. ನೆಕ್ಸ್ಟ್ ಬರುವಂಥದ್ದು ಸೆನ್ಸಿಟಿವ್ ಪೀರಿಯಡ್ಸ್ ಅಂತ. ತುಂಬ ಸೆನ್ಸಿಟಿವ್ ಅಂದ್ರೆ ಈ ಕಾಲಘಟ್ಟ ತುಂಬಾ ಸೆನ್ಸಿಟಿವ್ ಆಗಿರ್ತದೆ. ಏನ್ ಸೆನ್ಸಿಟಿವ್ ಆಗುವಂಥದ್ದು? ಸೆನ್ಸಿಟಿವ್ ಅಂದ್ರೆ ಏನು? ಒಂದು ಸಂವೇದನೆ ಅಂತ ಹೇಳಿದ್ರೆ ಏನು? ನಾವು ಆಗ್ಲೇ ಹೇಳಿದಾಗೆ ಮಗುವಿಗೆ ಅದರದೇ ಆದ ಆಂತರಿಕ ಜ್ಞಾನ ಉಂಟು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಕೃತಿ, ಈಗ ನಾವು ಕೂಡ ಪ್ರಕೃತಿಯದ್ದೇ ಒಂದು ಭಾಗ ಅಲ್ವಾ. ಪ್ರಕೃತಿಯಲ್ಲಿ ಒಂದು ಚಿಟ್ಟೆ, ಒಂದು ಕಂಬಳಿ ಹುಳ ಚಿಟ್ಟೆ ಆಗುವಂತಹ ಒಂದು ರೀತಿಯನ್ನು ತಗೊಳ್ಳೋದಾದ್ರೆ, ಆ ಚಿಟ್ಟೆ ಹೇಗೆ ಕಂಬಳಿ ಹುಳ ಆಗ್ತದೆ? ಯಾರಾದ್ರೂ ಬಂದದಕ್ಕೆ ಗೈಡ್ ಮಾಡ್ತಾರಾ? ಸಾರಿ ಆ ಕಂಬಳಿ ಹುಳ ಹೇಗೆ ಚಿಟ್ಟೆ ಆಗ್ತದೆ? ಯಾರಾದ್ರೂ ಬಂದದಕ್ಕೆ ಗೈಡ್ ಮಾಡ್ತಾರಾ? ಇನ್ ಫಸ್ಟ್ ಹೀಗಿರ್ಬೇಕು, ಆಮೇಲೆ ಹೀಗಾಗತ್ತೆ, ಆಮೇಲೆ ನೀನು ಹೀಗೆ ಮಾಡ್ಬೇಕು. ನೋಬಡಿ ಗೈಡ್ಸ್. ನಮ್ಮ ಕಾಡುಗಳಲ್ಲಿ ಎಷ್ಟು ಹಾಸ್ಪಿಟಲ್ಸ್ ಇದೆ ಡೆಲಿವರಿ ಆಗ್ಲಿಕ್ಕೆ, ಎಷ್ಟು ಆಪರೇಷನ್ ಥಿಯೇಟರ್ಸ್ ಇದೆ? ಏನೂ ಇಲ್ಲ. ಯಾರು ಬಾಣಂತನ ಬಂದ್ ಮಾಡ್ತಾರೆ? ಯಾವ ಸಿಂಹದ ತಾಯಿ ಬಂದು ತನ್ನ ಮಗಳಿಗೆ ಬಾಣಂತನ ಮಾಡಿಕೊಟ್ಟಿದೆ? ಯಾವುದಿಲ್ಲ.
ಪ್ರಾಣಿಗಳು ಎಷ್ಟು ಚೆನ್ನಾಗಿ ಮಾಡ್ತವೆ. ಮನುಷ್ಯ ಕೂಡ ಪ್ರಾಣಿನೇ ಆ್ಯಕ್ಚುಲಿ. ಎಲ್ಲವೂ ಆಗ್ತದೆ. ಕೆಲವರಿಗೆ ಆಗ್ತದೆ, ಈಗ ಹೆರಿಗೆ ಹೇಗೆ ಟೆನ್ಷನ್ ಇಲ್ಲ, ಆಗ್ತದೆ. ಯಾಕಾಗೋದಿಲ್ಲ? ತುಂಬ ಚೆನ್ನಾಗಾಗ್ತದೆ. ನಮ್ಮ ದೇಹಕ್ಕೆ ಅದರದೇ ಆದಂಥ ಬುದ್ಧಿವಂತಿಕೆ ಇದೆ. ಅದರದೇ ಆದ ಬುದ್ಧಿವಂತಿಕೆ ಇದೆ. ಹಾಗೆ ಮಗು ಕೂಡ ಅಷ್ಟೇ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅಂದರೆ ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಖಂಡಿತ ಅದಕ್ಕೆ ಬದುಕಲಿಕ್ಕೆ ಗೊತ್ತಾಗ್ತದೆ. ಸೊ ಅದು ಎಷ್ಟು ಚೆನ್ನಾಗಿ ಬದುಕ್ಬೋದು, ಅದು ನಾವು ಎಷ್ಟು ಎಫರ್ಟ್ ಹಾಕ್ಬೋದು, ಅದರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಈಗ ಸೆನ್ಸಿಟಿವ್ ಪೀರಿಯಡ್ಸ್ ಅಂತ ಹೇಳಿದರೆ ಈ ಸಮಯ ಮತ್ತೆ ಬರೋದಿಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಮಗು ಫಸ್ಟಿಗೆ ಏನು ಮಾಡ್ತದೆ ಅಂತ, ಮಗು ಫುಲ್ ಅಂದರೆ ನನ್ನ ಮಗಳನ್ನ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಮೆಲ್ಲ ನಾಲಿಗೆ ಹೊರಗೆ ಆಗ್ತಾ ಇದ್ಲು ಫಸ್ಟಿಗೆ. ಅಂದರೆ ಶಿ ಯೂಸ್ ಟು ಸೆನ್ಸ್ ಅಂತ, ನಾಲಿಗೆ ಮೆಲ್ಲ ಹೊರಗೆ ಹಾಕೋದು, ಆಮೇಲೆ ಕೈ ಬೆರಳು ಮೆಲ್ಲ ಕೈ ಎತ್ತೋದು, ಆಮೇಲೆ ಆಚೆ ತಿರುಗೋದು, ಈಚೆ ತಿರುಗಿ ನೋಡೋದು, ಆಮೇಲೆ ಒಂದು ಕಡೆ ಟರ್ನ್ ಆಗೋದು, ಟರ್ನ್ ಆಗಿ ನಿಧಾನಕ್ಕೆ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡೋದು, ಕೂತ್ಕೊಂಡ ನಂತರ ನೆಕ್ಸ್ಟ್ ತೆವಳಲಿಕ್ಕೆ ಶುರು ಮಾಡೋದು, ತೆವಳಿದ ನಂತರ ಹಿಡಿದು ನಿಂತ್ಕೊಳ್ತಾ ಒಂದೊಂದೇ ಹೆಜ್ಜೆ ಇಡಲಿಕ್ಕೆ, ಈ ಸೋಫಾನ ಫರ್ನಿಚರ್ ಏನಾದರೂ ಹಿಡ್ಕೊಳ್ತಾ. ನಾನು ಅವಳಿಗೆ ವಾಕರ್ ತಂದು ಕೊಡಲಿಲ್ಲ, ಯಾಕೆಂದರೆ ಅವಳು ಬಿದ್ದು ಕಲೀಲಿ ಅಂತ. ಬೀಳೋದಾದರೆ ಬಿದ್ದು ಕಲೀಲಿ, ವಾಕರ್ ತಂದು ಕೊಟ್ಟು ಫಸ್ಟೇ ಸೇಫ್ಟಿ ಬೇಡ ಅಂತ. ಅವಳಿಗೆ ಯಾವುದು ಕೂಡ ನಾನು ತುಂಬ ಸೇಫಾಗಿ ನಾನು ಇದು ಮಾಡಲೇ ಇಲ್ಲ, ಸ್ವಲ್ಪ ರಫ್ ಆಗಿ ನಾನು ಹ್ಯಾಂಡಲ್ ಮಾಡ್ತಿದ್ದೆ ಅವಳನ್ನು. ಸೊ ಅವಳು ವಾಕರ್ ಇಲ್ಲದೇ, ಆದರೆ ಅವಳು ಬಿದ್ದದನ್ನ ನೋಡೇ ಇಲ್ಲ ಅವಳು ನಡೆಯುವಾಗ, ಯಾಕೆಂದರೆ ಅವಳು ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು. ಒಂದಿಷ್ಟು 8.5 9 ಮಂತ್ಸಲ್ಲಿ ನಡೆದಿದ್ದಾಳೆ ಅಂದ್ಕೊಳ್ತೇನೆ ನಾನು, ಹಿಡ್ಕೊಂಡು ನಡೀತಾ ಇದ್ಲು. ಅಂದರೆ ತುಂಬ ನಿಂತು ಕಾಲಿಗೆ ಬಲ ಬಂದ ನಂತರ ಮತ್ತೆ ಒಂದೊಂದೇ ಹೆಜ್ಜೆ ತಗೊಂಡು ಹೋದದ್ದು. ಅಂದರೆ ಮಕ್ಕಳದ್ದು ಪರ್ಸ್ನಾಲಿಟಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಅದರಲ್ಲಿ. ಫಸ್ಟ್ ಅವಳದು ನೋಡ್ತಾಳೆ ಆಗ್ತದಂತ, ಹಾಗೆ ಸುಮ್ಮನೆ ನಡೀಲಿಕ್ಕೆ ಹೋಗಿ ಬಿದ್ದಿಲ್ಲ ಅವಳು. ಸೊ ಹಾಗೇನೆ ಆಮೇಲೆ ನಡೆಯುವಂಥದ್ದು, ನಡೆದ ನಂತರ ಓಡುವಂಥದ್ದು. ಸೊ ಇದೆಲ್ಲ ಒಂದೊಂದು ಪೀರಿಯಡ್ಸ್ ಅಲ್ವಾ. ಈಗ ಓಡಿದ ನಂತರ ಮತ್ತೆ ತೆವಳಲಿಕ್ಕೆ ಹೋಗೋದಿಲ್ಲ ಅವರು, ಗೊತ್ತಾಗ್ತಿದೆಯಲ್ಲ. ಅಂದರೆ ಆ ಪೀರಿಯಡಲ್ಲಿ ಆ ಟೈಮಲ್ಲಿ ಏನಾಗಬೇಕು ಅದಾಗಬೇಕು. ಸಪೋಸ್ ಅದು ಮಿಸ್ ಆದರೆ ಮತ್ತೆ ಅದು ಮಾಡಲಿಕ್ಕೆ ಕಷ್ಟ. ಒಂದು ಎಕ್ಸಾಂಪಲ್, ನಾನೊಬ್ಬರು ಪೇರೆಂಟ್ ಅವರ ಬ್ಲಾಗಲ್ಲಿ ಬರ್ತಿದ್ದು ನೋಡಿದ್ದು. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಮಗುವನ್ನು ಜಾಸ್ತಿ ನಿಲ್ಲಿಸಲಿಕ್ಕೆ ಟ್ರೈ ಮಾಡ್ತಿದ್ರಂತೆ. ಮಗು ಕೂತ್ಕೊಂಡ ನಂತರ ಕೈ ಹಿಡಿದು ನಿಲ್ಲಿಸೋದು. ಮಗು ಏನು ಮಾಡ್ತು, ನಿಂತ್ಕೊಂಡು ನೆಕ್ಸ್ಟ್ ನಡಿಲಿಕ್ಕೆ ಟ್ರೈ ಮಾಡ್ತಾ ಇತ್ತು, ತೆವಳಲಿಕ್ಕೆ ಕಲೀಲಿಲ್ಲ, ಕ್ರಾಲ್ ಮಾಡ್ತಾ ಇರಲಿಲ್ಲ ಅದು ಮಗು. ಮತ್ತೆ ಅವರಿಗೆ ಗೊತ್ತಾಯ್ತಂತೆ, ಓ ನಾನು ಫಸ್ಟಿಗೆ ನಿಲ್ಲಿಸಿ ತಪ್ಪು ಮಾಡಿದ್ನಲ್ಲ ಅಂತ. ಅಂದರೆ ತೆವಳೋದು ಎಷ್ಟು ಮುಖ್ಯ ಗೊತ್ತಾ ಮಗುವಿಗೆ. ಜಸ್ಟ್ ನೀವು ಅದನ್ನು ನಮಗೆ ಸುಲಭವಾಗಿ ಕಾಣ್ಬೋದು, ಬಟ್ ನೀವು ಒಂದ್ಸಲ ನೋಡಿ ಅಂದರೆ ತೆವಳಲಿಕ್ಕೆ. ನಾನು ಆ್ಯಕ್ಚುಲಿ ಕೆಲಸ ಟ್ರೈ ಮಾಡಿದ್ದೆ, ತೆವಳೋದು ಹೇಗೆ ಫೀಲ್ ಆಗ್ತದೆ ಅಂತ. ನನ್ನ ಮಗಳು ಹುಟ್ಟಿದ ನಂತರ ನೆಕ್ಸ್ಟು ಹೇಗೆ ಫೀಲ್ ಆಗುತ್ತೆ, ಕಷ್ಟ ಇದೆ ತೆವಳೋದು. ನಡೆಯೋದು ಆರಾಮಾಗಿ ನಡಿಬೋದು, ಕೈ ಕಾಲು ಎಲ್ಲ ಇಟ್ಟು ಹೊಟ್ಟೆ ಎಳ್ಕೊಂಡು ಎದುರು ಹೋಗುವಂಥದ್ದು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನಿಲ್ಲೋದು ನಡೆಯೋದು ಈಸಿ, ಫಸ್ಟ್ ನಿಂತರೆ ಮಗು ನಂತರ ತೆವಳಲ್ಲ, ಅಂದರೆ ಹೆಚ್ಚಿನ ಕೇಸಲ್ಲಿ ತೆವಳೋದಿಲ್ಲ. ಸೊ ಆ ಸೆನ್ಸಿಟಿವ್ ಪೀರಿಯಡ್ಸಲ್ಲಿ ಅದೇ ಕೆಲಸ ಆಗಬೇಕು, ಆಗ ಅದನ್ನು ತುಂಬ ಚೆನ್ನಾಗಿ ಮಗು ಗ್ರಾಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಅಬ್ಸರ್ವೇಷನ್ ಮಾಡಬೇಕು ನಾವು, ಮಗು ಏನು ಮಾಡ್ತಾ ಇದೆ ಅಂತ. ಮತ್ತು ಆ ಪೀರಿಯಡಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ನಾವು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ಟೈಮ್ ಉಂಟಲ್ಲ, ಫಸ್ಟ್ 1000 days ತುಂಬ ಫೋಕಸ್ ಇರುವಂಥ ಟೈಮ್ ಅದು. ಮಗು ತುಂಬ ಅದರಲ್ಲಿ ಗಮನ ಕೊಡ್ತದೆ. ವಿ ಶುಡ್ ನಾಟ್ ಇಂಟರಪ್ಟ್ ಅಂದರೆ ಏನು, ನಾವು ಅಡ್ಡಿ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಮಗು ಏನೋ ಮಾಡ್ತಿದೆ, ಓಕೆ, ಈಗ ಸ್ನಾನಕ್ಕೆ ನಾನೇ ಎಕ್ಸಾಂಪಲ್ ಕೊಡ್ತೇನೆ. ನನ್ನ ಮಗಳದು ಸ್ನಾನಕ್ಕೆ ಹೋದಾಗ ಅವಳಿಗೆ ಫಸ್ಟ್ ಸ್ನಾನ ಎಲ್ಲ ಮಾಡಿಸಿ ಒಂಚೂರು ನೀರು ಇದರಲ್ಲಿ ಹಾಕಿಟ್ರೆ, ದೊಡ್ಡ ಹಂಡೆ ಒಂದು ಪಾತ್ರೆ ಇದೆ, ಆ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ರೆ ತುಂಬ ಹೊತ್ತೋಳು ಆಟ ಆಡೋಳು. ಅದರಲ್ಲೇ ಆಟಾಡಿದ ನಂತರ ಖುಷಿ ಆದ ನಂತರ, ಸಮಾಧಾನ ಆದ ನಂತರ ಅವಳ ಮುಖದೊಳಗೆ ಗೊತ್ತಾಗ್ತದೆ, ಇನ್ನು ಆಯಿತು ಸಾಕ ಹೋಗೋಣ ಅಂತ ಹೇಳಿದ್ರೆ ಹಾಂ ಅಂತ ಹೇಳೋಳು. ಅದೇ ನನಗೆ ಕೆಲಸ ಅರ್ಜೆಂಟ್ ಇದ್ದಾಗ ಅವಳಿಗೆ ಸ್ನಾನ ಮಾಡಿಸಿ ಹಾಗೆ ಕರ್ಕೊಂಡು ಬಂದರೆ ಬೊಬ್ಬೆ ಹೊಡಿತಾ ಇದ್ಲು, ಅಂದರೆ ಅವಳಿಗೆ ಆಟ ಆಡಲಿಕ್ಕೆ ಬೇಕಿತ್ತು. ಸೊ ದ್ಯಾಟ್ ಈಸ್ ದ ಸೆನ್ಸಿಟಿವ್ ಪೀರಿಯಡ್. ಅವಳಿಗೆ ಆಟ ಆಡಲಿಕ್ಕೆ ಬೇಕು ಅಂತ ಹೇಳೋದಕ್ಕೆ ಅವಕಾಶ ಕೊಡಬೇಕು ನಾವು. ಮಕ್ಕಳು ಯಾಕೆ ಹಠ ಮಾಡ್ತಾರೆ ಯಾವಾಗ ಅಂತ ಹೇಳಿದ್ರೆ, ಆ ಇಂಟ್ರಪ್ಷನ್ ಇದ್ದಾಗ ಅವ್ರಿಗೆ ಏನೋ ಅವ್ರ ಮನಸ್ಸು ಮಾಡಬೇಕಂತ ಹಾತೊರಿತಾ ಇರ್ತದೆ, ನಾವು ಅದಕ್ಕೆ ಅಡ್ಡಿಗಾಲ ಹಾಕ್ತೇವಲ್ಲ, ಆಗ ಹಠ ಶುರು ಆಗ್ತದೆ. ಅಂದರೆ ಹಠ ಮಾಡಲಿಕ್ಕೆ ಬೇರೆ ಬೇರೆ ಕಾರಣ ಇದೆ, ಇಲ್ಲ ಅಂತಲ್ಲ, ಆದರೆ ಹಠ ಈ ಕಾರಣದಿಂದ ಬರಬಾರ್ದು ಅಂತ. ಸೊ ಈಗ ನಾನು ತರಕಾರಿ ಕಟ್ ಮಾಡ್ತಾ ಇದ್ದೇನೆ, ಅವಳು ಬರ್ತಾಳೆ, ಏನೋ ಸಿಪ್ಪೆ ತೆಗಿಲಿಕ್ಕೆ, ಅದಕ್ಕೆ ಇದಕ್ಕೆ ಈರುಳ್ಳಿ ಎಂತಕ್ಕೋ ಬರ್ತಾಳೆ, ಬಿಟ್ಬಿಡ್ಬೇಕು. ಚಪಾತಿ ಮಾಡುವಾಗ ಅವತ್ತಂತೂ ಹಿಟ್ಟಂತೂ ಫುಲ್ ಮೆತ್ಕೊಂಡಿದ್ಲು. ಇಟ್ಸ್ ಓಕೆ, ಪರವಾಗಿಲ್ಲ, ಹೋದ್ರೆ ಅರ್ಧ ಕೆಜಿ ಹಿಟ್ಟ ಹೋಯ್ತು, ಪರವಾಗಿಲ್ಲ, ಅವಳೇನೋ ಕಲ್ತ್ಲ. ಸೊ
ಸೊ ಇದು ನನಗೆ ಮಾಂಟೆಸರಿ ಇದು ಎಜುಕೇಷನ್ ನನಗೆ ಸಿಸ್ಟಮ್ ಗೊತ್ತಾದ ನಂತರ ತುಂಬ ಚೇಂಜಸ್ ನನ್ನಲ್ಲಿ ನಾನು ಮಾಡ್ಕೊಂಡೆ. ಮೊದಲೆಲ್ಲ ನನಗೆ ತುಂಬ ಕಿರಿಕಿರಿ ಆಗ್ತಾ ಇತ್ತು ಮಕ್ಕಳು ಹೀಗೆಲ್ಲ ಮಾಡಿ, ಮತ್ತೆ ನನಗೆ ಗೊತ್ತಾಯಿತು ಅರ್ಥ ಆದ ನಂತರ ಮಕ್ಕಳು ಯಾಕೆ ಹೀಗೆ ಮಾಡ್ತಾರೆ ಅಂತ ಆದ ನಂತರ ನನಗೆ ಅನಿಸ್ತಾ ಇತ್ತು ನಾನು ಏನು ಮಾಡಬೇಕು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್, ವಾಟ್ ಆಮ್ ಐ ಸಪೋಸ್ ಟು ಡೂ. ನಾನು ನನಗೆ ಕ್ವಶನ್ ಮಾಡ್ತಾ ಹೋದೆ, ಆಗ ನಂಗೆ ಕಿರಿಕಿರಿ ಆಗಲ್ಲ, ನಮ್ಗೆ ಖುಷಿ ಅನಿಸುತ್ತೆ, ಮಕ್ಕಳ ಜೊತೆ ನಾವು ಬೆಳೀತೇವೆ ಆಗ. ಸೊ ಮಗು ಏನಾದರೂ ಮಾಡ್ತಾ ಇದೆ ಅಂತ ಹೇಳಿದ್ರೆ ಡೀಪ್ ವರ್ಕ್ ಮಾಡ್ತಿದೆ ನೋಡಿ ಮಗು. ಬೇಕಾದರೆ ನೀವು ನೆಕ್ಸ್ಟ್ ಗಮನಿಸಿ, ಅಥವಾ ಫಸ್ಟ್ ಬೇಬಿ ಇರುವವರು ನೀವು ಗಮನಿಸಿರ್ಬೋದು, ಏನೋ ಒಂದು ಇದು ಗ್ಲಾಸಿಂದ ಗ್ಲಾಸ್ಗೆ ನೀರು ಟ್ರಾನ್ಸ್ಫರ್ ಮಾಡುವಂಥದ್ದು, ಅಥವಾ ಒಂದು ಮಗ್ಗಿಂದ ಇನ್ನೊಂದು ಮಗಿಗೆ ನೀರು ಟ್ರಾನ್ಸ್ಫರ್ ಮಾಡುವಂಥದ್ದು ಪ್ರತಿ ಮಗು ಮಾಡ್ತಿದ್ದಾನೆ. ಮಗುವಿನ ಎದುರು ಒಂದು ಗ್ಲಾಸು ಒಂದು ಸ್ವಲ್ಪ ನೀರು ಇಡಿ, 2 ಗ್ಲಾಸ್ ಇಡಿ, ಪಕ್ಕ ಇದರಿಂದ ತೆಗೆದು ಅದಕ್ಕೆ ಹಾಕ್ತದೆ, ಅದರಿಂದ ತೆಗೆದು ಇದು ಹಾಕ್ತದೆ. ಬಿಕಾಸ್ ಇಟ್ಸ್ ದೇರ್ ಟ್ರಾನ್ಸ್ಫರ್ ಮಾಡುವಂಥದ್ದು. ಕೇಳಿಸ್ತಿದೆಯಾ? Yes, ma'am. ಸಾರಿ, ಜಸ್ಟ್ ಏನು ಹೇಳ್ತಾ ಇದ್ದೆ, ಇಲ್ಲಿ ತನಕ ಹೇಳಿದೆ. ಸೆನ್ಸಿಟಿವ್ ಪೀರಿಯಡ್ ಬಗ್ಗೆ ನಾವು ಮಾತಾಡ್ತಾ ಇದ್ವು. ಅಂದ್ರೆ ಮಗುವಿಗೆ ಒಂದೊಂದು ವಿಷಯ ಕಲೀಲಿಕ್ಕೆ ಒಂದೊಂದು ಟೈಮ್ ಇರುತ್ತೆ. ಆ ಟೈಮಲ್ಲಿ ಅದು ಕಲಿಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಕೋಣೆಯಲ್ಲಿ ಒಬ್ಬರೇ ಕೂತ್ಕೊಂಡು ವರ್ಕ್ ಮಾಡುವಂಥದ್ದು. ಅದಕ್ಕೋಸ್ಕರ ಈ ಆಟಿಕೆಗಳು ಏನು ಮಕ್ಕಳು ಆಟ ಆಡುವ ಸಾಮಾನುಗಳು ಉಂಟಲ್ಲ, ತುಂಬಾ ಮುಖ್ಯ ಆಗ್ತದೆ. ನಾವು ಏನು ಕೊಡೋದಿದ್ರು ಪರವಾಗಿಲ್ಲ, ಆಟದ ಸಾಮಾನು ಕೊಡಬೇಕು. ಬಟ್ ಯಾವ ಥರದ ಆಟದ ಸಾಮಾನು ಕೊಡಬೇಕು ಅದರ ಬಗ್ಗೆ ನೆಕ್ಸ್ಟ್ ಡಿಸ್ಕಸ್ ಮಾಡುವ. ಬಟ್ ಈ ಆಟಿಕೆಗಳಿಂದ ಅವ್ರು ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗ್ತಾರೆ. ಸಪೋಸ್ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಕಲಿಯುವ ಸಾಮರ್ಥ್ಯದಲ್ಲಿ ಶ್ರಿಂಕ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬರೇ ಒಂದು ಕೋಣೆಯಲ್ಲಿ ಇರುವಂಥದ್ದು, ಭಯ ಪಡೆದಿರುವಂಥದ್ದಕ್ಕೂ ಕೂಡ ಒಂದು ಟೈಮ್ ಇದೆ. ಆ ಟೈಮಲ್ಲಿ ನಾವು ಅವರಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ, ಪ್ರತಿಯೊಂದು ಅವ್ರ ಜೊತೆನೇ ಇದ್ರೆ ಆಗ ಮಗುಗೆ ಒಬ್ಬರೇ ಇರ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ನೀವು ಅಡುಗೆ ಮನೇಲಿ ಇದ್ದೀರಾ, ಅಲ್ಲೇ ಪಕ್ಕ ಒಂದು ರೂಮ್ ಇದೆ, ರೂಮಿನ ಬಾಗಿಲು ಓಪನ್ ಇದೆ, ಅಲ್ಲೇ ಮಗು ಆಟ ಆಡ್ತಿದೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಅದನ್ನು ಬಿಟ್ಟು ಮನೆಗೆ ಹೋಗಬೇಕು ನಾವು. ಅಂದ್ರೆ 1 ನಿಮಿಷ 2 ನಿಮಿಷ ಮತ್ತೆ ಮಧ್ಯೆ ಮಧ್ಯಕ್ಕೆ ಬಂದು ಮಾತಾಡಬೇಕು. ಆಗ ಮಗುವಿಗೆ ಅಭ್ಯಾಸ ಆಗ್ತದೆ, ರೂಢಿ ಆಗ್ತದೆ. ಇಲ್ಲ ತಾಯಿಯೇ ಇರಬೇಕು, ತಾಯಿ ಜೊತೆನೇ ಇರಬೇಕು, ತಾಯಿ ಇದ್ರೇ ಇರಬೇಕು ಅಂತ ಆಗ್ತದೆ. ಓಕೆ, ಸೊ ಸೆನ್ಸಿಟಿವ್ ಪೀರಿಯಡ್ಸ್ ಅಲ್ಲಿ ಒಂದೊಂದು ವಿಷಯವನ್ನ ಒಂದೊಂದು ಹಂತದಲ್ಲಿ ಮಗು ಕಲಿತಾ ಹೋಗ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ಲೈಟ್ ಹಾಕಿದಾಗೆ, ಟಾರ್ಚ್ ಲೈಟ್, ಒಂದಾದ್ಮೇಲೆ ನೆಕ್ಸ್ಟ್, ಒಂದಾದ್ಮೇಲೆ ನೆಕ್ಸ್ಟ್, ಹಾಗೆ ಮಗು ಪ್ರಪಂಚವನ್ನ ಕಲಿತಾ ಹೋಗುವಂಥದ್ದು. ಓಕೆ, ಈಗ ಒಂದು ಒಳ್ಳೆ ಉದಾಹರಣೆ ಕೊಡಬೇಕಾದ್ರೆ, ಬೆಕ್ಕು ನೋಡಿ, ಬೆಕ್ಕಿನ ಮರಿ, ನೀವು ಸಣ್ಣವರಿದ್ದಾಗ ಇದು ಮಾಡಿದಿರಲ್ಲ ಗೊತ್ತಿಲ್ಲ, ನಾವೆಲ್ಲ ಸಣ್ಣವರಿದ್ದಾಗ ಬೆಕ್ಕಿನ ಮರಿ ಇದ್ರೆ ಒಂದು ಸಣ್ಣ ಒಂದು ಕೋಲಿಗೆ ಏನಾದ್ರೂ ಒಂದು ಕಟ್ಟಿ
ಅದನ್ನ ಆಟ ಆಡಿಸೋದು. ಅಂದ್ರೆ ಅದು ಎಲ್ಲಿ ನಾವು ತಗೊಂಡು ಹೋಗ್ತೇವೆ ಅದು ಹಾರಿ ಅದನ್ನು ಹಿಡಿತದೆ, ಏನೋ ಕ್ಯಾಚ್ ಮಾಡ್ತದೆ. ಅದನ್ನೇ ದೊಡ್ಡ ಬೆಕ್ಕಿನ ಮೇಲೆ ಮುಂದೆ ಮಾಡಿದ್ರೆ ಅದು ಜಪ್ಪಯ್ಯ ಅನ್ನಲ್ಲ, ಅಂದ್ರೆ ಇಟ್ ಇಸ್ ಡಿಫ್ರೆಂಟ್. ಅದೇ ಸೆನ್ಸಿಟಿವ್ ಪೀರಿಯಡ್. ಆ ಸಣ್ಣದಿರುವಾಗ ಕಲಿಯುವಂಥದ್ದು ದೊಡ್ಡವರಾದ್ಮೇಲೆ ಕಲಿಯಲ್ಲ ಅಲ್ವಾ. ಸೊ ಯಾವುದೇ ರೀತಿಯಾದ ಮ್ಯೂಸಿಕ್ ಅನ್ನು ತುಂಬಾ ಕೇಳ್ತಿದೆ ಅಂತ ಹೇಳಿದ್ರೆ ಮಗು ರಿಪೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡಬೇಕಿದ್ರೆ ಯಾವ್ದು ವಿಷಯವನ್ನು ಮಗು ರಿಪೀಟ್ ಆಗಿ ಮಾಡ್ತದ ಅದು ಕಲಿತಾ ಇದೆ ಅಂತ ಅರ್ಥ. ನಾನು ಆಗ ಹೇಳಿದೆ ಅಲ್ಲ, ಎರಡು ಅಂದ್ರೆ ಮಗ್ ಟು ಮಗ್ ವಾಟರ್ ಟ್ರಾನ್ಸ್ಫರ್ ಅಂತ. ಒಂದು ಗ್ಲಾಸಿಂದ ಒಂದು ಮಗ್ಗಿಂದ ಇನ್ನೊಂದು ಮಗಿಗೆ ನೀರು ಹಾಕ್ತದೆ, ಅದ್ರ ಜೊತೆಗೆ ಇದಕ್ಕೆ ಹಾಕ್ತದೆ, ಹಾಕ್ತಾ ಇರ್ತದೆ. ನೀರು ಕೆಳಗೆ ಚೆಲ್ಲಿದ್ರು ಪರವಾಗಿಲ್ಲ. ಪೇರೆಂಟ್ಸ್ ಹೆಚ್ಚಿನವ್ರು ಏನ್ ಮಾಡ್ತಾರೆ, ಎಲ್ಲ ನೀರು ಮಾಡಿಬಿಟ್ರು, ಹಾಳು ಮಾಡಿಬಿಟ್ರು ಅಂತ ಹೇಳಿ ತಗೊಂಡು 2 ಮಗನ ತಗೊಂಡೋಗಿ ಒಳಗೆ ಇಡ್ತಾರೆ. ಇಲ್ಲಿ ಮಗುವಿನ ಕಲಿಯುವುದು ಇಷ್ಟರಲ್ಲಿ ಸ್ಟಾಪ್ ಆಯ್ತು ಅಲ್ವಾ. ಸೊ ಇದೆಲ್ಲ ಕಲಿಯುವಂಥದ್ದು. ಇದು ಸೆನ್ಸಿಟಿವ್ ಪೀರಿಯಡ್ ನಮಗೆ ಅರ್ಥ ಆದ್ರೆ ನಾವು ಮಗುವಿಗೆ ಇಂಟರಪ್ಟ್ ಮಾಡೋದಿಲ್ಲ. ಆಮೇಲೆ ಲರ್ನಿಂಗ್ ಥ್ರೂ ಸೆನ್ಸಸ್. ಈ ಸೆನ್ಸಿಟಿವ್ ಪೀರಿಯಡ್ ಅಲ್ಲಿ 5 ಸೆನ್ಸಸ್ ಅಲ್ಲಿ ಕಲಿತಾ ಇರ್ತದೆ ಮಗು. ಎಷ್ಟಾಗ್ತದೆ ಮ್ಯಾಕ್ಸಿಮಮ್ ಎಕ್ಸ್ಪೀರಿಯನ್ಸ್ ಕೊಡಿ ಮಗುವಿಗೆ, ನೋಡ್ಲಿಕ್ಕೆ ಹೊಸತು. ಅದಕ್ಕೆ ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾ ಇದ್ರು, ಮಗುವಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಹೊರಗಡೆ ಅಂದ್ರೆ ಫಸ್ಟ್ ಫ್ಯೂ ಮಂತ್ಸ್ ನಾವು ಹೊರಗಡೆ ಹೋಗೋದಿಲ್ಲ, ಒಂದು ಹಂತಕ್ಕೆ ಆದ ನಂತರ ಅಟ್ಲೀಸ್ಟ್ ಮನೆಯ ಎದುರುಗಡೆ ನಾವು ಪಾರ್ಕಿಗೆ ಹೀಗೆ ಕರ್ಕೊಂಡು ಹೋದಾಗ ಇದಕ್ಕೆ ಹೊಸತು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಎಲ್ಲ ಕಡೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ಬೋದು, ಹೊಸತು ಏನಾದರೂ ಕಾಣ್ಬೇಕಾದ್ರು. ಓಕೆ, ಹೊಸ ವಸ್ತುಗಳನ್ನು ನೋಡುವಂಥದ್ದು, ಆಮೇಲೆ ಹೊಸತು ಟೇಸ್ಟ್, ಬೇರೆ ಬೇರೆ ರೀತಿಯ ಟೇಸ್ಟ್ ನೋಡುವಂಥದ್ದು, ಹೊಸ ಹಾಡುಗಳನ್ನು, ಈಗ ಏನು ಹಾಡು ಕೇಳ್ತಾ ಇರ್ತೀರಿ ಅದನ್ನು ಮತ್ತೆ ಹಾಕಿದ್ರೆ ಮಗು ಖುಷಿಯಿಂದ ಕೇಳ್ತದೆ. ಮತ್ತೆ ರಿಪೀಟೆಡ್ ಆಗಿ ಅದು ಹಾಡಿಗೆ ತುಂಬಾ ರೆಸ್ಪಾಂಡ್ ಮಾಡೋದನ್ನು ಕೂಡ ನೀವು ನೋಡ್ಬೋದು. ಸೊ ಕೇಳುವಂಥದ್ದು, ಆಮೇಲೆ ಅದೇ ಡಿಫ್ರೆಂಟ್ ಸ್ಮೆಲ್ಸ್, ಈ ಥರ ಎಲ್ಲ ಪಂಚೇಂದ್ರಿಯಗಳಿಗೆ ಕೂಡ ಇದಕ್ಕೆ ಬೇರೆ 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 ನಾವು ವೆರೈಟೀಸ್ ಕೊಡ್ತಾ ಹೋದ್ರೆ ಬ್ರೈನ್ ಪಾತ್ವೇಯಲ್ಲಿ ತುಂಬಾ ನ್ಯೂರಾನ್ ಪಾತ್ವೇಸ್ ಅಂದ್ರೆ ಬ್ರೈನ್ ಅಲ್ಲಿ ಡೆವಲಪ್ ಆಗ್ತಾ ಹೋಗ್ತದೆ. ಇದರಿಂದಾಗಿ ಮಗು ಇನ್ನಷ್ಟು ಚೆನ್ನಾಗಿ ಅದರ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ಬರೋದು ಲವ್ ಫಾರ್ ಆರ್ಡರ್ ಅಂತ. ಲವ್ ಫಾರ್ ಆರ್ಡರ್ ಅಂದ್ರೆ ಆರ್ಡರ್ ಅಂತ ಹೇಳಿದ್ರೆ ವ್ಯವಸ್ಥಿತವಾಗಿರುವಂಥದ್ದು. ಈಗ ಒಂದು ಮನೆ ತುಂಬಾ ನೀಟಾಗಿ ಇದ್ರೆ ಅದನ್ನು ಆರ್ಡರ್ಲಿ ಪ್ಲೇಸ್ಡ್, ಎಲ್ಲ ವಸ್ತುಗಳ ಪ್ಲೇಸಲ್ಲಿ ಇದ್ರೆ ಹೇಳ್ತಾರೆ. ಇದರ ಆಕ್ಚುಲಿ ಎಷ್ಟು ಮಟ್ಟಿಗೆ ವಿಚಿತ್ರ ಅನಿಸ್ತದೆ ಅಂದ್ರೆ, ಮಕ್ಕಳಂದ್ರೆ ಏನು ಖೇಯಾಸ್ ಅಂತ ಹೇಳ್ತಾರೆ, ಮಕ್ಕಳಂದ್ರೆ ಎಲ್ಲ ಅಸ್ತವ್ಯಸ್ತ ಅಂತ. ಆದ್ರೆ ನಿಜಕ್ಕೂ ನೋಡಿದ್ರೆ ಮಕ್ಕಳಲ್ಲಿ ವ್ಯವಸ್ಥೆ ಇದೆ, ವ್ಯವಸ್ಥಿತವಾಗಿ ಇದೆ. ನನಗೆ ನಿಜವಾಗ್ಲೂ ವಿಷಯ ಇದನ್ನು ತಿಳ್ಕೊಳ್ಳೋ ತನಕ ಗೊತ್ತೇ ಇರಲಿಲ್ಲ. ಒಂದು ಮಕ್ಕಳು ನೋಡಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸ್ವಲ್ಪ ಟೈಮ್ ಆದ ನಂತರ ಅವರ ಎನ್ವೈರನ್ಮೆಂಟ್ ಅಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ತಾರೆ. ಓಕೆ, ಈ ವಸ್ತು ಇಲ್ಲಿದೆ, ಇದು ಇಲ್ಲಿದೆ, ಇದು ನಮ್ಮ ಮನೆ, ಇದು ನಮ್ಮ ರೂಮು, ಇಲ್ಲಿ ಅಡುಗೆ ಮಾಡ್ತಾರೆ. ಮಗು ಹಾಗೆ ತಿಳ್ಕೊಳ್ತಾ ಇದು ನನ್ನ ಸ್ನಾನದ ಪ್ಲೇಸು, ಇದನ್ನ ವಸ್ತುಗಳನ್ನು ಇಟ್ಟಿದ್ದಾರೆ. ಹೀಗೆ ಅದು ಒಂದು ಚಿತ್ರಣವನ್ನು ತನ್ನ ಮೆದುಳಲ್ಲಿ ಸ್ಟೋರ್ ಮಾಡ್ಕೊಳ್ತದೆ. ಈಗ ಸಪೋಸ್ ಆ ವಸ್ತು ಚೇಂಜ್ ಆಯಿತು ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಸೋಫಾ ಇಲ್ಲಿ ತನಕ ಒಳಗಡೆ ಬಿಟ್ಟಿದ್ದೀರಿ, ಈಗ ಅದನ್ನು ತಂದು ಲಿವಿಂಗ್ ರೂಮ್ ಹಾಲಿಗೆ ಹಾಕಿದ್ದೀರಿ ಅಂತ ಅಂದ್ಕೊಳ್ಳೋಣ. ಮಗುವಿಗೆ ಕಿರಿಕಿರಿ ಆಗ್ತದೆ. ಅದರ ವಸ್ತುವನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಲ್ಲಿ ಇಟ್ಟರೆ ಕಿರಿಕಿರಿ ಆಗ್ತದೆ. ಒಂದೆರಡು ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ, ಯಾರು ಅದರ ಪ್ಲೇಸ್ ಅಂದ್ರೆ ಮಗುವಿನ ಟೇಬಲ್ ಇತ್ತು, ತುಂಬಾ ಕ್ಲೀನ್ ಆಗಿ ನೀಟಾಗಿತ್ತು, ಅದರಲ್ಲಿ ಏನೂ ಇರಲಿಲ್ಲ. ಯಾರೋ ಒಬ್ರು ರಿಲೇಟಿವ್ ಬಂದ್ರು, ಅವರ ಕೊಡೆ ತಗೊಂಡು ಇದರ ಮೇಲೆ ಟೇಬಲ್ ಮೇಲೆ ಇಟ್ರು. ಬರೀ 5 ತಿಂಗಳ ಮಗು ಚೂರು ಅಳ್ಲಿಕ್ಕೆ ಶುರು ಮಾಡಿದ್ರು. ಅವಳು ಏನ್ ಮಾಡಿದ್ರೆ ನಿಲ್ಲಿಸ್ತಾ ಇಲ್ಲ. ಲಾಸ್ಟಿಗೆ ಅವ್ರಿಗೆ ಏನೋ ಕಾಲ್ ಬಂದು ಅವ್ರು ಕೊಡೆ ತಗೊಂಡು ಹೋದ ತಕ್ಷಣ ಅಳು ಸ್ಟಾಪ್. ಅಂದ್ರೆ ಮಗು ಏನು ಒಂದು ಪಿಕ್ಚರ್ ಇರ್ತದೆ ನೋಡಿ ಮಗುವಿನ ಮನಸ್ಸಲ್ಲಿ, ಅದು ಒಂಚೂರು ಅಸ್ತವ್ಯಸ್ತ ಆದ್ರೆ ಮಗುವಿಗೆ ಕಿರಿಕಿರಿ ಆಗ್ತದೆ ಅಂತ. ಸೊ ಮನೆಯನ್ನ ಅರೇಂಜ್ ಮಾಡೋದು ತುಂಬಾ ಮುಖ್ಯ. ಮತ್ತೆ ಕೇಯಾಸ್ ಇರಬಾರ್ದು, ತುಂಬಾ ವಸ್ತುಗಳು ಮಗುವಿಗೆ ಕೂಡ ತುಂಬಾ ಕಿರಿಕಿರಿ ಮಾಡ್ತದೆ. ನೀಟಾಗಿ ಎಷ್ಟು ಬೇಕೋ ಅಷ್ಟೇ. ಮತ್ತೆ ಮಗು ಪ್ರತಿ ಸಲ ಆಟ ಆಡಿದ ನಂತರ ಅದನ್ನ ಎತ್ತಿಡುವಂಥದ್ದು. ಮೊದಲು ನಾವು ಮಾಡ್ಬೋದು. ನನ್ನಲ್ಲಿ 1 ವರ್ಷ ಅದರ ಬಂದಾಗ ಮಗುವಿನ ಹೆಲ್ತ್ ತಗೊಂಡೆ ತುಂಬಿಸುವಂಥದ್ದು. ನಾವು ಪ್ರತಿ ಸಲ ಏನ್ ಮಾಡ್ತೇವೆ, ರಿಪೀಟ್ ಆದದ್ದು ಅದು ಪ್ಯಾಟರ್ನ್ ಆಗಿ ಮಗುವಿನ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತದೆ, ಸಬ್ ಕಾನ್ಶಿಯಸ್ ಸ್ಟೋರ್ ಆಗುತ್ತೆ. ನಾನು ಇದಾದ್ಮೇಲೆ ಇದನ್ನು ಮಡ್ಚಿಡ್ಬೇಕು. ಈಗ ನನ್ನ ಮಗಳು ಹಾಗೆ ವಾಶ್ರೂಮ್ಗೆ ಹೋಗೋದಾದ್ರೆ, ವಾಶ್ರೂಮ್ಗೆ ಹೋಗಿ ನಾನು ಯಾವಾಗಲೂ ಅವಳಿಗೆ ಹೇಳಿ, ವಾಶ್ರೂಮ್ ಹೋಗ್ಬೇಕು, ನೀರು ಹಾಕ್ಬೇಕು, ವಾಶ್ರೂಮ್ ಹೋದ ನಂತರ ನೀರು ಹಾಕೋದು. ಈಗ ನಾನು ಸುಮ್ಮನೆ ಒಂದಿನ ಏನು ಹೇಳಿಲ್ಲ, ವಾಶ್ರೂಮ್ ಹೋದ್ಲು, ಅಮ್ಮ ನೀರು ಹಾಕಿ ಅಂದ್ರು. ಆದ್ರೆ ಗೊತ್ತಾಗ್ತದೆ ಇದಾದ್ಮೇಲೆ ಇದು ಅಂತ. ಎಷ್ಟು ಚಂದಕ್ಕೆ ಮಕ್ಕಳು ಆ ಸೀಕ್ವೆನ್ಸ್ ತಗೊಳ್ತಾರೆ ಗೊತ್ತುಂಟಾ. ಅದಕ್ಕೆ ನಾವು ಪ್ರತಿಯೊಂದು ಅಬ್ಸರ್ವ್ ಮಾಡೋದು ತುಂಬಾ ಮುಖ್ಯ. ಮಕ್ಕಳಲ್ಲಿ ತುಂಬಾ ಕಲಿಲಿಕ್ಕೆ ಇರ್ತದೆ. ಇನ್ನೊಂದು ಇದರಲ್ಲಿ ಕೇಸಲ್ಲಿ ಹೇಳ್ತಾರೆ, ಮೊಂಟೆಸರಿ ಎಜುಕೇಶನ್ ಅಲ್ಲಿ ಒಬ್ರು ಅವರ ಅಮ್ಮ ಕೋಟ್ ಹಾಕಿದ್ರಂತೆ ಚಳಿಗೆ ಅಂತ ಹೇಳಿ, ಸ್ವೆಟರ್ ಏನೋ ಹಾಕೊಂಡಿದ್ರು. ಅವ್ರು ಪಿಕ್ನಿಕ್ ಎಲ್ಲ ಹೋಗ್ತಾ ಇದ್ರು. ಒಂದೂವರೆ ವರ್ಷದ ಮಗ ಅವರದ್ದು ಹೋಗ್ತಾ ಇರ್ಬೇಕಾದ್ರೆ ಇವರ ಸ್ವೆಟರ್ ತೆಗೆದು ಹಸ್ಬೆಂಡಿಗೆ ಕೊಟ್ರು. ಏನೋ ಸೆಕೆ ಆಗ್ತದೆ ಅಂತ ಹಸ್ಬೆಂಡ್ ಕೊಟ್ರು. ಹಸ್ಬೆಂಡ್ ಏನ್ ಮಾಡಿದ್ರು, ಕೈಯಲ್ಲಿ ಇಟ್ಕೊಂಡು ಅದನ್ನ ನಿತಾಳಿಸ್ಕೊಂಡು ನಡೀತಾ ಬಂದ್ರು. ಮಗು ಅಳ್ಳಿಕ್ಕೆ ಶುರು ಮಾಡಿದ್ದು ನಿಲ್ಲಿಸ್ಲೇ ಇಲ್ಲ. ಯಾಕೆ ಹೇಳ್ತಿದೆ ಅಂತ ಗೊತ್ತಿಲ್ಲ. ಆ ಗ್ರೂಪ್ ಅಲ್ಲಿ ಇವರು ಇದ್ರು, ಯಾರು ರೈಟರ್,
ಮಾಂಟೆಸರಿ ಇದ್ರ ಬಗ್ಗೆ ಬರೆದವರು ರೈಟರ್ ಇದ್ರು. ಅವ್ರು ಹೇಳ್ತಾರೆ ಆ ಸ್ವೆಟರ್ ಇವರು ತೆಗೆದದ್ದು ಅವರ ಗಂಡನಿಗೆ ಕೊಟ್ಟದ್ದು ಎಲ್ಲ ಅವರು ನೋಡಿದ್ರು. ನೀವು ಅದನ್ನ ಸ್ವೆಟರ್ ಒಮ್ಮೆ ಹಾಕೊಳ್ತೀರಾ ಅಂತ ಕೇಳ್ತಾರೆ. ಯಾಕೆ ನನಗೆ ಸೆಕೆ ಆಗ್ತದೆ, ಒಮ್ಮೆ ಹಾಕೊಳ್ಳಿ ಅಂತ ಸ್ವೆಟರ್ ತೆಗೆದು ಹಾಕ್ತಾರೆ. ಮಗು ಅವಳು ಸ್ಟಾಪ್ ಮಾಡ್ತು. ಮಗು ಹೇಳ್ತದೆ ಬಾಯ್ ಬಿಟ್ಟು ಕೋಟ್ ಶೋಲ್ಡರ್ ಅಂತ ಹೇಳುತ್ತೆ ಮಗು. ಅಂದ್ರೆ ಕೋಟ್ ಇರಬೇಕಾದ್ರೂ ಶೋಲ್ಡರ್ ಅಲ್ಲಿ ಅಥವಾ ಹೀಗೆ ಹಾಕೋಬೇಕು, ನೇತಾಡಿಸ್ಕೊಂಡು ಹೋಗಬಾರ್ದು ಅಂದ್ರೆ ಕಿರಿಕಿರಿ ಆಗ್ತದೆ. ಸೊ ಆರ್ಡರ್ ಅಂತ ಹೇಳುವ ಪರಿಕಲ್ಪನೆ ಬಹಳ ಚೆನ್ನಾಗಿದೆ ಮಕ್ಕಳಿಗೆ. ಅದಕ್ಕೆ ನಾವು ಮನೆ ವಸ್ತುಗಳೆಲ್ಲ ನೋಡಿ ಮಗು ಹೇಗೆ ರೆಸ್ಪಾಂಡ್ ಮಾಡ್ತದೆ ಅಂತ. ನನ್ನ ಮಗಳು ಆ ಥರ ಅಬ್ಸರ್ವೇಷನ್ ಇಲ್ಲ, ಬಟ್ ಅವಳೊಂಥರ ಡಿಫ್ರೆಂಟ್ ಇತ್ತು. ಏನಂತ ಹೇಳಿದ್ರೆ ಫೋನ್ಗಳು. ಈಗ ನನ್ನ ಫೋನ್ ಬೇರೆ ಯಾರು ಮುಟ್ಟೋ ಹಾಗಿಲ್ಲ, ಅಮ್ಮ ಫೋನು ಅಂತ. ನಾನು ಯಾರು ನನ್ನ ಫೋನ್ ನನ್ನ ಹಸ್ಬೆಂಡ್ ಮನೆ ತಗೊಳ್ಳೋದು ಏನಕ್ಕೂ ತೆಗೆದ್ರು. ಅಮ್ಮ ಇವಳು ಕಿರಿಚಿ ಎಂತ ಬೊಬ್ಬೆ ಅವಳು, ಅಷ್ಟೇ ಇದು ಮಾಡಿದಾಳೆ. ಅಪ್ಪ ಅದು ತಗೊಳ್ಳಿ ಅಂತ ಹೇಳಿದೆ ನಾನು. ನೋ ಅಮ್ಮ ಫೋನ್ ಅಂತ ಮತ್ತೆ ನಾನು ಇಟ್ಕೊಂಡೆ. ನಮ್ಮ ಅತ್ತೆ ಫೋನ್ ನಾನು ಮುಟ್ಟೋ ಹಾಗಿಲ್ಲ, ನನ್ನ ಹಸ್ಬೆಂಡ್ ಫೋನ್ ನಾವು ಯಾರು ಮುಟ್ಟೋ ಹಾಗಿಲ್ಲ, ಅವರವರ ವ್ಯವಸ್ಥೆ ಅವರವರಿಗೆ. ಆ ಆರ್ಡರ್ ಅನ್ನು ಗಮನಿಸಿದೆ ನಾನು ಅವಳಿಗೆ. ನೀವು ಬೇಕಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇರ್ಬೋದು, ಸಣ್ಣ ಅಂದ್ರೆ ಸೆಕೆಂಡ್ ಬೇಬಿ ಎಕ್ಸ್ಪೆಕ್ಟ್ ಮಾಡೋರಿಗೆ. ಇಂಥದ್ದು ಯಾವುದಾದ್ರೂ ಒಂದು ಅನುಭವ ಆಗೇ ಇರ್ತದೆ ಮಕ್ಕಳದು ಆರ್ಡರ್ ಅಲ್ಲಿ. ಸೊ ಇದನ್ನು ಕೂಡ ಗಮನಿಸಿ ನೀವು. ಓಕೆ, ಅಂದ್ರೆ ಮಗುಗೆ ಏನಂತ ಹೇಳಿದ್ರೆ ಅದಿರುವ ಪ್ಲೇಸ್ ಉಂಟಲ್ಲ, ಅದು ಒಂಥರ ಈಗ ಮೀನಿಗೆ ನೀರು ಹೇಗೆ ಹಾಗೆ ಅದರ ಸುತ್ತಲಿನ ಎನ್ವೈರನ್ಮೆಂಟ್ ಅದೊಂದು ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋ ಅವಶ್ಯಕತೆ ಇದೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇಂಡಿಪೆಂಡೆನ್ಸ್ ತುಂಬಾ 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 ಮುಖ್ಯ. ಮಾಂಟೆಸರಿ ಎಜುಕೇಶನ್ ಫಸ್ಟ್ ಹೇಳಿದೆ ಅವರು ಇಂಡಿಪೆಂಡೆನ್ಸ್ ಬಗ್ಗೆ. ಮಗುವಿಗೆ ಸ್ವಾವಲಂಬನೆಯನ್ನು ಕಲಿಸ್ತಾರೆ. ಅಂದ್ರೆ ಅದರ ಕೆಲಸನೇ ಮಾಡ್ಕೋಬೇಕು, ಅದಕ್ಕೆ ಯಾವ ಸಾಮರ್ಥ್ಯ ಇರ್ತದೆ ಅದು ಮಾಡಬೇಕು. ಇದು ತುಂಬಾ ಮುಖ್ಯ, ಯಾಕಂದ್ರೆ ಎರಡು ವಿಷಯಗಳು ಇಲ್ಲಿ ಮುಖ್ಯ ಆಗ್ತವೆ. ಒಂದು, ಮಗು ಅದರ ಕೆಲಸ ಅದು ಮಾಡ್ಕೊಂಡ್ರೆ ಮುಂದೆ ಅದರ ಜೀವನ ಚೆನ್ನಾಗಿರ್ತದೆ, ಅದು ಬೇರೆಯವರ ಮೇಲೆ ಅವಲಂಬಿತವಾಗಿರುವಂತಹ ಪರಿಸ್ಥಿತಿ ಇರೋದಿಲ್ಲ. ಎಲ್ಲೋದ್ರೂ ಕೂಡ ಅದರ ವಸ್ತುನ ಅದೇ ಎತ್ತಿಡೋದು, ಮುಂದೆ ಕೂಡ ಸ್ಕೂಲಿಗೆ ಹೋಗುವಾಗಲೂ ಎಲ್ಲವೂ ಕೂಡ ನೀಟಾಗಿ ಮಾಡಿಸಿಡೋದು, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗದೇ ಇರೋದು ತುಂಬಾ ಒಳ್ಳೆಯದು. ಇನ್ನೊಂದು ವಿಷಯ, ಮಗುಗೆ ಇದು ಕಾನ್ಫಿಡೆನ್ಸ್ ಕೊಡ್ತದೆ, ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂದ್ರೆ ನಾನು ಕೆಲಸ ಕಂಪ್ಲೀಟ್ ಮಾಡಿದೆ ಅಂತ ಹೇಳುವ ಅದರಲ್ಲಿ ಸಿಗುವ ಖುಷಿ ಉಂಟಲ್ಲ, ಅದೇ ಹೊರಗಡೆಯಿಂದ ಎಂತ 100 ಟಾಯ್ಸ್ ಅಂದ್ಕೊಳ್ಳಿ ಸಿಗೋದಿಲ್ಲ ಅದಕ್ಕೆ. ಸೆಲ್ಫ್ ಎಸ್ಟೀಮ್ ಬೆಳೆಯುವುದೇ ಅದು ಸ್ವಂತವಾಗಿ ಏನಾದ್ರು ಮಾಡಿದಾಗ. ಈಗ ಅದೇನೋ ಮೇಲೆ ಹತ್ಕೊಂಡು ಸೋಫಾದಲ್ಲಿ ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದೆ ಅಂತ ಅಂದ್ಕೊಳ್ಳಿ, ಅಯ್ಯೋ ಅಂತ ಹೇಳಿ ನೀವೇ ಎತ್ತಿ ಅದನ್ನು ಕೂತ್ಕೊಳ್ಳಿಸ್ತೀರ, ಹಾಗೇನಾಯ್ತು, ಕಲಿಯುವ ಅವಕಾಶ ಹೋಯ್ತು. ಸ್ಟ್ರಗಲ್ ಮಾಡಲಿಕ್ಕೆ ಬಿಡಿ ಅಂತ ಹೇಳುದು, ಇನಿಷಿಯಲ್ ಸ್ಟ್ರಗಲ್ ಇಂಟರ್ಫಿಯರ್ ಆಗಲೇಬೇಡಿ. ಸ್ವಂತವಾಗಿ ಏನ್ ಮಾಡ್ತಾ ಇದ್ರೆ ಬಿಟ್ಬಿಡಿ, ನೋಡಿ ಸುಮ್ಮನೆ ಅಬ್ಸರ್ವ್ ಮಾಡಿ. ಅದಕ್ಕೆಲ್ಲ ಪ್ರಾಬ್ಲಮ್ ಆಗದೆ ನೋಡ್ಕೋಬೇಕು ಅಷ್ಟೇ ನಮ್ಮ ಹತ್ರ ಇರೋದು. ಈಗ ಫಾರ್ ಎಕ್ಸಾಂಪಲ್ ಈಗ ವೈರ್ ಹತ್ರ ಕರೆಂಟ್ ಇದ್ರ ಹತ್ರ ಎಲ್ಲ ಹೋಗ್ಲಿಕ್ಕೆ ಅದು ಬಿಡ್ಬಾರ್ದು, ತುಂಬಾ ನೀರಿರೋ ಪ್ಲೇಸ್ ಓಕೆ, ಅದೆಲ್ಲ ಓಕೆ, ಸೇಫ್ಟಿ ಓಕೆ, ಬಟ್ ಡೋಂಟ್ ಇಂಟರ್ಫಿಯರ್. ಅದೇನೋ ಖುಷಿಯಲ್ಲಿ ಮಾಡ್ತಿದ್ರೆ ಮಾಡಲಿ, ಮತ್ತೆ ಅದು ಮಾಡಿ ನಂತರ ಅದಕ್ಕೆ ಸಿಗುವ ಖುಷಿ ನೋಡಿದ್ರೆ ಕಣ್ಣಲ್ಲಿ ಕಾಣ್ತದೆ. ನಾನು ಮಾಡಿದೆ, ನನ್ನ ಮಗಳು ಎಷ್ಟು ದಿವಸಕ್ಕೆ 10 ವಿಷಯವನ್ನು ಹೇಳ್ತಾಳೆ, ಅಮ್ಮ ನಾನು ಮಾಡಿದೆ ಅಂತ. ಅದು ಪ್ರತಿದಿನ ಕೂಡ ಅವಳಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಹೋಗ್ತದೆ, ನಾನೇ ಮಾಡಿದೆ ಅಂತ. ನಾನು ನಿಮ್ಗೆ ಯಾವತ್ತು ಕೂಡ ಒಂದು ಎಕ್ಸಾಂಪಲ್ ಹೇಳಿದೆ ಅಲ್ಲ, ಅವಳದು ಬಟ್ಟೆ ಏನಾದ್ರು ಒದ್ದೆ ಆದರೆ ಅವಳ್ಕೊಂಡೋಗಿ ವಾಷಿಂಗ್ ಮಿಷಿನ್ ಹಾಕಬೇಕು. ಈಗ ಅದು ಫುಲ್ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅವಳು ತಿಂದ ಪ್ಲೇಟ್ ಅನ್ಕೊಂಡೋಗಿ ಸಿಂಕಿಗೆ ಹಾಕಬೇಕು ಅಂತ. ಯೂಶಲಿ ಯಾರಿಗೂ ಹಾಕಲಿಕ್ಕೆ ಹೇಳಿಲ್ಲ ಅವಳಿಗೆ, ಈಗ ಅದಕ್ಕೆ ಪರವಾಗಿಲ್ಲ ಸಿಂಕಿಗೆ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ 6 ತಿಂಗಳು ಕಳೀಲಿ, ಅವಳು ಪ್ಲೇಟ್ ಎಲ್ಲ ಅವಳು ತಲೆ ತೊಳಿಸ್ತೇನೆ ನಾನು. ಅವಳು ಖುಷಿ ಪಟ್ಟು ಮಾಡ್ತಾಳೆ, ಅಂದರೆ ಆರ್ಡರ್ ಕೊಟ್ಟು ಹೇಳೋದಂತಲ್ಲ, ತುಂಬಾ ಖುಷಿಯಿಂದ ಹೇಳೋದು. ಅವಳು ಕೆಲಸ ಒಳ್ಳೆ ಮಾಡ್ತಾಳೆ, ಖುಷಿ ಆಗುತ್ತೆ ಅವಳಿಗೆ. ಸೊ ಇಂಡಿಪೆಂಡೆನ್ಸ್ ಅನ್ನ ನಾವು ಮಕ್ಕಳಿಗೆ ಫೀಲ್ ಮಾಡಿಸ್ಬೇಕು. ಅಂದ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ, ಅದರಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಈಗ ಒಂದು ಎಸ್ಟಿಮೇಷನ್ ಪ್ರಕಾರ ಒಂದು 15 ತಿಂಗಳು ಅಂತ ಬರುವಾಗ ಮಕ್ಕಳು ಈ ವೆಜಿಟೇಬಲ್ಸ್ ಅನ್ನೆಲ್ಲ ಬ್ರಷ್ ಇಂದ ವಾಶ್ ಮಾಡ್ತಾರೆ ಅಂತ. ಒಂದು ಬ್ರಷ್ ಮತ್ತೆ ಒಂದು ಕ್ಯಾರೆಟ್ ಏನಾದ್ರು ಕೊಟ್ರೆ ಆ ಬ್ರಷ್ ಹಿಡಿದು ತೊಳಿತಾರೆ ಅಂತ. ಓಕೆ, 18 ತಿಂಗಳ ಹೊತ್ತಿಗೆ ಅವರು ಈಗ ಕ್ಯಾರೆಟ್ ಇದ್ರೆ ಮೆಲ್ಲ ಸುಲಿಲಿಕ್ಕೆ ಸಾಧ್ಯ ಆಗ್ತದ ಅಂತ ನೋಡ್ತಾರೆ ಅಂತ. ಹೀಗೆ ಇಂಡಿಪೆಂಡೆನ್ಸ್ ಆಗ್ತಾ 5 ವರ್ಷ ಆಗೋತ್ತಿಗೆ ಮಗುಗೆ ಅದರ ಊಟ ಅದೇ ರೆಡಿ ಮಾಡುವಷ್ಟು ಬರಬೇಕು. ಸಿಂಪಲ್ ಊಟ ಯಾವುದು ಸಣ್ಣ ಸಿಂಪಲ್ ಎಲ್ಲ ವಸ್ತುಗಳನ್ನ ನಾವು ಎತ್ತಿಟ್ಟು ಕೊಟ್ರೆ ವಿತ್ ಮಿನಿಮಲ್ ಅಡಲ್ಟ್ ಸಪೋರ್ಟ್, ನಾವು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಮ್ಯಾಕ್ಸಿಮಮ್ ಅವರೇ ಮಾಡ್ತಾರೆ. 5 ವರ್ಷ ಆಗೋತ್ತಿಗೆ ಅಷ್ಟಕ್ಕೆ ಬಂದ್ರೆ ಗ್ರ್ಯಾಂಡ್ ಸಕ್ಸಸ್.
ಮಗು ತುಂಬಾ ಖುಷಿ ಪಡ್ತದೆ, ತುಂಬಾ ಚೆನ್ನಾಗಿ ಅದು ಮುಂದುವರಿತದೆ. ನಾವು ಅದೇ ನಾನು ಇನ್ನೊಂದು ಹೇಳಿದೆ ನಿಮಗೆ, ಟಮಿ ಟೈಮ್ ಇದು ಎಂತ ಸೆನ್ಸಿಟಿವ್ ಪೀರಿಯಡ್ಸ್ ಅಲ್ಲಿ ಟಮಿ ಟೈಮ್ ಅಂತ ನೀವು ಕೇಳಿರ್ಬೋದು. ಹಾಸ್ಪಿಟಲ್ ಕೂಡ ಹೇಳ್ತಾರೆ ಟಮಿ ಟೈಮ್. ಟಮಿ ಟೈಮ್ ಅಂದ್ರೆ ಏನು? ಮಗು ಹೊಟ್ಟೆ ಮೇಲೆ ಮಲಗೋದು, ಅಂದ್ರೆ ಮಗು ಉಲ್ಟಾ ಮಲಕೊಂಡು ಕುತ್ತಿಗೆಯನ್ನ ಎತ್ತಲಿಕ್ಕೆ ಟ್ರೈ ಮಾಡ್ತಿದೆ. ಅದಕ್ಕೆ ಮಾಂಟೆಸರಿಯಲ್ಲಿ ಕನ್ನಡಿ ಯೂಸ್ ಮಾಡ್ತಾರೆ, ಅಂದ್ರೆ ಕನ್ನಡಿ ನೋಡ್ಲಿಕ್ಕೆ ಹೀಗೆ ಮೇಲೆ ಕುತ್ತಿಗೆ ಎತ್ತುತ್ತದೆ ಅಂತ. ಅಂದ್ರೆ ಕುತ್ತಿಗೆಯ ಮಸಲ್ಸ್ ಅದು ತುಂಬಾ ಸ್ಟ್ರಾಂಗ್ ಆಗಬೇಕು. ಫಸ್ಟ್ ಕುತ್ತಿಗೆ ನಿಲ್ಲೋದು ಅಂತ ಹೇಳ್ತಾರಲ್ಲ, ಹೆಡ್ ಅದು ಹೆಡ್ ಫಿಕ್ಸ್ ಆಗೋದು, ಅಂದ್ರೆ ಕುತ್ತಿಗೆ ನಿಲ್ಬೇಕು. ಕುತ್ತಿಗೆ ಎಲ್ಲ ಓಲಾಡ್ತಾ ಇರ್ತದೆ, ಬಲ ಇರೋದಿಲ್ಲ ಹುಟ್ಟಿದ ಮಗುಗೆ. ಅದಕ್ಕೆ ನಾವು ತಲೆಗೆ ಸಪೋರ್ಟ್ ಕೊಟ್ಟೆ ಮಗುವನ್ನ ಇರ್ತದೆ. ಓಕೆ, ಇದು ಒಂದು ಆಕ್ಟಿವಿಟಿಯಿಂದ ಕುತ್ತಿಗೆ ಸ್ಟ್ರೈಟ್ ಆಗ್ತದೆ, ಕುತ್ತಿಗೆ ನಿಲ್ತದೆ. ಸೊ ಟಾಯ್ಸ್ ಉಪಯೋಗ ಮಾಡೋದ್ರಿಂದ, ಆಟಿಕೆಗಳನ್ನು ಉಪಯೋಗ ಮಾಡ್ತಾ 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 ಮಗುಗೆ ಏನು ಅವಶ್ಯಕತೆ ಇದೆ ಅದನ್ನ ಮಗುವೇ ಈಡೇರಿಸುವ ಹಾಗೆ, ಮಗು ಸ್ವಂತವಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲುವ ಹಾಗೆ. ದಯವಿಟ್ಟು ಹೇಳ್ತೇನೆ, ಯಾರು ಪೇರೆಂಟ್ಸ್ ಕೂಡ ನೀವು ಸ್ಪೂನ್ ಫೀಡಿಂಗ್ ಮಾಡಬೇಡಿ ಮಗುಗೆ. ಅದು ತಿಂತದೆ ಅಂತ ಹೇಳಿ 3 ಹೊತ್ತು ತಿನ್ನಿಸ್ಬೇಡಿ, ಅಟ್ಲೀಸ್ಟ್ 1 ಹೊತ್ತಿಗೆ ತಿನ್ಲಿಕ್ಕೆ ಬಿಡಿ. ಪ್ಲೇಟಲ್ಲಿ ಹಾಕೊಟ್ಟು ತಿನ್ಲಿ, ಎಷ್ಟಾದ್ರೂ ಗಲೀಜ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಗಲೀಜ್ ಮಾಡ್ಕೊಂಡೇ ಮತ್ತೆ ನೀಟಾಗಿ ತಿನ್ನೋದು. ಇಲ್ಲ ಅಂತ ಹೇಳಿ ನಾನು ನೋಡಿದ್ದೇನೆ, 4ನೇ ಕ್ಲಾಸ್ ಮಕ್ಕಳಿಗೂ ಕೂಡ ತಿನ್ಲಿಕ್ಕೆ ಬರಲ್ಲ ಅಂತ ಎಷ್ಟೋ ಕೇಸಸ್ ಅನ್ನು ನೋಡಿದ್ದೇನೆ. ಮನೆಯಲ್ಲಿ ಬಾಯಿಗೆ ತಿನ್ನಿಸಿ 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 ತುಂಬಾ ಕಷ್ಟ ಆಗ್ತದೆ. ಮತ್ತೆ ಮತ್ತೆ ಕಷ್ಟ ಆಗ್ತದೆ. ಮತ್ತೆ ಎಲ್ಲಿಗೆ ಅಂದ್ರೆ ನಿಮ್ಗೆ ರೆಸ್ಟ್ ಬೇಕಾಗ್ತದೆ, ಬಟ್ ಮಕ್ಕಳು ನಿಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ. ಮತ್ತೆ ನಿಮ್ ಕೆಲಸ ಹೇಗೆ ಮಾಡ್ತೀರಾ ನೀವು? ಎರಡೂ ಕಡೆ ಕೂಡ ಲಾಸ್. ಪ್ರೀತಿ ಇರ್ಬೇಕು, ಪ್ರೀತಿ ಯಾವ್ದ್ರಲ್ಲಿ ಇರ್ಬೇಕು, ಮೋಹ ಆಗ್ಬಾರ್ದು ಅಷ್ಟೇ. ಮಗು ಏನೆಲ್ಲ ಡೆವಲಪ್ಮೆಂಟ್ಗೆ ಅವಕಾಶ ಇದೆ ಎಲ್ಲ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ. ಬಟ್ ಮಕ್ಕಳಿಗೆ ನೀವು ಕೆಲಸದವರು ಅಂತ ಹೇಳೋ ಭಾವನೆಯನ್ನ ಕೊಡ್ಬೇಡಿ ಅಷ್ಟೇ. ಏನ್ ಹೇಳಿದ್ರು ಅಮ್ಮ ಮಾಡ್ಕೊಳ್ತಾರೆ, ನೋ, ಅಮ್ಮನಿಗೆ ಅಮ್ಮಂದೇ ಟೈಮ್ ಇದೆ, ನಿನ್ಗೇನಾಗ್ತದೆ ನೀನ್ ಮಾಡ್ಕೋಬೇಕು. ಅಂದ್ರೆ ಮಕ್ಕಳು ಮತ್ತೆ 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 ನಿಮ್ಮ ಇದಕ್ಕೆ ಬರೋದಿಲ್ಲ, ಅಂದ್ರೆ ನಿಮ್ಗೆ ಕಿರಿಕಿರಿ ಮಾಡಲ್ಲ, ಯಾವಂತವ್ರು ಮಾಡ್ಕೊಳ್ತಾರೆ. ಮತ್ತೆ ಅಪ್ರಿಷಿಯೇಟ್ ಮಾಡುವಂಥದ್ದು. ಅಪ್ರಿಷಿಯೇಟ್ ಯಾವತ್ತೂ ಕೂಡ ನಾವು ಎಫರ್ಟ್ ಅನ್ನ ಮಾಡಬೇಕು, ರಿಸಲ್ಟ್ ಅನ್ನಲ್ಲ ಅಂತ ಹೇಳ್ತಾರೆ. ಏನ್ ಅಪ್ರಿಷಿಯೇಟ್ ಮಾಡೋದು? ಈಗ ಮಗು ಗುಡ್ ಗರ್ಲ್, ಗುಡ್ ಅಂತ ಹೇಳೋ ವರ್ಡ್ ಯೂಸ್ ಮಾಡೋ ಹಾಗಿಲ್ಲ ಅಂತ. ಯಾಕಂದ್ರೆ ಮಗುಗೆ ಗುಡ್ 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 ಅಂತ ಕೇಳಿ ನೆಕ್ಸ್ಟ್ ಅದು ಬ್ಯಾಡ್ ಅಂತ ಕೇಳಲಿಕ್ಕೆ ಅದು ಇಷ್ಟಪಡೋದಿಲ್ಲ. ಸೊ ಪೀಪಲ್ ಪ್ಲೀಸಿಂಗ್ ಪರ್ಸನಾಲಿಟಿ ಆಗಿ ಬಿಡ್ಬೋದು, ಎಲ್ಲರೂ ನನ್ನ ಮೆಚ್ಚಬೇಕು. ಎಷ್ಟು ಜನ ಇಲ್ಲ ಆ ಥರ ಸಮಾಜದಲ್ಲಿ, ಕ್ರಿಟಿಸಿಸಮ್ ತಗೊಳ್ಳಿಕ್ಕೆ ಆಗಲ್ಲ ಅವರಿಗೆ. ಸೊ ನಾವು ಅಪ್ರಿಷಿಯೇಟ್ ಹೇಗೆ ಮಾಡಬೇಕು, ಅವ್ರು ಮಾಡಿದ ಕೆಲಸವನ್ನ ಇದು ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನೋ ಕಟ್ತಾ ಇದ್ದಾರೆ ಎಲ್ಲ ಮೇಲೆ 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 ಇಟ್ಟು ಬಿಲ್ಡಿಂಗ್ ಬ್ಲಾಕ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಬೀಳ್ತದೆ, ಓ ಪರವಾಗಿಲ್ಲ, ಎಷ್ಟು ಚೆನ್ನಾಗಿ ನೀನು ಅದನ್ನ ಜೋಡಿಸಿದೆ, ಮಾತ್ರ ತುಂಬಾ ಪ್ರಯತ್ನ ಪಟ್ಟೆ, ತುಂಬಾ ಕಷ್ಟಪಟ್ಟು ಮಾಡಿದೆ, ಇದು ಆ ಥರ ಹೇಳ್ಬೇಕು. ಮತ್ತೆ ಬೇರೆಯವ್ರಿಗೆ ಕೂಡ ತುಂಬಾ ಎಲ್ಲ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ರು, ಏನ್ ಮಾಡಿದ್ರು ಅದನ್ನ ಹೇಳ್ಬೇಕು, ಹೊರತು ಗುಡ್ ಗರ್ಲ್ ಗುಡ್ ಬಾಯ್ ಅಲ್ಲ. ಓಕೆ, ಸೊ ಇಲ್ಲಿ ಅವರು ಯಾವ್ದು ಎಫರ್ಟ್ ಅನ್ನ ಶ್ಲಾಘನೆ ಮಾಡಿ ನೀವು ರಿಸಲ್ಟ್ ಅನ್ನಲ್ಲ. ಇಲ್ಲಾಂದ್ರೆ ಅವರು ರಿಸಲ್ಟ್ಗೆ ಮಾತ್ರ ಓರಿಯೆಂಟ್ ಆಗ್ತಾರೆ. ಇದು ಅಚೀವ್ ಮಾಡಿದ್ರೆ ಮಾತ್ರ ನನಗೆ ಇದು ಸಿಗೋದು, ನನಗೆ ಖುಷಿ ಆಗೋದು ಅಲ್ಲ. ಪ್ರಯತ್ನವನ್ನು ನಾವು ಪ್ರಯತ್ನಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಇಂಡಿಪೆಂಡೆನ್ಸ್ ತುಂಬಾ 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 ಮುಖ್ಯ. ಪ್ರತಿ ಹಂತದಲ್ಲೂ ಕೂಡ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಮಕ್ಕಳು ಇಂಡಿಪೆಂಡೆಂಟ್. ನಾವಿಲ್ಲದಿದ್ರು ಕೂಡ ಅವ್ರು ಚೆನ್ನಾಗಿ ಬದುಕಬೇಕು. ಮೇನ್ ಆಗಿರೋದು ಅದು, ನಾವಿಲ್ಲದಿದ್ರು ಕೂಡ ಅವ್ರು ಚೆನ್ನಾಗಿ ಬದುಕಬೇಕು. ಓಕೆ, ನಮ್ಮ ಏನ್ ಹೇಳುವಂಥದ್ದು, ನಾವು ಹೈಯರ್ ಆರ್ಡರ್ ವಾಂಟ್ಸ್ಗೆ ಅಥವಾ ನೀಡ್ಸ್ಗೆ ನಾವು ಹೆಲ್ಪ್ ಮಾಡೋಣ. ಅದೇನು ಎಕ್ಸ್ಪ್ಲೋರ್ ಮಾಡಬೇಕಾ, ಏನೋ ಎಲ್ಲ ಕರ್ಕೊಂಡು ಹೋಗ್ಬೇಕು, ಅದಕ್ಕೆಲ್ಲ ಮಾಡೋಣ. ಸಣ್ಣ ಪುಟ್ಟ ಕೆಲಸಗಳ ಮನೆಯಲ್ಲಿ ಅವ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಎವರೆಸ್ಟ್ ಸರ್ ಇದ್ರು, ಅವರ ವೈಫ್ ಕೂಡ ಅವರು ವರ್ಕಿಂಗ್, ಇವರು ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ನಮ್ಮದು PD. ಎಷ್ಟು ಚೆನ್ನಾಗಿ ಅವರ ಹತ್ರ ಒಂದಿನ ಹೇಳಿದ್ರು ಅಂದ್ರೆ ಅವರೇ ನನಗೆ ಐಡಿಯಾ ಕೊಟ್ಟದ್ದು, ಮೇಡಮ್ ಈಗ ದಿನ ನೀವು ಶುರು ಮಾಡಿಸಿ, ನೆಕ್ಸ್ಟ್ ಏನು ತೊಂದರೆ ಆಗಲ್ಲ ಅಂತ. ನಾವು ಕೊಲೀಗ್ಸ್ ಎಲ್ಲ ಮಾತಾಡುವಾಗ ಕೆಲವರು ಹೇಳ್ತಾರೆ, ಮನೆಯಲ್ಲಿ ಹೋದ್ರೆ ಒಂದು ಕಪ್ ಒಂದು ಗ್ಲಾಸ್ ಕಾಫಿ ಕೊಡೋರು ಯಾರಿಲ್ಲ. ಮಕ್ಕಳು ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಇರ್ತಾರೆ, ಬಟ್ ಏನೂ ಮಾಡಲ್ಲ, ಮನೇಲಿ ಒಂದು ಮೊಬೈಲ್ ಇಟ್ಕೊಳ್ತಾರೆ, TV ನೋಡ್ತಾರೆ. ಆ ಥರ ನಮ್ಮ ಮಕ್ಕಳು ಆಗ್ಬಾರ್ದು ಅಂತ ಹೇಳಿ ನಾವು ಈಗಲಿಂದಲೇ ಶುರು ಮಾಡಬೇಕು. ಯಾಕಾಯ್ತು ಅಂದ್ರೆ ಶುರುವಿಂದ ಎಲ್ಲ ಕೂಡ ಮಕ್ಕಳಿಗೆ ಸಪೋರ್ಟ್ ಅಲ್ಲ, ಆಕ್ಚುಲಿ ಮಕ್ಕಳನ್ನ ವೀಕ್ ಮಾಡಿ. ಇವರು ಎವರೆಸ್ಟ್ ಹಾಗಲ್ಲ, ಅವ್ರ ಮನೆಯಲ್ಲಿ ಸಣ್ಣದಿರುವಾಗಲೇ ಬಟ್ಟೆ ಮಡಿಸ್ಲಿಕ್ಕೆ ಇನ್ನು ಕಲಿಸಬೇಕು. ಅದೇ ರೀತಿ ಗ್ಲಾಸ್ ತಗೊಂಡು ಹೋಗು, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ನ ಶುರು ಮಾಡ್ಬೋದು. ಅದು ತಗೊಂಡ್ ಬಾ, ಇದು ತಗೊಂಡ್ ಬಾ, ಅದು ಕೊಡು, ಇದು ಕೊಡು. ಹಾಗೆ ಒಂದೊಂದೊಂದೊಂದು ಅವರ ಏಜ್ ಅಪ್ರೋಪ್ರಿಯೇಟ್ ನಾವು ಕೆಲಸಗಳನ್ನು ಕೊಡ್ತಾ 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 ಹೋದಾಗೆ ಅವ್ರು ಕಲಿತಾರೆ, ನಮ್ಮೆಲ್ಲ ಡಿಪೆಂಡ್ ಆಗೋದಿಲ್ಲ. ನಮ್ಮ ಚಿತ್ರ ಮೇಡಮ್ ಇದ್ರು, ಅವರ ಮಕ್ಕಳಿಗೆ ಹಾಗೆ 3ನೇ ಕ್ಲಾಸಲ್ಲಿ ಇರುವಾಗಲೇ ಆ ಹುಡುಗನಿಗೆ ಕಿಚನ್ ಇದು, ಪಾತ್ರೆ ತೊಳಿಲಿಕ್ಕೆ ಒಬ್ಬರಿಗೆ, ಮನೆ ಒರೆಸ್ಲಿಕ್ಕೆ ಒಬ್ಬರಿಗೆ, ಮನೆ ಹೇಗೋ ಆಗ್ತಿದೆ, ಅವ್ರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಮಾಡಲಿ ಅಂತ. ಅವ್ರು ತುಂಬಾ ಇಷ್ಟ ಆಗೋದು ಅವರ ಪೇರೆಂಟಿಂಗ್ ಸ್ಟೈಲ್. ಬಟ್ ಮಕ್ಕಳಿಗೆ ಏನ್ ಬೇಕು ಅದೆಲ್ಲ ಮಾಡ್ತಾ ಇದ್ರು, ಅದೆಲ್ಲ ಕೊಡಿಸ್ತಾ ಇದ್ರು, ಅಂದ್ರೆ ಅವರ ಡೆವಲಪ್ಮೆಂಟ್ಗೆ ಅದೆಲ್ಲ ಕ್ಲಾಸ್ಗೆ ಹಾಕಿದ್ರು. ಬಟ್ ಆ ಒಂದು ಡಿಸ್ಟೆನ್ಸ್ ಇಟ್ಕೋಬೇಕು, ಪೇರೆಂಟ್ಸ್ ಆಗಿರ್ಬೇಕು, ಫ್ರೆಂಡ್ಸ್ ಆಗ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಮಗುಗೆ ಒಂದು ಪೇರೆಂಟಲ್ ಫಿಗರ್ ಬೇಕಾಗುತ್ತೆ, ಯಾರನ್ನು ಫಾಲೋ ಮಾಡಬೇಕು ಅಂತ. ಕೆಲವು ಪೇರೆಂಟ್ಸ್ ಹೇಗಾಗ್ಬಿಡ್ತಾರೆ, ತೀರಾ ಸಬ್ಮಿಸಿವ್ ಆಗಿರ್ತಾರೆ, ಮಗು ಏನ್ ಹೇಳಿದ್ರು ಕೂಡ ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ. ಆಗ ಮಗು ಏನಾಗ್ತದೆ, ನಾನು ಇರೋದೇ ಅಧಿಕಾರ ಮಾಡ್ಲಿಕ್ಕೆ ಅಂತ. ಅಹಂಕಾರ ಬೆಳಿಲಿಕ್ಕೆ ಬಿಡಬಾರ್ದು ನಾವು ಮಕ್ಕಳಿಗೆ. ಈ ಮನೆಯಲ್ಲಿ ಎಲ್ಲರ ಹಾಗೆ ನೀನು ಕೂಡ
ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಈಗ ತಾತನಿಗೆ ಫಸ್ಟ್ ಕೊಂಡು ಕೊಡಬೇಕು, ಅಜ್ಜಿಗೆ ಫಸ್ಟ್ ಕೊಂಡು ಕೊಡಬೇಕು ಹಣ್ಣು ಕಟ್ ಮಾಡಿದರೆ. ಮಕ್ಕಳಿಗೆ ಯಾವ ಥರ ಕೊಡಿಸಿ ನೋಡಿ. ಖಂಡಿತ ಅಂದರೆ ಅದರ ಅರ್ಥ ಹಿರಿಯರಿಗೆ ಗೌರವ ಕೊಡಬೇಕು, ಅದೆಲ್ಲ ಅವರಿಗೆ ಬರುತ್ತೆ. ಎಲ್ಲ ತಂದ್ಕೊಳ್ಳಿ ಮಗು ಕೈಯಲ್ಲಿ ಪ್ಯಾಕೆಟ್ ಕೊಟ್ಬಿಡೋದು, ಮಗು ತಿಂದು ಮತ್ತೆ ಉಳಿದನ್ನು ಉಳಿದವರಿಗೆ ಕೊಡೋದು, ಅದಲ್ಲ. ಅದು ನಾವು ಮಾಡುವಂಥ ಕೆಲಸವೇ ಅಲ್ಲ. ಓಕೆ, ಮನೆಯ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಎಲ್ಲರೂ ಕೂಡ ಎಲ್ಲರಿಗೂ ಅವರದೇ ಆದ ರೂಲ್ಸ್ ಇದೆ. ಮಗುವಿನ ನಿಧಾನಕ್ಕೆ ಪ್ರಜ್ಞೆಗೆ ಬರ್ತದೆ. ಅದಕ್ಕೆ ಮತ್ತೆ ಟೆಸ್ಟ್ ಮಾಡ್ತದೆ, ಬೌಂಡ್ರಿ ಟೆಸ್ಟ್ ಮಾಡ್ತದೆ. ನಾವು ಅವಕಾಶ ಕೊಟ್ಟು ಕೂಡ ನನಗೆ ಹೇಳಿದ್ರೆ ಒಂದು ಬೌಂಡ್ರಿ ಹಾಕಬೇಕು, ಅದನ್ನು ಮೀರಿ ಅಲ್ಲ. ಊಟ ಮಾಡಿಲ್ಲ ಅಂತ ಹೇಳಿ 3-4 ಬಗೆ ಮಾಡಿಡೋದಲ್ಲ. ನಾನು ಎಷ್ಟೋ ಜನ ಕೊಲಿಸಿಗ ಕಷ್ಟಪಟ್ಟಿದ್ದಾರೆ. ಮಗ ಅದು ತಿನ್ನಲ್ಲ, ಮಗಳು ಇದು ತಿನ್ನಲ್ಲ, 2-3 ಬಗೆ ಅಡುಗೆ ಅದೆಲ್ಲ ಮಾಡಿ ಇವರು ಬಂದು ಇವರು ಹೊಟ್ಟೆಗೆ ಅಂತಿದ್ದಿರೋದಿಲ್ಲ. ಯಾಕೆ ಬೇಕು ಇಂಥ ಕಷ್ಟ? ಸೊ ಇದೆಲ್ಲವನ್ನ ಕೂಡ ನಾವು ಗಮನದಲ್ಲಿ ಇಡುವಂತಹ ಅವಶ್ಯಕತೆ ಇದೆ. ಚಾಲೆಂಜ್ ಅಂಡ್ ಸಪೋರ್ಟ್. ಈಗ ಮಗುವಿಗೆ ನಾವು ಚಾಲೆಂಜ್ ಕೂಡ ಕೊಡಬೇಕು, ಸಪೋರ್ಟ್ ಕೂಡ ಮಾಡಬೇಕು. ಫಾರ್ ಎಕ್ಸಾಂಪಲ್, ಚಾಲೆಂಜ್ ತುಂಬಾ ಕೊಟ್ಟು ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮಕ್ಕಳಿಗೆ ಏನಾಗ್ತದೆ, ಕಾನ್ಫಿಡೆನ್ಸ್ ಇರೋದಿಲ್ಲ, ಅವರು ಸೋಲ್ತಾರೆ, ತನ್ನಿಂದ ಆಗಲ್ಲ ಅಂತ ಬರ್ತದೆ. ನಾವು ಚಾಲೆಂಜಸ್ ಕೊಡದಿದ್ರೆ, ಬರೀ ಸಪೋರ್ಟ್ ಅಂದ್ರೆ ಬರೀ ಅವ್ರ ಹಿಂದೆನೇ ಇದ್ರೆ ಅವ್ರು ಏನು ಕೂಡ ಲೈಫಲ್ಲಿ ಮೇಲೆ ಹೋಗಿಲ್ಲ, ಅಂದ್ರೆ ಅವರ ಪೊಟೆನ್ಷಿಯಲ್ ಅನ್ನು ಅವರು ಕಂಡುಕೊಳ್ಳೋದಿಲ್ಲ, ತುಂಬಾ ಲೇಸಿ ಆಗಿಬಿಡ್ತಾರೆ. ಸೊ ಎರಡು ಕಡಿಮೆ ಇದ್ರೂ ಕಷ್ಟ. ಸೊ ನಾವೇನ್ ಮಾಡಬೇಕು, ಅಪ್ರೋಪ್ರಿಯೇಟ್ ಅವ್ರಿಗೆ ಎಷ್ಟು ಚಾಲೆಂಜ್ ಕೊಡಬೇಕು, ಅವರಿಂದ ಆಗುವಂಥದ್ದು ಅಷ್ಟು ಕೊಡಬೇಕು. ಅದಕ್ಕೆ ಏನು ಸಪೋರ್ಟ್ ಬೇಕು ಅದನ್ನು ನಾವು ಮಾಡಬೇಕು. ಸೊ ಇದು ಮುಖ್ಯ ಆಗ್ತದೆ. ಸೊ ಕೊನೆಯದಾಗಿ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಸಂಪೂರ್ಣವಾದಂತಹ ಬೆಳವಣಿಗೆ 24 ವರ್ಷ ತನಕ ಆಗ್ತದೆ ಅಂತ ಹೇಳ್ತದೆ ಮಾಂಟೆಸರಿ ಎಜುಕೇಶನ್. 24 years ಒಬ್ಬ ಅಡಲ್ಟ್ ಕಂಪ್ಲೀಟ್ ಆಗಿ ತನ್ನನ್ನು ತಾನು ರಚನೆ ಮಾಡ್ಕೊಳ್ಳಿಕ್ಕೆ, ರೂಪಿಸ್ಕೊಳ್ಳಿಕ್ಕೆ ಈ 24 ವರ್ಷಗಳನ್ನ ಬೇರೆ 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 ಪೀರಿಯಡ್ಸ್ ಆಗಿ ಮಾಡಿದ್ದಾರೆ. ಫಸ್ಟ್ 0 to 3 months ಈ ತರ, 0 to 3 years ತನಕ, 3 ವರ್ಷ ತನಕ, 3ರಿಂದ 6, 6ರಿಂದ 12, 12ರಿಂದ 18 ಈ ತರ. ಆದ್ರೆ ಆ ಪೀರಿಯಡ್ ಅಲ್ಲಿ ಡಿಫ್ರೆಂಟ್ ಆದಂತ ಬದಲಾವಣೆಗಳು ನಡೀತವೆ. ನೀವು ಬೇಕಿದ್ರೆ ನೋಡಬಹುದು. ನಿಮ್ಮ ಮಗುವೆ ಈಗ ಸೆಕೆಂಡ್ ಮಗು ಇರುವವರಿಗೆ 0 ಇಂದ 3 years ತನಕ ಅವರದು ಸೆಲ್ಫ್ ಸೆಂಟ್ರಿಕ್ ಇರ್ತದೆ ಹೆಚ್ಚಾಗಿ. ಅವ್ರು ಹೇಳಿದಾಗಬೇಕು ಅಂದ್ರೆ ಅವರಿಗೆ ಪರ್ಟಿಕ್ಯುಲರ್ ಇರ್ತದೆ, ಇದು ಹೀಗೆ, ನೀವು ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳಲ್ಲ, ಅವ್ರದ್ದು ಫರ್ಮ್ ಇರ್ತದೆ ಅವರಿಗೆ. ಬಟ್ 6 ವರ್ಷದ ನಂತರ ಅವರು ಸೋಷಿಯಲಿ ಬಿಲಾಂಗಿಂಗ್ನೆಸ್ ಜಾಸ್ತಿ ಇಷ್ಟಪಡ್ತಾರೆ, ಗ್ರೂಪ್ ಅಲ್ಲಿ ಇರೋದು. ಫಸ್ಟ್ ಇಂಡಿವಿಜುವಾಲಿಟಿ ಅಂದ್ರೆ ಇಂಡಿವಿಜುವಲ್ ಆಗಿ ಅವರು ರೂಪಿಸ್ಕೊಳ್ಳಿಕ್ಕೆ ನೋಡ್ತಾರೆ. ನಂತರ ಗ್ರೂಪ್ ಅಲ್ಲಿ ವರ್ಕ್ ಮಾಡೋದು 6 to 12 years ತನಕ. ಆಗ ಫ್ರೆಂಡ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅವರಿಗೆ. ಮತ್ತೆ ಫಸ್ಟ್ 0 to 6 years ತನಕ ಅವರು ಕ್ವಶನ್ ಕೇಳೋದೆಲ್ಲ ಹೆಚ್ಚು ಹೇಳಿರ್ತದೆ, ಅಂದ್ರೆ ಏನು ಅಂತ. ಈಗ ನಾನು ಅಬ್ಸರ್ವ್ ಮಾಡಿದ್ದೇನೆ, ಮಗಳು ಅಮ್ಮ ಅದೇನು ಇದೇನು ಏನು ಕ್ವಶನ್ಗಳು, ವಾಟ್. 6 ವರ್ಷದ ನಂತರ ಹೆಚ್ಚಾಗಿ ವೈ ಕ್ವಶನ್ಸ್ ಬರ್ತದೆ, ಯಾಕೆ ಹೇಗೆ ಅಂತದ್ದು ಬರ್ತದೆ. ಅಂದ್ರೆ ಲಾಜಿಕಲ್ ಬ್ರೈನ್ ಡೆವಲಪ್ ಆಗಲಿಕ್ಕೆ ಶುರು ಆಗುತ್ತೆ 5 ವರ್ಷದ ನಂತರ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಆ ಪೀರಿಯಡ್ಗೆ ಮಕ್ಕಳಿಗೆ ಏನು ಬೇಕು ಅದನ್ನು ಕೊಡಬೇಕು. ಈಗೆಲ್ಲ ಅದು ಏನು ಇದೇನು ಅದೇನು ಅಂದ್ರೆ ವೊಕ್ಯಾಬ್ಯುಲರಿ ಫಿಲ್ ಆಗ್ತಾ ಇರ್ತದೆ. ಮಗುವಿಗೆ ಕತೆ ಹೇಳುವಂಥದ್ದು ತುಂಬಾ ಮುಖ್ಯ. ನೀವೆಲ್ಲರೂ ಕೂಡ ಕತೆ ಹೇಳ್ತಿದ್ದೀರಾ ಅನ್ಕೊಳ್ತೇನೆ ನಾನು. ಬಾಯಲ್ಲಿ ಹೇಳಬೇಕು ಕತೆ. ಮಗು ತುಂಬಾ ಚೆನ್ನಾಗಿ ಕತೆ ಕಲಿತದೆ. ನೆಕ್ಸ್ಟ್ ಲಿಟ್ರೇಚರ್ ಅಲ್ಲಿ, ರೈಟಿಂಗ್ ಅಲ್ಲಿ ಎಲ್ಲದರಲ್ಲೂ ಚೆನ್ನಾಗಾಗ್ತದೆ ಮಗು. ಓಕೆ, ಸೊ ಕಂಪ್ಲೀಟ್ ಡೆವಲಪ್ಮೆಂಟ್ 24 years ತನಕ ನಡೀತದೆ ಬೇರೆ 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 ಫೇಸ್ ಅಲ್ಲಿ. ಓಕೆ, ಈಗ ನಾವು ಸದ್ಯಕ್ಕೆ ನಮ್ಮ ತಲೆಯಲ್ಲಿ ಬೇಕಾದ್ದು 1000 days, 1000 golden days. 3 ವರ್ಷ ತನಕ ಮಗುವಿಗೆ ಬೆಸ್ಟ್ ಕೊಡಬೇಕು ನಾವು. 80% ಬ್ರೈನ್ ಅಲ್ಲೇ ಡೆವಲಪ್ ಆಗಿರುವಂಥದ್ದು. ಓಕೆ, ಈಗ ಮೇನ್ ಆಗಿ ಒಂದು ಲಾಸ್ಟ್ಗೆ ನೋಡ್ಕೊಂಡು ಹೋಗೋಣ. ಕೀ ಪ್ರಿನ್ಸಿಪಲ್ಸ್ ಏನೆಲ್ಲ ಇದೆ ಮಾಂಟೆಸರಿ ಎಜುಕೇಶನ್. ಒಂದು, ರೆಸ್ಪೆಕ್ಟ್ ಫಾರ್ ದ ಚೈಲ್ಡ್. ಗೌರವ ಕೊಡಬೇಕು ನಾವು ಮಗುಗೆ. ಗೌರವ ಅಂದ್ರೆ ಅದರ ವಿಚಾರಗಳನ್ನು ಗೌರವಿಸುವಂಥದ್ದು. ಮಗು ಅಲ್ಲ ಹೇಗಾದ್ರೂ ನಡೀತದೆ ಅಂತಲ್ಲ. ಅಂದ್ರೆ ನಿಮ್ಮ ಪ್ರತಿಯೊಂದು ಚಹರೆ, ನಿಮ್ಮ ನಡವಳಿಕೆ ಅದಕ್ಕೆ ಗೊತ್ತಾಗ್ತದೆ, ಫೀಲ್ ಮಾಡ್ತದೆ. ಮತ್ತೆ ಮಗುವನ್ನ ತೀರಾ ತೊದಲು ಮಾತಾಡಿದ್ರೆ ಮಗು ಅದೇ ಕಲಿತದೆ. ಈಗ ನೀರಂದ್ರೆ ನೀರು ಅಂತಾನೆ ಹೇಳ್ಬೇಕು. ನೀರು ತನ್ನಿ ಪುಟ ಅಂತ ಹೇಳಿದ್ರೆ ಓಕೆ. ಜಿಜಿ ತನ್ನಿ ಅಥವಾ ಬೇರೆ ಏನಾದ್ರೂ ಅದಕ್ಕೆ ಹೆಸರು, ಅಂಗ ತನ್ನಿ ಹಾಗೆ ಹೇಳಿದ್ರೆ ಮಗು ಗೊತ್ತಾಗೋದಿಲ್ಲ, ವೊಕ್ಯಾಬ್ಯುಲರಿ ಬಿಲ್ಡ್ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮಗು ಡ್ರೆಸ್ ತಗೊಳ್ಳುವಾಗ ಸಹ ಅಷ್ಟೇ, ಡ್ರೆಸ್ ಇದು ಹಾಕೋಣ, ನಾವು ಇದು ಹಾಕೋಣ, ಇದು ಹಾಕೋಣ. 2 ಡ್ರೆಸ್ ಕೊಟ್ಟು ತೋರಿಸಿದ್ರೆ ಅದು ಒಂದೇ ಒಪ್ಕೊಳ್ಳುತ್ತೆ. ಇದೇ ಹಾಕೋದಿದ್ರೆ ಹಾಕಲ್ಲ ಅಂತ ಹೇಳ್ತದೆ. ಯಾಕಂದ್ರೆ ಈಗೋಸೆಂಟ್ರಿಕ್ ಅದು ಇರಲೇಬೇಕು ಮಗು, ಅದು ಡೆವಲಪ್ ಮಾಡ್ತಾ ಇರ್ತದಲ್ಲ ತನ್ನಂತಾನು, ಅದಕ್ಕೋಸ್ಕರ. ಸೊ ರೆಸ್ಪೆಕ್ಟ್ ಮಾಡುವಂಥದ್ದು, ಮಗುವನ್ನು ತುಂಬಾ ಗೌರವದಿಂದ ಕಾಣುವಂಥದ್ದು. ನಮ್ಮ ಎಸ್ಪೆಷಲಿ ನಮ್ಮ ಟೋನ್ ಅಲ್ಲಿ ವಿತ್ ರೆಸ್ಪೆಕ್ಟ್ಫುಲ್ ವರ್ಡ್ಸ್ ವಿ ಹ್ಯಾವ್ ಟು ಸ್ಪೀಕ್. ನಂತರ ದ ಅಬ್ಸಾರ್ಬೆಂಟ್ ಮೈಂಡ್. ಮಗು ಒಂಥರ ಸ್ಪಾಂಜ್ ತರ. ಓಕೆ, ಸುತ್ತಲಿನ ಎನ್ವೈರನ್ಮೆಂಟ್ ಅಲ್ಲಿ ಇದ್ದದನ್ನ ಸ್ಪಾಂಜ್ ತರ ಹೀರ್ಕೊಳ್ತದೆ. ಈಗ ನೀರನ್ನು ಹೇಗೆ ಹೀರ್ಕೊಳ್ತದೆ ಹಾಗೆ. ಸೊ ಮಗುವಿನ ವಾತಾವರಣ ತುಂಬಾ ಚೆನ್ನಾಗಿ ನಾವು ಇಟ್ಕೊಳ್ಳಿಕ್ಕೆ ನೋಡ್ಬೇಕು. ಅದು ಪೇರೆಂಟ್ಸ್ ಇಂದ ಶುರು ಆಗ್ತದೆ. ನಮ್ಮನ್ನ ಮಗು ತುಂಬಾ, ನಾನು ಹಾಗೆ ಹೇಳಿದ್ರಲ್ಲ, ನಮ್ಮನ್ನ ಇಮಿಟೇಟ್ ಮಾಡ್ತದೆ, ಕಾಪಿ ಮಾಡ್ತದೆ ಅದು. ಮತ್ತೆ ನಮ್ಮ ವಾತಾವರಣದಲ್ಲಿ ಈಗ ಕೆಟ್ಟ ಪದಗಳೆಲ್ಲ ಇದ್ರೆ, ನಾನು ಅಂಗನವಾಡಿ ಟೀಚರ್ಸ್ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಕೆಲವು ಮಕ್ಕಳ ಬಗ್ಗೆ ಹೇಳ್ತಾ ಇದ್ರು, ತುಂಬಾ ಕೆಟ್ಟ ಮಾತುಗಳು. ಪೇರೆಂಟ್ಸ್ ಮೀಟಿಂಗ್ ಬಂದಾಗ ನಾವು ಹೇಳಿದ್ವು, ಮನೇಲಿ ಹೀಗೆ ಮಾತಾಡ್ತಾರೆ ಕುಡಿದು ಬಂದು ಅಂತ. ಅದೇ ಮಕ್ಕಳು ಕಲಿ, ಮಕ್ಕಳನ್ನ ತಪ್ಪು ದೂಷಿಸಿ ಪ್ರಯೋಜನ ಹೇಳಿ. ಸೊ ಒಂದು ತಲೆಯಲ್ಲಿ ಇರಬೇಕು, ಮಗು ಸುತ್ತಲಿನ ಪರಿಸರದಿಂದಲೇ ಅಬ್ಸಾರ್ಬ್ ಮಾಡ್ತಾ ಇದೆ. ಸೊ ನಮ್ಮ ಪರಿಸರವನ್ನು ಹೇಗೆ ಇಟ್ಕೊಳ್ತಾ ಇದ್ದೇವೆ. ಇನ್ನೊಂದು ಫ್ರೀಡಮ್ ಆಫ್ ಮೂವ್ಮೆಂಟ್.
ಮಗುವಿನ ಚಲನವಲನಕ್ಕೆ ಒಂದು ಸ್ವಾತಂತ್ರ್ಯ ಇರಬೇಕು. ಹೇಗೆ ಸ್ವಾತಂತ್ರ್ಯ ಕೊಡುವಂಥದ್ದು? ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ನೋಡಿ ಕಂಜೆಸ್ಟೆಡ್ ಇದೆ ಅಂತ ಅಂದ್ಕೊಳ್ಳಿ, ಆಚೆ ಈಚೆ ಓಡಾಡಲಿಕ್ಕೆ ಪ್ಲೇಸ್ ಇಲ್ಲ ಅಂತಂದಾಗ ಸ್ವಲ್ಪ ಫರ್ನಿಚರ್ ಅನ್ನ ಅರೇಂಜ್ ಮಾಡಿ, ಬೇಡದನ್ನೆಲ್ಲ ತೆಗ್ದ ಸ್ವಲ್ಪ ಅದಕ್ಕೆ ಓಡಾಡಲಿಕ್ಕೆ ಜಾಗ ಕೊಡಬೇಕು. ಮಗುವಿಗೆ ತೆವಳಲಿಕ್ಕೆ ಜಾಗ ಬೇಕು, ನಡೆಯಲಿಕ್ಕೆ ಜಾಗ ಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಯಾವತ್ತೂ ಕೂಡ ಒಂದು ಫ್ಲಾಟ್ ಅಲ್ಲಿ ಇದ್ರೆ ಅಂದ್ರೆ ಫ್ಲಾಟ್ ಅಥವಾ ಒಂದು ಮೂಲೆಯಲ್ಲಿ ಮಗು ಇರುವ ಹಾಗೆ ಇರಬಾರ್ದು. ಓಕೆ, ಸೊ ಮಗುವಿಗೆ ಫ್ರೀಯಾಗಿ ಓಡಾಡಲಿಕ್ಕೆ ಒಂದು ಅವಕಾಶವನ್ನ ಕೊಡಬೇಕು. ಮತ್ತೆ ಮಗುವನ್ನ ಕರ್ಕೊಂಡು ಹೋಗ್ಬೇಕು, ಮಗುವನ್ನ ನಡೀಲಿಕ್ಕೆ ಬಿಡಬೇಕು. ತುಂಬಾ ನಡೀಲಿಕ್ಕೆ ಇಷ್ಟಪಡ್ತಾ ಇದ್ರೆ ನಡೀಲಿಕ್ಕೆ ಬಿಡಬೇಕು. ಇನ್ನೊಂದು ನಾನು ಹೇಳ್ತೇನೆ, ಈ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಇರೋದು, ದೂರಕ್ಕೆ ಅಂದ್ರೆ ದೃಷ್ಟಿದೋಷ ಇರುವಂಥದ್ದು. ಒಂದು ರಿಸರ್ಚ್ ಆರ್ಟಿಕಲ್ ಅಲ್ಲಿ ಅವರು ಇದು ಮಾಡಿದ್ರು, ಅಂದ್ರೆ ಅವರ ಸಂಶೋಧನೆಯ ಪ್ರಕಾರ ಮಗು ದೂರ ನೋಡ್ಬೇಕಂದ್ರೆ, ಈಗ ಹೊರಗಡೆ ಬಂದಾಗ ನಾವು ದೂರ ಎಷ್ಟು ದೂರ ಆಗ್ತದೆ ಅಷ್ಟು ದೂರ ತತ್ತ ನಾವು ಕಣ್ಣು ಹಾಯಿಸ್ಬೇಕು ಅಂತ. ಫಾರ್ ಎಕ್ಸಾಂಪಲ್, ಆಕಾಶ ಕಾಣ್ತದೆ ನಿಮಗೆ, ದೂರದಲ್ಲಿ ಏನೋ ಕಾಣ್ತಾ ಇದೆ ಅಂದ್ರೆ ಮಗು ಅದನ್ನು ನೋಡ್ಬೇಕು, ಆಗ ದೂರದೃಷ್ಟಿ ಬಲ ಆಗ್ತದೆ. ಬರೀ ಮನೆಯೊಳಗಡೆ ಇದ್ದ ಮಕ್ಕಳು ಅವರ ದೂರದೃಷ್ಟಿ ಅಷ್ಟು ಬಲಗೊಂಡಿರೋದಿಲ್ಲ, ದೂರ ನೋಡಿ ಅಭ್ಯಾಸ ಇಲ್ಲ. ಈಗಿನ ಹೆಚ್ಚಿನ ಮಕ್ಕಳಿಗೆ ಆ ಸಮಸ್ಯೆ ಇರೋದು ಒಂದು ಕಾರಣ ಇದು ಕೂಡ ಅಂತ. ಫೋನ್ ನೋಡೋದು ಹೌದು, ಹೇಗೂ ಹೌದು, ತೀರಾ ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಇದು ಕೂಡ ಒಂದು ಮುಖ್ಯ ಕಾರಣ, ದೂರ ನೋಡಿ ಅಭ್ಯಾಸ ಇರೋದಿಲ್ಲ ಮಗುಗೆ. ಸೊ ಆದಷ್ಟು ದೂರ ಕಾಣಿಸ್ಬೇಕು. ನಾನು ಕರ್ಕೊಂಡು ಹೋದ್ರೆ ನಾಳೆ ಕಳಿಸಿ ದೂರ ನೋಡಲ್ಲ, ಒಂದು ಹಕ್ಕಿ ಬರ್ತಾ ಉಂಟು, ಆಕಾಶ ದೂರದಲ್ಲಿ ಏನು ಕಾಣ್ತಾ ಇದೆ ಹಾಗೆ. ಓಕೆ, ಫ್ರೀಡಮ್ ಆಫ್ ಮೂವ್ಮೆಂಟ್, ನಡೀಲಿಕ್ಕೆ ಇಷ್ಟಪಟ್ಟರೆ ನಡೆಸಿ, ಎಷ್ಟಾಗ್ತದೆ ಅಷ್ಟು ನಡೀಲಿ ಮಗು. ಮಕ್ಕಳಿಗೆ ಸುಸ್ತಾಗೋದಿಲ್ಲ, ಸುಸ್ತಾದ್ರೆ ಅದೇ ಹೇಳ್ತದೆ ಸಾಕು ಅಂತ, ರೈಟ್? ದ ನೆಕ್ಸ್ಟ್ ಒನ್ ಇಸ್ ದ ಪ್ರಿಪೇರ್ಡ್ ಎನ್ವೈರನ್ಮೆಂಟ್. ಪ್ರಿಪೇರ್ಡ್ ಎನ್ವೈರನ್ಮೆಂಟ್ ಅಂದ್ರೆ ಹೇಗಿದೆ ಈಗ ಹಾಗೆ ಬಿಟ್ಬಿಡೋದಲ್ಲ, ಮಗುಗೆ ಏನ್ ಬೇಕು ಅದನ್ನ ಮಾಡ್ಬೇಕು. ನಾನು ಹೇಳಿದೆಲ್ಲ, ಸಣ್ಣದು ಮಗು ಕೂತ್ಕೊಳ್ಳುವ ಸ್ಥಿತಿಗೆ ಬಂದಾಗ ಮಗುಗೆ ಸಣ್ಣ ಟೇಬಲ್, ಸಣ್ಣ ಚೇರ್ ತನ್ನಿ. ಮಗುಗೆ ಬೇಕಾಗಿರೋದು ಪುಟ್ಟ ಈಗ ಇದು ಸಿಗ್ತದೆ, ಆಟಿಕೆಗಳು, ಏನು ಕುಕ್ಕರಿ ಐಟಮ್ ಸಿಗ್ತದೆ, ಕುಕಿಂಗ್ ಮಾಡುವಂಥದ್ದು. ಸಣ್ಣ ಪ್ಲೇಟ್, ಸಣ್ಣ ತವ, ಸಣ್ಣ ಸ್ಟವ್, ಆ ಥರದ್ದು ಬಂದಿದೆ ಈಗ. ತುಂಬಾ ಖುಷಿ ಆಗೋದು ಯೋಚನೆ ನೋಡಿ. ಟಾಡ್ಲರ್ಸ್ಗೆ ಒಂದು 4 ವರ್ಷ 5 ವರ್ಷ ಎಲ್ಲ ಆದಾಗ ಮಕ್ಕಳಿಗೆ ಅವರಿಗೆ ಸಂಬಂಧಪಟ್ಟ ವಿಷಯಗಳು ಇರಬೇಕು. ಕೆಳಗಡೆ ಅವರ ಬಟ್ಟೆಗಳನ್ನೆಲ್ಲ ಕೆಳಗಡೆ ಶೆಲ್ಫ್ಸ್ ಅಲ್ಲಿ ಇಡುವಂಥದ್ದು, ಅವರೇ ತಗೊಳ್ಳಿಕ್ಕೆ ಆಟದ ಸಾಧ್ಯ ಆಗಿರೋದು, ಕತೆ ಪುಸ್ತಕಗಳನ್ನು ಕೆಳಗಿಡುವಂಥದ್ದು. ಅಂದ್ರೆ ಕೆಳಗೆ ಮೇಲೆ ಅವರಿಗೆ ಎಟಕುವ ಎತ್ತರದಲ್ಲಿ. ಮತ್ತೆ ಮನೆಯಲ್ಲಿ ಎಲ್ಲ ಕಡೆ ಕೂಡ ಬೋರ್ಡ್ ಹಾಕ್ಲಿಕ್ಕೆ ಆಗುತ್ತೆ ಅಂತ ನೋಡಿ. ಅಟ್ಲೀಸ್ಟ್ ಎಲ್ಲ ಕಡೆ ಇಲ್ಲದಿದ್ರು ಕೂಡ ಮಗು ಜಾಸ್ತಿ ಎಲ್ಲ ಇರ್ತಲ್ಲ ಒಂದು ಬೋರ್ಡ್, ನಾನು ಬೋರ್ಡ್ ತರಿಸಿಟ್ಟಿದ್ದೇನೆ, ಗ್ರೀನ್ ಬೋರ್ಡ್, ಚಾಕ್ ಪೀಸ್ ಕೂಡ ಇದೆ. ಅಲ್ಲಿ ಫ್ರೀ ಆದಾಗ ಚಿತ್ರ ಏನೋ ಗೀಸ್ತಾ ಇರ್ತಾಳೆ, ಮಗು ಸ್ಕ್ರಿಬಲ್ ಮಾಡಬೇಕು. ನಾವು ಪುಸ್ತಕ ಎಲ್ಲ ಮುಚ್ಚಿ ಒಳಗೆ ಟ್ರೈನಿಂಗ್ ಮಾಡ್ತೇವೆ, ಓಪನ್ ಆಗಿ ಕಂಡದ್ದು ಮಾಡ್ತದೆ, ಸ್ಕ್ರಿಬಲ್ ಮಾಡ್ತಾ ಮಾಡ್ತೇವೆ. ಯಾಕಂದ್ರೆ ಕೈ ಉದ್ದ ಫುಲ್ ಎತ್ತರದಲ್ಲಿ ಫಸ್ಟ್ ಕೈ ಅಲ್ಲಿ ಡೆವಲಪ್ ಆಗುತ್ತೆ, ನಮ್ಮ ಶೋಲ್ಡರ್ಸ್ ಅಲ್ಲಿ ಡೆವಲಪ್ ಆಗಬೇಕು ಬರೀಲಿಕ್ಕೆ. ನಾವು ಬರೀ 3 ವರ್ಷಕ್ಕೆ ಸ್ಕೂಲಿಗೆ ಕಳಿಸಿದ್ರೆ ಕಷ್ಟ ಆಗ್ತದೆ. ಸೊ ಮಗುಗೆ ಅಂತ ಅವಕಾಶ ಮಾಡಿಕೊಡ್ಬೇಕು, ಅದಕ್ಕೆ ಏನ್ ಬೇಕೋ ಅದನ್ನು ತಗೊಳ್ಳುವ ಹಾಗೆ. ಅಬ್ಸರ್ವೇಷನ್ ತುಂಬಾ 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 ಮುಖ್ಯ. ನಿಮ್ಮ ಮಗುವಿನ ನ್ಯಾಚುರಲ್ ಇಂಟ್ರೆಸ್ಟ್ ಏನು ಅಂತ ನಿಮಗೆ ಮಾತ್ರ ತಿಳಿಯಲಿಕ್ಕೆ ಸಾಧ್ಯ. ನಿಮ್ಮ ಮಗುವನ್ನು ಸೂಕ್ಷ್ಮವಾಗಿ ಗಮನ ಕೊಟ್ಟು ನೋಡ್ತಾ ಬನ್ನಿ. ಅದೇನ್ ಮಾಡುತ್ತೆ, ಯಾವಾಗ ತುಂಬಾ ರಿಪೀಟ್ ಏನ್ ಮಾಡ್ತದೆ ಅಂತ ನೋಡಿ. ಅದೇನ್ ರಿಪೀಟ್ ಮಾಡಿದ್ರೆ ಅದರಲ್ಲಿ ಆಸಕ್ತಿ ಇದೆ ಅಂತ ಅರ್ಥ. ಬಿಟ್ಬಿಡಿ, ಇಂಟರಪ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರ ಕೆಲಸ ಕಂಪ್ಲೀಟ್ ಆದ್ಮೇಲೆ ಅದು ಬರ್ತದೆ. ನಂತರ ಪ್ರಾಕ್ಟಿಕಲ್ ಲೈಫ್ ಆಕ್ಟಿವಿಟೀಸ್, ಪ್ರತಿದಿನದ ಕೆಲಸದಲ್ಲಿ ಮಗುವನ್ನು ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ಅಡುಗೆ ಮಾಡ್ತಿದ್ದೀರಾ, ಬರ್ತಿದ್ಯಾ, ಮಾಡಲಿ ಏನೋ ಒಂದು. ಓಕೆ, ಈಗ ನನ್ನ ಮಗಳು ಅಜ್ಜಿ ಜೊತೆ ಹೋಗ್ತಾಳೆ, ಹಸು ಇದು ಮಾಡ್ಲಿಕ್ಕೆಲ್ಲ ಹೋಗ್ತಾಳೆ, ತರಕಾರಿ ಬೆಳೆಸುವಾಗ ತೋಟಕ್ಕೆಲ್ಲ ಹೋಗ್ತಾಳೆ. ಅವಳಿಂದ ಅದನ್ನು ಕಲಿತಾಳೆ. ಅವಳ ಅಪ್ಪನಿಂದ ಬೇರೆ ಸೆಟ್ ಆಫ್ ಸ್ಕಿಲ್ಸ್, ನನ್ನಿಂದ ಬೇರೆ ಸೆಟ್ ಆಫ್ ಸ್ಕಿಲ್ಸ್, ಅವಳ ಅಕ್ಕನಿಂದ ಬೇರೆ. ಅವಳೇನೋ ಸ್ಕೂಲಲ್ಲಿ ಅವಳು ತುಂಬಾ ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾಳೆ ನನ್ನ ಸೊಸೆ. ಸೊ ಅವಳಿಂದ ಏನೋ ಕಲಿತಾಳೆ. ಸೊ ಬೇರೆ ಬೇರೆ ಇಂಡಿವಿಜುವಲ್ಸ್ ಬೇರೆ 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 ಕಲಿಯಲಿಕ್ಕೆ ಸಾಧ್ಯ ಆಗ್ತದೆ. ದಿನನಿತ್ಯದ ಆಕ್ಟಿವಿಟೀಸ್ ಅಲ್ಲಿ ಅವಳನ್ನು ತೊಡಗಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ಸಣ್ಣ ಮಾಪ್, ನಾವೀಗ ಮಾಪ್ ಮಾಡ್ತೇವೆ, ಅವಳು ಒಂದು ಸಣ್ಣ ಮಾಪ್ ಏನೋ ಒಂದು ಮಾಡ್ತಾಳ, ಹೊರಗಡೆ ಏನು ಕರಡಿ ನಾನು ಒರೆಸಿದ್ರೆ ಅವಳು ಒರೆಸ್ಲಿಕ್ಕೆ ಬಿಡ್ತಾಳೆ. ಸೊ ದಿನನಿತ್ಯದ ಆಕ್ಟಿವಿಟೀಸ್ ಎಲ್ಲ ಬರ್ತಾಳೆ. ನೀನು ಬರಬೇಡ, ಮಣ್ಣು ಮಾಡ್ತೀಯ, 1-2 ಜೊತೆ ಬಟ್ಟೆ ಒದ್ದೆ ಏನಾಗೋದಿಲ್ಲ ಅಲ್ವಾ? ಸೊ ಇದನ್ನು ಮಾಡ್ಬೋದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕೀ ಪ್ರಿನ್ಸಿಪಲ್ಸ್. ಈಗ ನಾನು ಹೇಳುವಂಥದ್ದು ನಾನು ಫಾಲೋ ಮಾಡಿದ್ದು, ನಿಮ್ಗೆ ಇಷ್ಟ ಆದರೆ ನೀವು ಮಾಡಬಹುದು, ಮಾಡಲೇಬೇಕು ಅಂತೇನಿಲ್ಲ. ಸೊ ಗರ್ಭ ಸಂಸ್ಕಾರ ಆದಮೇಲೆ ನಾನು ನೆಕ್ಸ್ಟ್ ನೋಡ್ತಾ ಇದ್ದೆ, ಆಫ್ಟರ್ 9 months ಆಫ್ಟರ್ ಡೆಲಿವರಿ ಹೇಗೆ ನಾನು ಡೆವಲಪ್ ಮಾಡ್ಬೋದು ನೆಕ್ಸ್ಟ್ ಹಂತಕ್ಕೆ ಅಂತ ನೋಡುವಾಗ ಮಾಂಟೆಸರಿ ಎಜುಕೇಶನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದರಲ್ಲಿ ಇದೆಲ್ಲ ಏನು ಅವ್ರು ಹೇಳ್ತಾರೆ, ಆಟಿಕೆಗಳು ಇಂಪಾರ್ಟೆಂಟ್, ಬಟ್ ಯಾವ ಏಜ್ಗೆ ಯಾವ ಆಟಿಕೆ ಬೇಕು ಅದನ್ನು ನಾವು ತುಂಬ ಕಾನ್ಷಿಯಸ್ ಆಗಿ ಸೆಲೆಕ್ಟ್ ಮಾಡಬೇಕು. ಮಗುಗೆ ಹುಟ್ಟಿದ ಆಗ ತುಂಬಾ ಬ್ಲರ್ ಕಾಣ್ತದೆ, ಸ್ಪಷ್ಟವಾಗಿ ಕಾಣಲ್ಲ. ಕೆಲವರು ಹೇಳ್ತಾರೆ ಮಗುವನ್ನ ನೋಡಿ ನಗಾಡಿತು ಅಂತ, ನಗಾಡ್ತು, ಸುಮ್ಮನೆ ಅದೆಲ್ಲ. ಮಗುಗೆ ಬ್ಲರ್ 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 ಇಮೇಜಸ್ ಕಾಣ್ತದೆ. ಮತ್ತೆ ಬ್ಲ್ಯಾಕ್ ಅಂಡ್ ವೈಟ್, ಓಕೆ, ಬ್ಲ್ಯಾಕ್ ಅಂಡ್ ವೈಟ್ ಇಮೇಜಸ್ ಕಾಣ್ತದೆ.
ಒಂದು 2 ರಿಂದ 3 ತಿಂಗಳು ಅಂದ್ರೆ ಆಲ್ಮೋಸ್ಟ್ ಒಂದು ಕೆಲವು ವಾರಗಳವರೆಗೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ, ಅಂದರೆ ಅದು ಕಾಂಟ್ರಾಸ್ಟ್ ಇರ್ತದಲ್ಲ, ಗ್ರೇ ಕಾಣ್ತದೆ. ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ನೀವು ನೋಡಿರ್ಬೋದು, ಹೇಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಎಲ್ಲ ಅದೇ ಥರ ಮಗುವಿಗೆ ಕಾಣಿಸುವಂಥದ್ದು. ಒಂದು 2-3 ತಿಂಗಳಾದ ಮೇಲೆ ಅದಕ್ಕೆ ಶೇಡ್ಸ್ ಕಾಣುವಂಥದ್ದು, ಕಲರ್ಸ್. ಇದು ಈಗ ಫಸ್ಟಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಬ್ಲರ್ಡ್ ಇಮೇಜಸ್ ಮತ್ತು ಶೇಡ್ಸ್ ಆಫ್ ಗ್ರೇ. ಅದಕ್ಕೆ ಅದು ಸ್ಮೆಲ್ಲಲ್ಲಿ ಫೀಲ್ ಮಾಡ್ತದೆ. ಅಮ್ಮ ಅಂದರೆ ಗೊತ್ತಾಗ್ತದೆ ಅದಕ್ಕೆ, ಅಮ್ಮನ ವಾಯ್ಸ್, ಅಮ್ಮನ ಸ್ಮೆಲ್ಲ ಇದೆಲ್ಲ. ಅದಕ್ಕೆ ಆದಷ್ಟು ತಾಯಿ ಜೊತೆನೇ ಇರಬೇಕು ಅಂತ ಹೇಳೋದು ಮಗುವನ್ನು. ಕೆಲವು ವಾರಗಳಾದ ನಂತರ ಅದಕ್ಕೆ ರೆಡ್ ಕಲರ್ ಕಾಣಿಸ್ತದೆ. ಅದಕ್ಕೆ ನೋಡಿ, ಮಕ್ಕಳು ರೆಡ್ ಕಲರನ್ನು ಜಾಸ್ತಿ ಇಷ್ಟಪಡ್ತಾರೆ. ಕೆಲವರು ತುಂಬ ಕಾಂಟ್ರಾಸ್ಟ್, ಬೇಗ ಅದು ರೆಕಗ್ನೈಸ್ ಮಾಡ್ತದೆ. ಆಮೇಲೆ 2 to 3 ಮಂತ್ಸ್ ಆದಮೇಲೆ ಮತ್ತೆ ಎಲ್ಲ ಶೇಡ್ಸ್, ಬೇರೆ ಶೇಡ್ಸ್. ಒಂದು 4 ರಿಂದ 6 ತಿಂಗಳಾಗೋದಕ್ಕೆ ಬೇರೆ 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 ರೀತಿಯಾದಂಥ ಕಲರ್ಸ್ ಅನ್ನೋದು ರೆಕಗ್ನೈಸ್ ಮಾಡ್ತದೆ. ಇದು ಫಸ್ಟ್ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಏನು 0 to 3 ಮಂತ್ಸ್ ಅಂತ ಹೇಳಿದರೆ ನೋಡಿ, ಇದು ತೊಟ್ಟಿಲಿ ಇರ್ತದಲ್ಲ, ಆ ತೊಟ್ಟಿಲಿಗೆ ಮೇಲೆ ಸಿಕ್ಕಿಸುವಂಥದ್ದು ಮೊಬೈಲ್ಸ್ಗಳು. ಬ್ಲ್ಯಾಕ್ ಆ್ಯಂಡ್ ವೈಟ್ ಯಾಕೆ? ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಮಗು ಅದನ್ನು ನೋಡ್ತದೆ ನೋಡಿ, ಮಗು ಯಾವಾಗ ಒಂದೇ ಕಡೆ ನೋಡ್ತದೆ ಅದರ ಫೋಕಸ್, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ. ಸೊ ಇದು ಆಕ್ಟಿವಿಟಿ ನೀವು ಮಾಡ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಸ್ ನೀವು ರೆಡಿ ಮಾಡುವಂಥದ್ದು ಬೇರೆ ಬೇರೆ ಡಿಸೈನ್ಸಲ್ಲಿ ನೀವೇ ಮಾಡಿ. ಈಗ ನಿಮಗೆ ಆಕ್ಟಿವಿಟಿ ಕೂಡ ಆಗ್ತದೆ, ಮುಂದೆ ನಿಮಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಓಕೆ, ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಟ್ರಾಸ್ಟ್ ಇರಬೇಕು. ಓಕೆ, ಲಾಸ್ಟ್ ಕ್ವಶನ್ ಏನು ಕೇಳಬೇಕು ಅಂತ ಹೇಳಿದರೆ, ಈಗ ಸಪೋಸ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್, ಆ ದೇವರು ನಿಮ್ಮನ್ನು ಕೇಳಿದರೆ, ನಾನು ನಿಮಗೊಂದು ಮಗು ಕೊಟ್ಟೆ, ಆ ಮಗುವನ್ನು ನೀನು ಏನು ಮಾಡಿದೆ? ನಿಮ್ಮ ಉತ್ತರ ಏನಿರ್ತದೆ ಅಂತ. ನಾನು ತುಂಬ ಚೆನ್ನಾಗಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ಸಹಾಯ ಮಾಡಿದೆ ಅಂತ ಹೇಳ್ತೀರಾ, ಅಥವಾ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಮಾಡಿದ್ದೇನೆ ಮತ್ತೆ ನನಗೆ ಗೊತ್ತಿಲ್ಲ ಅಂತ ನುಡಿಸ್ಕೊಳ್ತೀರಾ? ಅದು ನಮಗೆ ಬಿಟ್ಟಿತ್ತು. ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಆನ್ಸರ್ ಕೂಡ ಡಿಫ್ರೆಂಟ್ ಇರ್ತದೆ. ಬಟ್ ಯಾವತ್ತು ಅಂದ್ಕೊಳ್ಳಿ, ಮಗು ಅಂತ ಹೇಳೋದು ನಿಮ್ಮದಲ್ಲ, ಅದು ಆ ಒಂದು ಭಗವಂತ ನಿಮಗೆ ಕೊಟ್ಟಿರುವಂತಹ ಒಂದು ಗಿಫ್ಟ್. ಆ ಗಿಫ್ಟನ್ನು ವಾಪಸ್ ಮಾಡಬೇಕು ನಾವು. ವಾಪಸ್ ಮಾಡೋದಂದ್ರೆ ಹೇಗೆ? ದೈವಿ ಗುಣಗಳು ಏನೆಲ್ಲ ಪಾಸಿಟಿವಿಟಿ ಇದೆ ಅದನ್ನೆಲ್ಲ ಮಗುವಿಗೆ ನಾವು ಇನ್ಸ್ಟಿಲ್ ಮಾಡಿಕೊಂಡು ಮಗುವನ್ನು ನೆಕ್ಸ್ಟ್ ಒಳ್ಳೆ ರೀತಿಯಲ್ಲಿ ಮುಂದುವರಿಯುವ ಹಾಗೆ ಮಾಡುವುದು. ಯಾಕಂದರೆ ನಾವು ಕೊನೆ ತನಕ ನಾವು ಅಂತ ಇರಲ್ಲ ಅಲ್ವಾ, ನಾವು ಹೆಚ್ಚಾಗಿ ಏನಾಗ್ತದೆ, ಹೆತ್ತವರು ನಾವು ಒಂದು ಹಂತ ತನಕ ಮಾತ್ರ ಇರ್ತೇವೆ, ನಂತರ ಮಕ್ಕಳು ಅವ್ರದ್ದು ಲೈಫನ್ನು ಅವರೇ ನೆಕ್ಸ್ಟ್ ಲೀಡ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಯಾವತ್ತು ಈ ಕ್ವಶನ್ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಭಗವಂತ ಕೇಳಿದೆ ಒಂದು ಒಳ್ಳೆ ಮಗು ಕೊಟ್ಟೆ ನಿಮಗೆ, ನೀನು ಏನು ಮಾಡಿದೆ ಅಂತ, ನಾವು ಅದನ್ನು ತುಂಬ ಪಶ್ಚಾತ್ತಾಪದಿಂದ ಉತ್ತರ ಹೇಳುವಾಗಿರಬಾರ್ದು, ಖುಷಿಯಿಂದ ಹೇಳುವಾಗಿರಬೇಕು. ಸೊ ಇದು ಯಾವಾಗ ಸಾಧ್ಯ ಅಂದರೆ ಫಸ್ಟ್ ನಮ್ಮಲ್ಲಿ ನಾವು ಪರಿವರ್ತನೆ ಮಾಡಿದಾಗ. ಮಗುವನ್ನು ಯಾವ ಕಾರಣಕ್ಕೂ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಗು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈಗ ನೋಡಿ, ನೀವು ಎಷ್ಟು ಬ್ಲೆಸ್ಡ್, ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಈ ನಾಲೆಜ್ ಇದೆ. ನಾನು ಯಾವತ್ತು ನಾನು ಬ್ಲೆಸ್ಡ್ ಅಂದ್ಕೊಳ್ತೇನೆ, ನನಗೆ ಈ ನಾಲೆಜ್ ಸಿಕ್ಕಿದ್ದು ಬೇಕಾದ ಟೈಮಲ್ಲಿ ಸಿಕ್ಕಿದ್ದು. ಸೊ ನನಗೆ ಏನು ಮಾಡಲಿಕ್ಕಾಗಿಲ್ಲ, ನನ್ನ ಮಗಳದು ತುಂಬ ಅವಳ ಚೈಲ್ಡ್ಹುಡ್ಡನ್ನು ನಾನು ಡ್ಯಾಮೇಜ್ ಮಾಡ್ತಾ ಇದ್ದೆ. ಯಾರ್ಯಾರ ಸಿಟ್ಟು ಮಕ್ಕಳ ಮೇಲೆ ತೀರಿಸುವಂಥದ್ದು, ಯಾರ್ದು ಗಂಡನ ಮೇಲೆ ಸಿಟ್ಟು ಬಂದರೆ ಮಕ್ಕಳಿಗೆ ಹೊಡೆಯುವಂಥದ್ದು, ಗಮನಿಸಿರ್ತೇವೆ ನಾವು ಇದೆಲ್ಲ. ಇವಾಗ ನಮ್ಮ ಚೈಲ್ಡ್ಹುಡ್ಡಲ್ಲಿ ಕೂಡ ನಾವು ತುಂಬ ವೆರೈಟೀಸ್, ಯಾಕಂದರೆ ನಾವೆಲ್ಲ ಮಿಲೇನಿಯಲ್ಸ್ ಅಂತ ಹೇಳ್ತಾರಲ್ಲ, ಈ ಜನ್ರೇಷನ್, ನಮ್ಮ ಜನ್ರೇಷನ್ ಹೇಗಂದರೆ ಎಸ್ಪೆಷಲಿ 80s ಮತ್ತು 90s ನಾವು ಹುಟ್ಟಿದವರು, ಈಗ ತುಂಬ ನಾವು ಅಂದರೆ ಮಕ್ಕಳ ಬಗ್ಗೆ ಗಮನ ಕೊಡ್ತೇವೆ ಅಂತ, ನಮ್ಮ ಡೆವಲಪ್ಮೆಂಟ್ ಬಗ್ಗೆ, ನಾವು ಚೆನ್ನಾಗಿ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡ್ತೇವೆ ಅಂತ ರೀಸೆಂಟ್ ಒಂದು ರಿಸರ್ಚ್ ಹೇಳಿತ್ತು. ಆ ಜನ್ರೇಷನಲ್ ಟ್ರಾಮಾ ಏನಿದೆ ಅದನ್ನು ನಾವು ಸ್ಟಾಪ್ ಮಾಡ್ತಾ ಇದ್ದೇವೆ ಅಂತ, ನಮ್ಮ ಜನ್ರೇಷನ್, ನಾವೆಲ್ಲರೂ ಕೂಡ. ಯಾಕೆಂದರೆ ನಮಗೇನೋ ಸಿಕ್ಕಿದೆ ಅದೆಲ್ಲ ಕಹಿ ನಾವು ನಮ್ಮ ಮಕ್ಕಳಿಗೆ ಪಾಸ್ ಮಾಡೋದು ಬೇಡ. ಅದಕ್ಕೆ ಇನ್ನರ್ ಚೈಲ್ಡ್ ಹೀಲಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಹೋಮ್ ಹೀಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಈ ವಿಷಯಗಳನ್ನು ತಿಳ್ಕೊಂಡು ಅಪ್ಲೈ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ರೈಟ್. ಸೊ ದಟ್ಸ್ ದ ಎಂಡ್ ಆಫ್ ಇಟ್. ನಾನು ನಿಮಗೆ ಜಸ್ಟ್ ಒಂದು ವೆಬ್ಸೈಟ್ಸನ್ನು ಶೋ ಮಾಡ್ತೇನೆ. ಅಂದರೆ ಅದು ಏನಿಲ್ಲ, ಟಾಯ್ಸ್ ಏನಿದೆ ಅಂತ, ಅಂದರೆ ಯಾವುದೆಲ್ಲ ಟಾಯ್ಸ್ ಕೊಡ್ಬೋದು. ನಾನು ಕೂಡ ಕೊಟ್ಟಿದ್ದೆ. ನಾನು ಫಸ್ಟ್ 1 year ನನ್ನ ಮಗಳಿಗೆ ಪ್ರತಿಯೊಂದು ಕೂಡ ಟಾಯ್ಸ್ ಅನ್ನು ಕೊಟ್ಟಿದ್ದೇನೆ ಆ ಡೆವಲಪ್ಮೆಂಟ್ಗೆ, ಸೆನ್ಸರಿ ಪೀರಿಯಡ್ಗೆ. ಫಸ್ಟ್ ಇಯರ್ ಆದಮೇಲೆ ನನಗೆ ಅನಿಸಿತು ಆ ಟಾಯ್ಸ್ಗಿಂತ ಮನೆಯಲ್ಲಿ ಇರುವಂಥ ವಸ್ತುಗಳೇ ಆಟ ಆಡ್ಬೋದು ಅಂತ, ಅದಕ್ಕೆ ಸಂಬಂಧಪಟ್ಟದ್ದು. ಓಕೆ, ಸೊ ಈಗಲೂ ಕೂಡ ಅಷ್ಟೇ, ಕೆಲವು ಟಾಯ್ಸ್ ತುಂಬ ಇಂಪಾರ್ಟೆಂಟ್, ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ಕೊಡ್ತೇನೆ. ಇದು ಒಂದು ಸೆಟ್ ಕಾಸ್ಟ್ಲಿ ಇದೆ, ಇದೊಂದು 3000 ಇದೆ. ಬಟ್ ಇದು ಅಷ್ಟು ಕೊಟ್ಟು ತಗೋಬೇಕು ಅಂತ ಇಲ್ಲ. ಅದಕ್ಕೆ ಇಂಥದ್ದೆಲ್ಲ ನೀವು ಕ್ರಿಯೇಟಿವ್ ಇದ್ರೆ ನೀವೇ ಮಾಡ್ಬೋದು ಆ್ಯಕ್ಚುಲಿ. ಇಂಥ ಫಾರ್ ಎಕ್ಸಾಂಪಲ್ ಇದು ವುಡನ್ ರ್ಯಾಟಲ್, ಇದು ಕೈಯಲ್ಲಿ ಇಟ್ಕೊಂಡು ಟನ್ ಟನ್ ಟನ್, ನೀವು ಬೇಕಿದ್ರೆ ಮಕ್ಕಳಲ್ಲಿ ನೋಡಿರ್ಬೋದು. ಆ ರ್ಯಾಟಲ್ ಯಾಕೆ, ಅದು ಕಿವಿಗೆ ಕೇಳಿಸ್ತದೆ, ಆ ಸೌಂಡ್ ಕೈಗೆ ಕಾಸ್ ಆ್ಯಂಡ್ ಎಫೆಕ್ಟ್ ತಿಳಿಯಲಿಕ್ಕೆ ಆಗ್ತದೆ. ಇದು ರೈನ್ಬೋ ಮೊಬೈಲ್, ಬೇರೆ ಬೇರೆ ರೀತಿ, ಇದು ತೊಟ್ಟಿಲಿಗೆ ಕಟ್ಟುವಂಥದ್ದು, ಕಲರ್ಸ್ಗೆ ಎಕ್ಸ್ಪೋಸ್ ಮಾಡಲಿಕ್ಕೆ. ಕಿಕ್ಕಿಂಗ್ ಬಾಲ್, ಇದು ನನ್ನ ಮಗಳು ತುಂಬ ಚೆನ್ನಾಗಿ ಮಾಡ್ತಿದ್ದು, ಕಾಲಲ್ಲಿ ಓದಿಲಿಕ್ಕೆ ಟ್ರೈ ಮಾಡ್ತದೆ ಮಗು. ಮೇಲೆ ಕಟ್ಟಿದರೆ ಸಾಫ್ಟ್ ಇರ್ತದೆ, ಇದು ಒದ್ದು ಅಂದರೆ ಒದ್ದು ಕಾಲು ಸ್ಟ್ರಾಂಗ್ ಆಗ್ತದೆ. ಆಮೇಲೆ ಇದು ಡಬಲ್ ಸೈಡೆಡ್ ಕ್ರಿಂಕಲ್ ಮ್ಯಾಟ್, ಇದು ಕೈಯಲ್ಲಿ ಹೀಗೆ ಹಿಡಿದಾಗ ಪರ 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 ಅಂತ ಸೌಂಡ್ ಬರ್ತದೆ. ಅದೇನು ಕಾಸ್ ಆ್ಯಂಡ್ ಎಫೆಕ್ಟ್ ಅರ್ಥ ಆಗುತ್ತೆ.
ಇದು ಗ್ರಾಸ್ಪಿಂಗ್ ರ್ಯಾಟಲ್. ಇದರಲ್ಲಿ ಕೂಡ ಸೌಂಡ್ ಬರ್ತದೆ, ಬಟ್ ಅದು ಬ್ಲಾಕ್ ಆ್ಯಂಡ್ ವೈಟಲ್ಲಿ ಇರ್ತದೆ, ಮಗು ಹಿಡಿತದೆ, ಆ ಟೆಕ್ಸ್ಚರ್ ಬೇರೆ ಇದೆ. ಕಾಂಟ್ರಾಸ್ಟ್ ಕಾರ್ಡ್ಸ್, ಇದು ನೀವೇ ಮಾಡ್ಬೋದು. ಕಾಂಟ್ರಾಸ್ಟ್ ಬ್ಲಾಕ್ ಆ್ಯಂಡ್ ವೈಟ್ ಕಾಂಟ್ರಾಸ್ಟ್ ಕಾರ್ಡ್ಸ್ ಅಂತಿದ್ರೆ ನೀವು ಕ್ರಿಯೇಟಿವ್ ಆಗಿದ್ರೆ ನೀವೇ ಮಾಡ್ಬೋದು ಇದನ್ನು. ಓಕೆ, ನೆಕ್ಸ್ಟ್ ಬ್ಲಾಕ್ ಆ್ಯಂಡ್ ವೈಟ್ ಇದು ಮೊಬೈಲ್ಸ್ ಅಂದರೆ ಇದೆಲ್ಲವನ್ನು ಕೂಡ ಅಲ್ಲಿ ನೇತು ಹಾಕೋದು. ಇಲ್ಲಿ ನೋಡಿ ಮೇಲೆ ಇದೆಯಲ್ಲ, ತೊಟ್ಟಿಲಿಗೆ ನೇತು ಹಾಕಿದರೆ ಅದು ತಿರುಗ್ತಾ ಇರ್ತದೆ, ಮಗು ಒಂದೇ ಕಡೆ ನೋಡ್ತದೆ, ಫೋಕಸ್ ಮಾಡ್ತದೆ, ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತದೆ ಅದರದ್ದು. ನೋಡಿ ಈ ಥರ ಸ್ಲೋ ಮೂಮೆಂಟ್ ಅಲ್ವಾ, ವಿಷುವಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ನೋಡಿ ಈ ಥರ ಕಾಲಲ್ಲಿ ಒದಿಯುವಂಥದ್ದು, ಕೈಯಲ್ಲಿ ಇದು ಮಾಡುವಂಥದ್ದು. ಇದು ಕ್ರ್ಯಾಕಲ್, ಇದು ಆಡಿಟರಿ ಸ್ಟಿಮ್ಯುಲೇಷನ್ ಕೊಡ್ತದೆ, ಕಾಸ್ ಆ್ಯಂಡ್ ಎಫೆಕ್ಟ್ ಗೊತ್ತಾಗ್ತದೆ. ಟಮ್ಮಿ ಟೈಮ್ಗೆ ಹೆಲ್ಪ್ ಮಾಡುತ್ತೆ, ಹೊಟ್ಟೆ ಮೇಲೆ ಹೀಗೆ ಮಲಗಬೇಕು ಮಗು, ಆಗ ಕುತ್ತಿಗೆ ಸ್ಟ್ರಾಂಗ್ ಆಗುವಂಥದ್ದು. ಓಕೆ, ಸೊ ಇದು ಕ್ಯೂರಿಯಸ್ ಕಬ್ ಅಂತ ಇದ್ರಲ್ಲಿ ತಗೊಂಡಿದ್ದು ನಾನು. ಇನ್ನೊಂದು ವೆಬ್ಸೈಟ್ ಇದೆ, ಇದು ನೆಕ್ಸ್ಟ್ ಒಂದು ಏನೋ ಸೆಷನ್ಗೆ 0 to 2 years ಅಂತ ಇದೆ ಇದರಲ್ಲಿ. ಇಲ್ಲಿ ಬೇರೆ ಬೇರೆ ವರ್ಷಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ ಸಿಗ್ತದೆ. ನೀವು ಅದನ್ನು ತಗೊಳ್ಳೇಬೇಕು ಅಂತಿಲ್ಲ. ಸಿಮಿಲರ್ ಪ್ರಾಡಕ್ಟ್ಸ್ ಯಾವುದಿದೆ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಿ ಅಂಥ ಪ್ರಾಡಕ್ಟನ್ನು ನೀವು ಅಂದರೆ ಮಗುಗೆ ಯೂಸ್ ಮಾಡಿದರೂ ಆಗುತ್ತೆ. ಪಝಲ್ಸ್ ಇರ್ತದೆ, ಪ್ರಾಣಿ ಪಕ್ಷಿಗಳದ್ದು ಚಿತ್ರ, ಇದು ಹ್ಯಾಂಡ್ ಐ ಕೋಆರ್ಡಿನೇಷನ್ಗೆ ಸಂಬಂಧಪಟ್ಟದ್ದು. ಆಮೇಲೆ ಇದು ನೋಡಿ, ಪಿನ್ಸ್ಟರ್ ಗ್ರಿಪ್ ಅಂತ ಹೇಳ್ತಾರೆ, ಅಂದರೆ ಮಗು ಸಣ್ಣ ಹೀಗೆ ಸಾಸಿವೆ ಎಲ್ಲ ಹೇಗೆ ತಗೊಳ್ಳೋದು ಹೇಗೆ ತಗೊಳ್ತದೆ, 2 ಬೆರಳನ್ನು ಹಿಡಿದು ತಗೊಳ್ತದಲ್ಲ, ಅದಕ್ಕೆ ಪಿನ್ಸರ್ ಗ್ರಿಪ್ ಅಂತ ಹೇಳ್ತಾರೆ. ಆ ಗ್ರಿಪ್ಪನ್ನು ಚೆನ್ನಾಗಿ ಮಾಡಲಿಕ್ಕೆ ಇದಿರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ಮಕ್ಕಳ ಆಟಿಕೆಗಳು ಸಿಗ್ತವೆ, ಅಂದರೆ ಏಜ್ ಅಪ್ರಾಪ್ರಿಯೇಟ್, ಅವರದ್ದು ಗಾರ್ಡನಿಂಗ್ 0 to 1 yearಗೆ ಆಗುವಂಥದ್ದು. ಮೀನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಸ್ಸು, ಮತ್ತು ಇದು ನೋಡಿ ಸೆನ್ಸರಿ ಮಾಂಟೆಸರಿ ಮ್ಯಾಟ್ ಅಂತ, ಅಂದರೆ ಇದರ ಟೆಕ್ಸ್ಚರ್ ಬೇರೆ ಬೇರೆ ಇರ್ತದೆ. ಈ ಥರದ್ದು ಅಂದರೆ ನಂತರ ಡಿಫ್ರೆಂಟ್ ಇರೋ ತಗೊಂಡಿದ್ದೆ, ಮುಟ್ಟುವಾಗ ಅದಕ್ಕೆ ಒಂಥರ ಬೇರೆ 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 ರೀತಿಯಾದಂಥ ಗ್ರಾಸ್ಪಿಂಗ್. ಮತ್ತು ಇದು ಸಾರ್ಟ್ಸ್, ಇದೆಲ್ಲ ಒಂದು ಇದಕ್ಕೆ ಹಾಕುವಂಥದ್ದು. ಇದು ಪ್ರಾಬ್ಲಮ್ ಸಾಲ್ವಿಂಗ್, ಆ್ಯಕ್ಚುಲಿ ಮ್ಯಾಥ್ ಕಲೀಲಿಕ್ಕೆ ಆಗ್ತದೆ, ಅದಕ್ಕೆ ಯಾವುದನ್ನು ಹಾಕಬೇಕು. ಸೊ ರೀಸನಿಂಗ್ ಕೆಪಾಸಿಟಿ ಜಾಸ್ತಿ ಮಾಡಲಿಕ್ಕೆ ಮಗುಗೆ, ನಂತರ ಬೀಡ್ ಮಾಡುವಂಥದ್ದು, ಬೀಡಿಂಗ್ ಆ್ಯಕ್ಟಿವಿಟಿ. ಆಮೇಲೆ ಈ ಥರದೇ ಹೈ ಕಾಂಟ್ರಾಸ್ಟ್ ವಿಜುವಲ್ ಸ್ಟಿಮ್ಯುಲೇಷನ್ಗಿಂತ ಇಮೇಜಸ್ ಎಲ್ಲ, ರ್ಯಾಟಲ್ಸು. ಸೊ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಲ್ಲಿ ಏಜ್ ಅಪ್ರಾಪ್ರಿಯೇಟ್ ನಾವು ನೋಡ್ತೇವೆ. ಅಂದರೆ ಮಾಂಟೆಸರಿ ಮೆಥಡಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ವಿತ್ ದ ಹೆಲ್ಪ್ ಆಫ್ ಏಡೆಡ್ ಮೆಟೀರಿಯಲ್ಸ್ ವಿ ಆರ್ ಗೋಯಿಂಗ್ ಟು ಡೆವಲಪ್ ಆರ್ ಎನ್ಹ್ಯಾನ್ಸ್ ದ ಬೇಬೀಸ್ ಇದು ಎಂತ ಕೇಪಬಿಲಿಟೀಸ್. ಇದೆಲ್ಲ ಸಣ್ಣ ಪುಟ್ಟ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಇಲ್ಲಿ ನೀವು ಬೇಕಾದ್ರೆ ನೀವೇ ಸರ್ಚ್ ಮಾಡಿ, ಇದರಲ್ಲಿ ಬೇರೆ ಬೇರೆ ರೀತಿಯಾದಂಥದ್ದು ಸಿಗ್ತಾ ಹೋಗ್ತದೆ. ಈವನ್ ಆಲ್ಮೋಸ್ಟ್ 3, 4, 5 years 6 years ತನಕ ಇದೆ ಅಂದ್ಕೊಳ್ತೇನೆ ನಾನು. ಆಮೇಲೆ ಕೂಡ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್. ಸೊ ನಿಮಗೆ ನಾನು ಸಜೆಸ್ಟ್ ಮಾಡಿದರೆ ದೇರ್ ಆರ್ ಫ್ಯೂ ಬುಕ್ಸ್, ಓದಿದರೆ ತುಂಬ ಒಳ್ಳೆಯದು. ಅಂದರೆ ನಿಮಗೆ ಅಂದರೆ ಅದರಲ್ಲಿ ಆಸಕ್ತಿ ಇದ್ದರೆ ಓದ್ಬೋದು, ಅಥವಾ ನೀವು ವೀಡಿಯೋಸ್ ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಬೇರೆ ಬೇರೆ ಮಂತ್ಸ್ಗೆ, 0 monthsಗೆ ಅಂದರೆ ಇದು ನಾನಾಗ ತೋರಿಸಿದ್ದು, 3 months ಅಂದರೆ ರ್ಯಾಟಲ್ಸು. ಓಕೆ, ಬೆಲ್, ಇದು ನನ್ನ ಮಗಳು ತುಂಬ ಚೆನ್ನಾಗಿ ಆಟ, ಇದು ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು. ಜಿಯೋಮೆಟ್ರಿಕ್, ಕೈಯಲ್ಲಿ ಹೀಗೆ ಹಿಡಿದು ತಿರುಗಿಸೋದು. ಆಮೇಲೆ ಸ್ಟ್ಯಾಂಡಿಂಗ್ ಮಿರರ್, ನಾನು ಹೇಳಿದಲ್ಲ, ಮಿರರ್ ಹಾಗೆ ಇದರಲ್ಲಿ ಸ್ಟ್ಯಾಂಡಲ್ಲಿ ಇಟ್ಟರೆ ಹೀಗೆ ಕುತ್ತಿಗೆ ಎದುರು ಮಾಡೋಳು. ಆಮೇಲೆ ಟೀತರ್, ಆಮೇಲೆ ಹಲ್ಲಲ್ಲಿ ಕಚ್ಚಬೇಕಂತ ಅನಿಸ್ತದೆ ಅವರಿಗೆ, ಹಲ್ಲು ಬೆಳೀಲಿಕ್ಕೆ ಅದು ಕಚ್ಚೋದು ಕೂಡ ತುಂಬ ಇಂಪಾರ್ಟೆಂಟ್. ಕೆಲವರು ಕಚ್ಚಲಿಕ್ಕೆ ಬಿಡೋದಿಲ್ಲ. ಸೊ ಆಗ ಟೀತರ್ ಕೊಟ್ಟರೆ ಅದನ್ನು ಕಚ್ಚಿ ಚೆನ್ನಾಗಿರ್ತದೆ ಅದು ಹಾಗೆ. ಆಮೇಲೆ ಇಲ್ಲಿ ಕೂಡ 5 months ಆದಮೇಲೆ ಇದು ಕೂಡ ತರಿಸಿದ್ದೆ ನಾನು ಅನಿಸುತ್ತೆ, ಹೌದು. ಇದು ಅಡಿಸಿ ನೋಡು ಬಿಳಿಸಿ ನೋಡು ಅಂತ ಹೇಳ್ತಾರಲ್ಲ, ರೋಲಿ ಪೋಲಿ, ಅದು ಸಾಕ್ಸ್ ಪಿನ್ಸರ್ ಇದಕ್ಕೆ ಸಂಬಂಧಪಟ್ಟದ್ದು. 5 ತಿಂಗಳ ನಂತರ ಇದು ನಾವಾಗ ನೋಡಿದ ಹಾಗೇನೆ. ಇಲ್ಲಿ ನೋಡಿ, ಆ ಬಾಲನ್ನು ಹಾಕಿದರೆ ಬಾಲ್ ಹೊರಗೆ ಬರ್ತದೆ, ಅಂದರೆ ಮೇಲಿಂದ ಹಾಕಿದರೆ ಹೊರಗೆ ಬರ್ತದೆ, ಗೊತ್ತಾಗ್ತದೆ. ಇದು ಸೆನ್ಸರಿ ಮ್ಯಾಟ್ ಇದೆ. ಆಮೇಲೆ ಆ ಥರದ್ದೆಲ್ಲ, ಇದು 9 monthsಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಹಾಕೋದು ಬಾಲ್. ಇದು 11 months. ಇದು ಕೂಡ ಹೇಗೆ ಬರ್ತದೆ ಏನು ಕಾಸ್ ಆ್ಯಂಡ್ ಎಫೆಕ್ಟ್ ನೋಡಲಿಕ್ಕೆ, ಟೈಮ್ಗೆ ಬೇರೆ ಬೇರೆ ರೀತಿಯಾದಂಥ. ಸೊ ನಿಮ್ಗೆ ಏನಿದೆ, ನೀವು ಈಗಲೇ ನಿಮ್ಮ ಫ್ರೀ ಟೈಮಲ್ಲಿ ಮಾಡ್ತಾ ಹೋದ್ರೆ ನಿಮಗೆ ಅದು ಎಂಗೇಜ್ ಮಾಡಲಿಕ್ಕೆ. ಆಮೇಲೆ ನಾನು ತಗೊಳ್ಳಿಲ್ಲ ಈ ಥರದ್ದೆಲ್ಲ, ಇದೆಲ್ಲ ತಗೊಳ್ಳಿಕ್ಕೆ ಹೋಗಲಿಲ್ಲ. 1 year ತನಕ ನಾನು ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ. ಇದು ಟೇಬಲ್ಸ್ ಎಲ್ಲ ನೋಡ್ಬೋದು ಮಗುಗೆ,
ಮತ್ತು ಮಗುದು ನನಗೆ ಹೇಳಿದಲ್ಲ ಕೆಳಗೆ ಅದಕ್ಕೆ ಸಿಗುವ ಹಾಗೆ ಇರಬೇಕು ಅಂತ. ಸೊ ಮಾಂಟೆಸರಿ ಮೆಥಡಲ್ಲಿ ಹೀಗೆ ಹೇಳ್ತಾರೆ ಅವರು, ಮಗುಗೆ ಅದೇ ತಗೊಳ್ಳಿಕ್ಕೆ ಆಗಬೇಕು, ತುಂಬ ಎತ್ತರದಲ್ಲಿ ಇಡಬಾರ್ದು, ಆಗ ಅದು ಯಾವಾಗ ಬೇಕಾದ್ರೂ ತಗೋಬೋದು. ಮತ್ತು ಇದು ಕೂಡ ಪೀಕೋಬು, ಅದು ಅದು ಆಟ ಕೂಡ ಒಳ್ಳೆಯದು ಹಾಗೆ. ಓಕೆ, ಸೊ ನೀವು ಸರ್ಚ್ ಮಾಡಿ ಮಾಂಟೆಸರಿ ಟಾಯ್ಸ್ ಅಂತ ಹಾಕಿ ನೀವು ಹುಡುಕಿದರೆ ನಿಮಗೆ ಸಿಗ್ತದೆ. ಸೊ ಇಟ್ಸ್ ಆಲ್ರೆಡಿ ಟೈಮ್. Okay. Am I audible? Yes. Okay. So, just a minute. Okay. So, Montessori ಇದು ಒಂದು ಮಾಂಟೆಸರಿ ಫ್ರಮ್ ದ ಸ್ಟಾರ್ಟ್ ಅಂತ, ದ ಚೈಲ್ಡ್ ಎಟ್ ಹೋಮ್ ಫ್ರಮ್ ಬರ್ತ್ ಟು ಏಜ್ 3, 3 ವರ್ಷ ತನಕ ಇರುವಂಥದ್ದು. ಈ ಪುಸ್ತಕ ಪೌಲಾ ಅವರು ಬರೆದಿರುವಂಥದ್ದು. ಪೌಲಾ ಪೋಕ್ ಲಿಲರ್ಡ್ ಅಂತ ಹೇಳುವವರು ಬರೆದಿರುವಂಥದ್ದು. ತುಂಬ ಚೆನ್ನಾಗಿ ಸುಲಭವಾಗಿ ಕೊಟ್ಟಿದ್ದಾರೆ ಈ ಬುಕ್. ಇನ್ನೊಂದು ಬುಕ್ ಇದು ಮರಿಯಾ ಮಾಂಟೆಸರಿದು. ಓಕೆ, ದ ಸೀಕ್ರೆಟ್ ಆಫ್ ಚೈಲ್ಡ್ಹುಡ್ ಅಂತ. ಓಕೆ, ಈ ಪುಸ್ತಕ ಅದ್ಭುತವಾಗಿ ಕೊಟ್ಟಿದೆ. ಬಟ್ ಇದರದ್ದು ಎಂತ ಅಂತ ಹೇಳಿದರೆ ಅಕ್ಷರಗಳು ತುಂಬ ಸಣ್ಣದಿದೆ, ಹಾಗೆ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇದ್ರದ್ದು ಆಡಿಯೋ ಬುಕ್ಸ್ ಇದೆಯಾ ಏನಂತ ನೋಡ್ಕೋಬೋದು. ಸೀಕ್ರೆಟ್ ಆಫ್ ಚೈಲ್ಡ್ಹುಡ್ ಮರಿಯಾ ಮಾಂಟೆಸರಿದು. ಇನ್ನೊಂದು ಯಾವುದೋ ಪುಸ್ತಕ ಇತ್ತು, ಜಸ್ಟ್ ಅ ಮಿನಿಟ್. ಇದೊಂದು ಬುಕ್, ಹೌ ಟು ರೈಸ್ ಆನ್ ಅಮೇಝಿಂಗ್ ಚೈಲ್ಡ್ ದ ಮಾಂಟೆಸರಿ ವೇ ಅಂತ. ಇದು ಪುಸ್ತಕ. ಇದು 3 ಪುಸ್ತಕ ನನಗೆ ತುಂಬ ಹೆಲ್ಪ್ ಆಗಿದೆ. ಸೊ ಈ 3 ಪುಸ್ತಕಗಳು ನಿಜಕ್ಕೂ ತುಂಬ, ಇದು ಸಿಂಪ್ಲಿಫೈಡ್ ಆಗಿ ವಿತ್ ಕಲರ್ಸ್ ಪಿಕ್ಚರ್ಸ್ ಇದೆಲ್ಲ ಇರುವಂಥದ್ದು ಈ ಬುಕ್ಕಲ್ಲಿ. ಅಂದರೆ ಫಸ್ಟ್ ಬುಕ್ ಕೂಡ ಇದು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ ಸೆನ್ಸಿಟಿವ್ ಪೀರಿಯಡ್ಸ್ ಯಾವಾಗ ಏನು ಮಾಡಬೇಕು. ಹಾಗೆ ನೀವು ಜನರಲ್ ಆಗಿ ಕೂಡ ಮಾಂಟೆಸರಿ ಮೆಥಡ್ ಬಗ್ಗೆ ನೀವು ಗೂಗಲ್ ಮಾಡ್ಬೋದು ಅಥವಾ ಯೂಟ್ಯೂಬಲ್ಲಿ ನೋಡ್ಬೋದು. ಬಟ್ ನನ್ನ ಸಜೆಷನ್ ಅಂದರೆ ನೀವು ದಯವಿಟ್ಟು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಹೇಳಿದರೆ ಫಸ್ಟ್ 1000 days ತುಂಬ ಪ್ರೇಷಿಯಸ್. ಓಕೆ, ಪೂರ್ತಿ ಬೆನಿಫಿಟ್ ನಮ್ಮ ಮಕ್ಕಳಿಗೆ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಕೊಟ್ಬಿಡೋಣ. ನಾವು ಆಸ್ತಿ ಮಾಡದಿದ್ರೂ ಪರವಾಗಿಲ್ಲ, ಅವರಿಗೆ ಆ ಕಾನ್ಫಿಡೆನ್ಸನ್ನು ಈ ಟೈಮಲ್ಲಿ ಕೊಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ರೈಟ್ಸ್, ದಟ್ ಈಸ್ ದ ಎಂಡ್ ಆಫ್ ದ ಕ್ಲಾಸ್. ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಶೇರ್ ಮಾಡಬೇಕಂತ ಅನಿಸಿದರೆ ನಿಮಗೆ, ಈಗ ನೀವು ಅಬ್ಸರ್ವ್ ಮಾಡಿರುವ ಹಾಗೆ ನಾನು ಹೇಳಿದ್ರಲ್ಲಿ ಯಾವುದ್ರಲ್ಲಾದರೂ ನಿಮಗೆ ಹೌದಂತ ಅನಿಸಿದರೆ ಅಥವಾ ಇದು ಹೀಗಲ್ಲ ಹೀಗೆ ಅಂತ ಅನಿಸಿದರೆ ಅಥವಾ ಬೇರೆ ಏನಾದರೂ ನೀವು ಆ್ಯಡ್ ಮಾಡೋದಾದರೆ ಮಾಡ್ಬೋದು. ಲಾಸ್ಟ್ 5 minutes ಫಾರ್ ಡಿಸ್ಕಷನ್. ಮೇಡಮ್, ನನಗೆ ಸ್ವಲ್ಪ ಒಂದು ಕ್ವಶನ್ ಇತ್ತು. ಕ್ವಶನ್ ಅಂದ್ರೆ, ಈಗ ಮಗು ಯಾವ ರೀತಿ ಇದ್ರು ಅಂದ್ರೆ ಕೆಲವೊಂದು ಮಗು ತುಂಬಾ ಹೈಪರ್ ಆಕ್ಟಿವ್ ಇರುತ್ತೆ, ಕೆಲವೊಂದು ಮಗು ಸೈಲೆಂಟ್ ಇರುತ್ತೆ, ಶೈ ಆ ಥರದ್ದು ಇರುತ್ತೆ. ಇದು ಯಾವುದೇ ಕೇಸಲ್ಲಾದ್ರೂ ನಾವು ಅವರಿಗೆ ಯಾವುದೇ ಆಕ್ಟಿವಿಟಿ ಮಾಡಬೇಕಾದ್ರೆ ಅಡ್ಡಿ ಮಾಡಬಾರ್ದು ಅಂತ ನೀವು ಹೇಳ್ತೀರಾ, ಅಥವಾ ಇಟ್ ಇಸ್ ಡಿಪೆಂಡಿಂಗ್ ಅಪಾನ್ ದೇಯರ್ ನೇಚರ್? ಯಾಕಂದ್ರೆ ತುಂಬಾ ಹೈಪರ್ ಆಕ್ಟಿವ್, ಇಟ್ ಮೇ ಟೇಕ್ ಇಟ್ ಆಸ್ ಎನ್ಕರೇಜ್ಮೆಂಟ್, ರೈಟ್, ಆಲ್ ದ ಟೈಮ್ ಏನ್ ಮಾಡಿದ್ರು ಪರವಾಗಿಲ್ಲ ಅಂತ. ಈಗ ಅದೇ ನೀವು ಹೇಳಿದ್ರಲ್ಲ, ಇದಕ್ಕೆ ಮೇನ್ ಅಂತ ಹೇಳುವಂಥದ್ದು ಬೌಂಡ್ರೀಸ್. ಅದೇ ಹೇಳಿದಲ್ಲ, ಬೌಂಡ್ರಿ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ಇದಿಷ್ಟು ಫಸ್ಟ್ ಆಫ್ ಆಲ್ ಹೈಪರ್ ಆಕ್ಟಿವ್ ಯಾಕೆ ಆಗುತ್ತೆ ಅಂತ. ಈಗ ಗರ್ಭ ಸಂಸ್ಕಾರ ಮಾಡಿರುವವರು 99.99% ಹೈಪರ್ ಆಕ್ಟಿವ್ ಮಕ್ಕಳು ಇರೋದಿಲ್ಲ. ಅದು ಪೂರ್ತಿ ಆ ಎಕ್ಸ್ಪೀರಿಯನ್ಸ್ ನೋಡುವಾಗ, ಯಾಕೆಂದರೆ ಶಾಂತತೆ ಆಟೋಮ್ಯಾಟಿಕಲಿ ಬರ್ತದೆ, ನೀವು ಬೇಕಾದ್ರೆ ನೋಡಿ. ಆದರೆ ಹೈಪರ್ ಆಕ್ಟಿವಿಟಿಗೆ ತುಂಬ ಕಾರಣ ಇರ್ತದೆ. ಸ್ಕ್ರೀನ್ ಟೈಮ್ ಬೇಗ ಇರುವಂಥದ್ದು, ಅಥವಾ ಮಗು ಗರ್ಭದಲ್ಲಿರುವಾಗ ತೀರಾ ಡಿಸ್ಟರ್ಬ್ಡ್ ಇದ್ದರೆ ತಾಯಿ, ಅಂಥ ಮಕ್ಕಳು ಖಂಡಿತ ಹೈಪರ್ ಆಕ್ಟಿವ್ ಆಗುವಂಥ ಚಾನ್ಸಸ್ ಬಹಳ ಇರ್ತದೆ. ಆಗ್ತಾರೆ ಅಂತಲ್ಲ, ಬಹಳ ಇರ್ತದೆ. ಇನ್ನೊಂದು ಹೈಪರ್ ಆಕ್ಟಿವಿಟಿ ಅಂದರೆ ಏನು ಹೇಳಿ, ಮಗುವಿನ ಒಳಗಡೆ ತುಂಬ ಎನರ್ಜಿ ಇದೆ, ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಅದಕ್ಕೆ ಅವಕಾಶ ಇರೋದಿಲ್ಲ. ಹೈಪರ್ ಮಕ್ಕಳನ್ನು ಪ್ರಕೃತಿಗೆ ಬಿಡಿ ಅಂತ ಹೇಳ್ತಾರೆ. ಒಂದು ಕಡೆ ಒಬ್ಬರು ಫಿಲಾಸಫರ್, ಪ್ರಕೃತಿಯಲ್ಲಿ ಒಂದು 10 ದಿನ ಇರಲಿ, ಅವರು ಕಾಮ್ ಆಗ್ತಾರೆ. ಅವರು ಈ ಹೈಪರ್ ಆಕ್ಟಿವ್ ಮಕ್ಕಳು ಹೆಚ್ಚಾಗಿ ಎಲ್ಲಿ ಇರ್ತಾರೆ? ಸಿಟೀಸಲ್ಲೇ ಇರ್ತಾರೆ. ಹಳ್ಳಿಗಳಲ್ಲಿ ತುಂಬ ಕಡಿಮೆ ಆ ಥರ ಇರೋದು.
ಎಕ್ಸ್ಪೋಜರ್ ಎಷ್ಟು ಸಿಗ್ತಾ ಹೋಗ್ತದೆ. ಇದರಲ್ಲಿ ಇನ್ನೊಂದು ವಿಷಯ ಇದೆ. ಏನಂತ ಹೇಳಿದ್ರೆ, ಮಗುವಿಗೆ ಯಾವಾಗ ತನ್ನ ಮೂಲ ಸ್ವರೂಪವನ್ನ ಅಥವಾ ತನ್ನೊಳಗಿನ ಇದನ್ನ ಶಕ್ತಿಯನ್ನ ಅನ್ವೇಷಿಸಲಿಕ್ಕೆ ಸಾಧ್ಯ ಆಗೋದಿಲ್ವೋ, ಮಗು ಹೈಪರ್ ಆಗಿಬಿಡ್ತದೆ, ಕಿರಿಕಿರಿ ಮಾಡ್ತಾ ಇರ್ತದೆ. ತುಂಬ ಅದಕ್ಕೆ ಒಳಗಿಂದ ದ್ವಂದ್ವ ಇದ್ದಾಗ ಹೊರಗಡೆ ಕೂಡ ಅದು ಹಾಗೇನೆ ಬಿಹೇವ್ ಮಾಡ್ತದೆ. ಸೊ ನಾವೇನು ಮಾಡ್ಬೋದು ಅಂತ ಕೇಸಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಹೈಪರ್ ಆಕ್ಟಿವ್ ಮಗು ಇದೆ ಅಂತ ಆದರೆ, ಫಸ್ಟಿಗೆ ಅದು ಯಾಕೆ ಹಾಗೆ ಮಾಡ್ತಾ ಇದೆ, ಎಲ್ಲ ಟೈಮಲ್ಲಿ ಯಾರು ಕೂಡ 100% ಹೈಪರ್ ಆಕ್ಟಿವ್ ಇರೋದಿಲ್ಲ. ಕೆಲವು ಟೈಮಲ್ಲಿ ಮಾತ್ರ ಅಷ್ಟು ಮಾಡ್ಲಿಕ್ಕೆ ಆಗೋದು. ಯಾಕಂದರೆ ಹೈಪರ್ ಆಕ್ಟಿವ್ ಅಂದ್ರೆ ಏನು, ಫುಲ್ ಎನರ್ಜಿ ಅಷ್ಟು ಆ ಲೆವೆಲ್ಗೆ ಹೋಗಬೇಕು, ಸುಸ್ತಾಗ್ಬಿಡ್ತಾರೆ. ಈಗ ಕೋಪ ಕೂಡ ನಾವು ಫುಲ್ ಮಾಡ್ತಾ ಇರ್ತೇವೆ, ಇಲ್ಲ ಕೆಲವು ಕ್ಷಣ ಮಾತ್ರ ಅಲ್ವಾ. ಮಗು ಯಾವ ಕ್ಷಣಕ್ಕೆ, ಮಗು ಆಗ ನಾವು ಕರೆಕ್ಷನ್ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವು ತಾಯಿಯಂದ್ರೆ ಮಗು ಹಠ ಮಾಡಿ ಹೇಳ್ತಿರ್ತಾರೆ, ಆಗಲೇ 2 ಕೊಡ್ತಾರೆ. ಎಷ್ಟು ದೊಡ್ಡ ತಪ್ಪು ಗೊತ್ತದು. ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು, ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸಮಾಧಾನ ಮಾಡಬೇಕು. ನಾನು ಮೊನ್ನೆ ಗ್ರೂಪಲ್ಲಿ ಶೇರ್ ಮಾಡಿದ್ದೆ ಒಂದು ಕೊರಿಯನ್ ಮೆಥಡ್ ಅಂತ, ಹೇಗೆ ಸಮಾಧಾನ ಮಾಡುವಂಥದ್ದು ಅಂತ. ಆಮೇಲೆ ಏನಾಗ್ತದೆ, ನಾವು ಸ್ವಲ್ಪ ಟೈಮ್ ಬಿಟ್ಟ ನಂತರ ನಾನು ಕೇಳಬೇಕು, ನೋಡಿದೆ ಯಾಕೆ, ಏನು ಖುಷಿ ಕೊಡುತ್ತೆ. ನಾವು ಅಬ್ಸರ್ವೇಷನ್ ತುಂಬ ಮುಖ್ಯ ಇದಕ್ಕೆ. ಯಾಕಂದರೆ ಇದಕ್ಕೆ ಒಂದು ಅಬ್ಜೆಕ್ಟಿವ್ ಅಂತ ಆನ್ಸರ್ ಇಲ್ಲ, ಇಟ್ ಇಸ್ ಸಬ್ಜೆಕ್ಟಿವ್. ಒಂದೊಂದು ಮಗು ಒಂದೊಂದು ಕಾರಣಕ್ಕೆ ಹಾಗೆ ಮಾಡ್ತಾ ಇರ್ಬೋದು. ಒಂದು ವೇಳೆ ಅದರದ್ದು ತುಂಬ ಪೊಟೆನ್ಷಿಯಲ್ ಇದೆ, ಅದಕ್ಕೆ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಆದಾಗ ಈ ಆಕ್ಟಿವಿಟೀಸ್ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಈ ಆಕ್ಟಿವಿಟೀಸ್ ಬರೀ ಒಂದು ಮಗುಗೆ ಅಂತಲ್ಲ, ಎಲ್ಲ ಮಕ್ಕಳಿಗೂ ಜನರಲ್ ಕಾಮನ್ ಇರ್ತದೆ. ಮತ್ತೆ 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 ಯಾವ್ದಾದ್ರು ಒಂದು ಫೀಲ್ಡಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರ್ಬೋದು. ಈವನ್ ಹೈಪರ್ ಆಕ್ಟಿವ್ ಮಕ್ಕಳು ಆರ್ಟ್ ಫೀಲ್ಡಿಗೆ ಬಂದರೆ, ಚಿತ್ರ ಮಾಡಲಿಕ್ಕೆ, ಬಣ್ಣ ತುಂಬಲಿಕ್ಕೆಲ್ಲ ಬಂದರೆ ಕಾಮ್ ಆಗ್ತಾರೆ ಅವರು. ಏನಾದರೂ ಈಗ ಮಡ್ಡಲ್ಲಿ ಮಾಡುವಂಥ ಕೆಲಸ ಇರ್ಬೋದು, ಅಥವಾ ಕ್ಲೇ ಮಾಡಲಿಂಗ್, ಕಾಮ್ ಆಗ್ತಾರೆ. ನಾನು ನನ್ನ ಸರ್ವಿಸಲ್ಲಿ ಕೂಡ ತುಂಬ ನೋಡಿದ್ದೇನೆ ಈ ಥರ, ಅಥವಾ ತುಂಬ ವಿಷಯಗಳನ್ನು ನಾನು ಕೇಳ್ಪಟ್ಟಿದ್ದೇನೆ ಕೂಡ. ಸೊ ನಾನು ಹೇಳೋದೇನು ಗೊತ್ತಾ ಮಲ್ಲಿಕಾ ಅವರೇ, ನಾವು ಮಕ್ಕಳಿಗೆ ಆ ಸೆನ್ಸಿಟಿವ್ ಪೀರಿಯಡ್ಗೆ ಏನು ಬೇಕೋ ನಾವು ಕೊಟ್ಬಿಡೋಣ. ಮತ್ತು ನಾವು ಮಾಡೆಲ್ ಆಗಬೇಕು. ಮಗು ನಾನು ಕಿರಿಸ್ತಾ ಇದ್ರೆ ಮಗು ಅದಕ್ಕಿಂತ ಜೋರು ಕಿರಿಸ್ತದೆ. ಎಷ್ಟು ನಾವು ಕಾಮ್ ಆಗ್ತೇವೆ ಅದು ತುಂಬ ಇಂಪಾರ್ಟೆಂಟ್. ನಿಮ್ಮ ಕಣ್ಣಿದ್ರೆ ಯಾವುದಾದ್ರೂ ಹೈಪರ್ ಆಕ್ಟಿವ್ ಮಗು ಇದ್ದರೆ ನೀವು ಜಸ್ಟ್ ಒಂದ್ಸಲ ಅನಲೈಸ್ ಮಾಡಿ ಯಾವ ಕಾರಣಕ್ಕೆ ಇರಬಹುದು ಅಂತ. ಬಟ್ ನಾನಂತೂ ಎಶ್ಯೂರ್ ಮಾಡ್ತೀನಿ, ನೀವು ಗರ್ಭ ಸಂಸ್ಕಾರದ ಎಲ್ಲವನ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಕೂಡ ಹೈಪರ್ ಆಕ್ಟಿವಿಟಿ ಜೊತೆ ನಿಮಗೆ ಡೀಲ್ ಮಾಡುವಂಥ ಕಷ್ಟ ಬರೋದಿಲ್ಲ. ಅಂದ್ರೆ ಈಗ ಕೇಳಿಸ್ತಾ ಇಲ್ಲ. ಮಾಡಿದೆ ಅಂತ ಎಕ್ಸಾಂಪಲ್ಸ್ ಎಲ್ಲ ನೋಡಿದ್ದೀನಿ. ಬಟ್ ಆ ಟೈಮಲ್ಲಿ ಬಹುಶಃ ಗರ್ಭ ಸಂಸ್ಕಾರ ಅಷ್ಟೊಂದು ಫೇಮಸ್ ಇರಲಿಲ್ಲ. ಅಂದ್ರೆ 10 years ಹಿಂದೆ. ಅಂದ್ರೆ ಅದು ಎಷ್ಟು ಮಟ್ಟಿಗೆ ಮಗು ಏನ್ ಫೀಲ್ ಮಾಡುತ್ತೆ ಅಂದ್ರೆ, ನಾನು ಏನ್ ಹೇಳಿದ್ರು ನನ್ನಮ್ಮ ಮಾಡ್ತಾರೆ, ಕೈಂಡ್ ಆಫ್ ಪೊಸೆಸಿವ್. ಅಂದ್ರೆ ನಾನ್ ಹೇಳ್ದಂಗೆ ಆಗ್ಬೇಕು, ಆ ಥರದ್ದೆಲ್ಲ ನೋಡಿದ್ದೇನೆ. ನಂಗೆ ಗೊತ್ತಿಲ್ಲ ಅದು ವಿದಿನ್ 3 years ನೀವು ಈಗ ಹೇಳಿದ್ರೆ ನಾವು ಫುಲ್ ಇಫ್ ಯು ಗಿವ್ ದ ಫ್ರೀಡಮ್ ವೆದರ್ ಇಟ್ ವಿಲ್ ಅಫೆಕ್ಟ್ ಇನ್ ದ ಫ್ಯೂಚರ್ ಆರ್. ಓಕೆ, ನೀವು ಕೇಳಿದ ಒಳ್ಳೆಯದು. ಅದೇನಂತ ಹೇಳಿದ್ರಲ್ಲ, 100% ಫ್ರೀಡಮ್ ಅಂತ ಹೇಳಿದ್ರೆ ಫ್ರೀಡಮ್ ವಿದಿನ್ ದ ಬೌಂಡ್ರೀಸ್. ಈಗ ಬೇರೆಯವರು ಬಂದ ತಕ್ಷಣ ಅವರಿಗೆ ಬಟ್ ಅದು ಬೌಂಡ್ರಿ ಅಂತ ಹೇಳುವಂಥದ್ದು, ಅಂದ್ರೆ ಅದು ಬೌಂಡ್ರಿ ಅಂತ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳುತ್ತ ಅಂತ ಹೇಳಿ. ಇಟ್ ಮೇ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಂಗಲ್ ಟೈಮ್ ಅಲ್ಲ, ಸಿಂಗಲ್ ಟೈಮ್, ರಿಪೀಟೆಡ್ ಯು ಮೇ ಆಗಿ ಹ್ಯಾವ್ ಟು ಆದಾಗ. ರಿಪೀಟ್ ಮಲ್ಟಿಪಲ್ ಫಾರ್ ಟೈಮ್ಸ್. ಎಕ್ಸಾಂಪಲ್ ಈಗ ಅದು ಅದರ ಬಟ್ಟೆ ನಾವು ಏನೋ ಒಂದು ಕೆಲಸ ಹೇಳಿರ್ತೇವೆ ಅಂತ ಅಂದ್ಕೊಳ್ಳಿ, ನಿನ್ನ ಬಟ್ಟೆನ ನೀನು ತಂದು ಕೊಡಬೇಕು, ಅದು ಕೊಟ್ಟಿರಲ್ಲ. ನಾವು ಹೇಳೋದು ಅದಕ್ಕೆ ಅರ್ಥ ಮಾಡಬೇಕು, ಯಾಕೆ ಅಂತ ಹೇಳೋದನ್ನು ಕೊಡಬೇಕು, ಮಗುವಿಗೆ ಲಾಜಿಕ್ ಕೊಡಬೇಕು. ನಾವು ನೋಡಿ ಇದು ತಂದು ಕೊಟ್ಟರೆ ಚೆನ್ನಾಗಿ ನೀಟಾಗಿ ಇಡ್ಬೋದು ಪುಟ್ಟ, ಪ್ರೀತಿಯಿಂದ ಹೇಳಿ. ಕೇಳಲಿಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಇವತ್ತು ನಿಮಗೆ ಟಿ ವಿ ನೋಡಲಿಕ್ಕೆ ಇಲ್ಲ, ಇದು ನಮ್ಮ ಮನೆ ರೂಲ್, ಇದು ಮಾಡಬೇಕಲ್ಲ, ಇದು ನೀನು ಬ್ರೇಕ್ ಮಾಡಿದ್ಯಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ, ನಿಮಗೆ ಚಾಯ್ಸ್ ಇದೆ, ಇಟ್ಸ್ ಯೋರ್ ಚಾಯ್ಸ್, ಇದು ಬೇಡ ಅಲ್ವಾ. ಸೊ ಇವತ್ತೊಂದು ಟಿ ವಿ ಇಲ್ಲ, ಸಮಾಧಾನವಾಗಿ ಹೇಳಿ. ನೆಕ್ಸ್ಟ್ ಅದು ಹಾಗೆ ಮಾಡೋದಿಲ್ಲ ಅಂದರೆ ಅದಕ್ಕೆ ಗೊತ್ತಾಗ್ತದೆ, ನನ್ನ ಬೆನಿಫಿಟ್ ಕೂಡ ಕಟ್ ಆಗ್ತಿದೆ, ಅಂದರೆ ಕಾನ್ಸಿಕ್ವೆನ್ಸ್ ಬೇಕು ಅದಕ್ಕೆ. ಸುಮ್ಮನೆ ಮಾಡು ಅಂತ ಹೇಳಿದ್ರು ಕೂಡ ತುಂಬ ಡೀಪ್ ಇದೆ ಇದು, ಚೈಲ್ಡ್ ಸೈಕಾಲಜಿ ಅಷ್ಟು ಡೀಪ್ ಇದೆ. ಕೇಳಿಸ್ತಾ ಇದೆಯಾ? ಅಂಡ್ ಐ ಥಿಂಕ್ ಇದ್ರ ಮೇಲೆ ಎಲ್ಡರ್ಸ್ ಅಂದ್ರೆ ಒಂದ್ ವೇಳೆ ಮನೇಲಿ ಬೇರೆ ಯಾರಾದ್ರೂ ಇದ್ರೆ ಅವ್ರ ಪರಿಣಾಮನೂ ಬಹಳ ಇರತ್ತೆ ಅಂತ ನಾನು ಅನ್ಕೊಳ್ತೇನೆ. ಸಪೋಸ್ ಅಂದ್ರೆ ಅಪ್ಪ ಅಮ್ಮ ನಾವೇನೋ ಹೇಳ್ಬೇಕಂತ ಇದ್ರೆ ಬೇರೆ ಯಾರಾದ್ರೂ ಇದ್ರೆ ಮಗು ಅಲ್ವಾ ಪಾಪ ಮಾಡ್ಲಿ ಅಂತ ಹೀಗೆ ಹೇಳ್ಬಿಟ್ರೆ ಅಲ್ಲ, ಆಗ ಒಂಥರ ದ್ವಂದ್ವ ತರ ಬಂದ್ಬಿಡತ್ತೆ. ಅದು ಮಗು ಓಕೆ ಸಮನ್ ಇಸ್ ಸಪೋರ್ಟಿಂಗ್ ಐ ಕ್ಯಾನ್ ಡು ವಾಟ್ ಎವರ್ ಐ ವಾಂಟ್. ಜಂಕ್ ಫುಡ್ ಬೇಡ ಅಂತ, ಬಟ್ ಗ್ರ್ಯಾಂಡ್ ಪೇರೆಂಟ್ಸ್ ತಂದು ಕೊಡ್ತಾರೆ ಪಾಪ ತಿನ್ಲಿ ಅಂತ. ಆಗ ಗ್ರ್ಯಾಂಡ್ ಪೇರೆಂಟ್ಸನ್ನು ಎಜುಕೇಟ್ ಮಾಡೋದು ತುಂಬ ಮುಖ್ಯ ಆಗ್ತದೆ. ಯಾಕಂದರೆ ಗ್ರ್ಯಾಂಡ್ ಪೇರೆಂಟ್ಸ್ಗೇನು ಪ್ರೀತಿ ಅಂದರೆ ಇದು ಜಂಕ್ ಫುಡ್ ಕೊಡೋದಂತಾನೆ ಆಗಿದೆ. ಸೊ ಆಗ ಗ್ರ್ಯಾಂಡ್ ಪೇರೆಂಟ್ಸನ್ನು ಅಟ್ಲೀಸ್ಟ್ ಅವರಿಗೆ ಕೆಲವು ವೀಡಿಯೋಸ್ ಆದರೂ ತೋರಿಸಿ, ನೋಡಿ ಹೀಗಿದ್ರೆ ಹೀಗಾಗುತ್ತೆ, ಮಗು ಹೀಗಾಗುತ್ತೆ, ಅವರಿಗೆ ಭಯ ಹುಟ್ಟಿಸ್ಬಿಡ್ಬೇಕು. ಮತ್ತು ಅವ್ರು ಬೇರೆ ಯಾವ ಥರ ಮಾಡಬೇಕು ಎಜುಕೇಟ್ ಮಾಡೋದು ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ. ಅದು ನೆಕ್ಸ್ಟ್ ಲೆವೆಲಲ್ಲಿ, ಅಂದರೆ ಇದು ತುಂಬ ದೊಡ್ಡ ಟಾಪಿಕ್ ಆ್ಯಕ್ಚುಲಿ, ಹೇಗೆ ನಾವು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು ಅಂತ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ನಾವು ಇದರ ಬಗ್ಗೆ ಒಂದು ಕ್ಲಾಸ್ ತಗೋಬೋದು, ಅಥವಾ ಯಾರಾದರೂ ಫೀಲ್ಡ್ ಎಕ್ಸ್ಪರ್ಟನ್ನು ಕರಿಬೋದು, ಯಾರಾದರೂ ಚೈಲ್ಡ್ ಸೈಕಾಲಜಿಯಲ್ಲಿ.
ಆಕ್ಚುಲಿ ಅಲ್ಲ ಆ ತರ ಸಿಚುವೇಶನ್ ಅಲ್ಲಿ ನಾವಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ದಟ್ ಇಸ್ ವಾಟ್ ವಿಲ್ ಹ್ಯಾಪನ್. ನಾವೇನೋ ರೂಲ್ಸ್ ಮಾಡ್ಬೇಕಂತ ಇರ್ತೇವೆ, ಬಟ್ ನಾವು ಊರಿಗೆ ಹೋದಾಗ ಅಥವಾ ಅಲ್ಲಿ ಹೋದಾಗ ಅವ್ರಿಗೆ ಅದು ಅನ್ಸುತ್ತೆ, ಓ ಇವ್ರು ನಂಗೇನು ಏನಕ್ಕೂ ಅಡ್ಡ ಪಡಿಸೋದಿಲ್ಲ, ಮನೇಲಾದ್ರೆ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಅದೇ ನಾನು ಹೇಳಿದಲ್ಲ, ಆ ಮಕ್ಕಳಿಗೆ ಯಾಕೆ ಒಂದು ಮಾಡ್ತೇವೆ ಅಂತ ಹೇಳೋದನ್ನ ಹೇಳಿದ್ರೆ, ದೃಷ್ಟಿಯಿಂದ ಅದೇ ನಾವು ತುಂಬಾ ಚೆನ್ನಾಗಿ ಮಕ್ಕಳ ಜೊತೆ ಇದ್ರು ಉಂಟಲ್ಲ, ಅವ್ರು ಅರ್ಥ ಮಾಡ್ಕೊಳ್ತಾರೆ. ಈಗ ಎಷ್ಟೇ ಹೇಳಿ, ಈಗ ನನ್ನ ಮಗಳಿಗೆ ನಾನು ಜೋರು ಮಾಡ್ತೇನೆ ಇಲ್ಲ ಅಂತಲ್ಲ, ಬಟ್ ಅವಳಿಗೆ ನಾನು ಬೇಕು ಫಸ್ಟ್. ಎಷ್ಟೇ ಹೇಳಿದ್ರು ಕೂಡ ನಾನು ಕೆಲವು ಸಲ ಒಂಚೂರು ಕಿವಿ ಹಿಡಿದ್ರು ಕೂಡ ಮತ್ತೆ ನನ್ನ ಹತ್ರವೇ ಬಿಡ್ತಾಳೆ. ಅಂದರೆ ಆ ಅಟ್ಯಾಚ್ಮೆಂಟ್, ಆ ಬಾಂಡಿಂಗ್ ಅವಳಿಗೆ ಗೊತ್ತಿದೆ. ಸುಮ್ಮನೆ ಅಮ್ಮ ಹೊಡಿಯಲ್ಲ, ಸುಮ್ಮನೆ ನಾನು ಹೊಡಿಲಿಲ್ಲ ಯಾವುದಕ್ಕೂ, ಬಟ್ ಹೇಳುವಂಥದ್ದು ಅಂದರೆ ರಿಸ್ಟ್ರಿಕ್ಷನ್ ಹಾಕ್ತಾರೆ ಅಂತ ಸಹ ಗೊತ್ತು. ಅದು ಮಾಡಬೇಡಕ್ಕಂದ್ರೆ ಇದು ಹೀಗಿದೆ ಆಗುತ್ತೆ ಅಂತ ಹೇಳಿದರೆ ಗೊತ್ತಾಗ್ತದೆ ಅವಳಿಗೆ, ಶಿ ಇಸ್ ಫರ್ಮ್ ಅಂತ. ನೀವು ಹೇಳಿದ ಹಾಗೆಯೇ ಒಂದು ಮಕ್ಕಳು ಬೇರೆ ಬೇರೆ ಥರ ಇರ್ತಾರೆ, ಇನ್ನೊಂದು ಎನ್ವೈರ್ಮೆಂಟ್ ಬೇರೆ ಬೇರೆ ಥರ ಇರ್ತದೆ. ಸೊ ನಾವೇನು ಮಾಡಬಹುದು ಅಂತ ಹೇಳಿದರೆ, ಫಸ್ಟ್ ಈಗ ಓಕೆ ಊಂಬಿಂದ ಈಗ ಶುರುವಾಗಿದೆ ನಿಮ್ಮ ಜರ್ನಿ, ನಾವು ಪ್ರತಿಯೊಬ್ಬರಿಗೂ ಇಲ್ಲಿ ಪಾರ್ಟಿಸಿಪೆಂಟ್ಸ್ಗೆ ಹೇಳೋದಾದರೆ ನೆಕ್ಸ್ಟ್ ಏನು ಮಾಡಬಹುದು, ಅವರಿಗೆ ಫ್ರೀಡಮ್ ಕೊಡಿ, ಬಟ್ ವಿದಿನ್ ದ ಬೌಂಡ್ರೀಸ್ ಕೊಡಿ. ಮನೇಲಿರುವವರಿಗೆ ಎಜುಕೇಟ್ ಮಾಡಿ. ಹೇಗೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಅದಕ್ಕೂ ಕೂಡ ಕೆಲವು ಟೆಕ್ನಿಕ್ಸ್ ಇದೆ, ಹೇಗೆ ಎಳ್ಳಸಿದ ಮನಸ್ಸನ್ನು ಕೂಡ ನಮ್ಮ ಹಂತಕ್ಕೆ. ಯಾಕೆಂದರೆ ಮಗುಗೆ ನೀವು ಹೇಳಿದ್ದು ತುಂಬ ಒಳ್ಳೆಯ ವಿಷಯ, ದ್ವಂದ್ವ ಆಗ್ತದೆ, ಒಬ್ರು ಕೊಡ್ತಾರೆ ಒಬ್ರು ಕೊಡಲ್ಲ, ಕೊಡೋರು ಒಳ್ಳೆಯವರು, ಕೊಡೋದವರು ಕೆಟ್ಟವರು ಅಂತ. ಸೊ ಇದು ಸಮಸ್ಯೆಗಳನ್ನು ಮಗುಗೆ ತೋರಿಸಬೇಕು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೇನೆ, ನನ್ನ ಸೊಸೆ ಶುಗರ್ ತಿಂತಾ ಇದ್ಲು, ಬಿಳಿ ಸಕ್ಕರೆ, ಎಷ್ಟು ಸಕ್ಕರೆ ತಿನ್ನೋಳಂತೆ, ಪ್ರತಿಯೊಂದಕ್ಕೂ ಸಕ್ಕರೆ ಬೇಕು ಅವಳಿಗೆ. ಓಕೆ, ನಾನು ಬಂದದ್ದು ಹಂಗಂದ್ರೆ ವಿಚಿತ್ರ ಅನಿಸಿತು, ಇಷ್ಟು ಸಣ್ಣ ಮಗು ಇಷ್ಟು ಸಕ್ಕರೆ ತಿಂದರೆ ಹೇಗೆ ಅಂತ. ಪ್ರತಿಯೊಂದಕ್ಕೂ ಸಕ್ಕರೆ ಬೇಕು ಅವಳಿಗೆ. ಒಂದು ಸಲಕ್ಕೆ ಮಾತಾಡಿ ಹೀಗೆ ಸಮಾಧಾನವಾಗಿ ಹೇಳಿದೆ, ಸಕ್ಕರೆ ಅಷ್ಟು ಒಳ್ಳೇದಲ್ಲ ಮಗ, ನೀನು ಅಷ್ಟು ತಿನ್ನಬೇಡ ಹಾಗೆ ಅಂತ. ಇಲ್ಲ ನನಗೆ ಇಷ್ಟ ಅಂತ ಹೇಳ್ಬಿಟ್ಲು. ಅಂದರೆ ಸಡನ್ನಾಗಿ ಮಕ್ಕಳು ಒಪ್ಕೊಳ್ಳಲ್ಲ. ಆಮೇಲೆ ನೆಕ್ಸ್ಟ್ ಏನೋ ವೀಡಿಯೋಸ್ ಎಲ್ಲ ಸರ್ಚ್ ಮಾಡಿಟ್ಟೆ, ಕೆಲವೆಲ್ಲ ವೀಡಿಯೋಸ್ ಹಾಗೆಯೇ ನೋಡ್ತಾ ಇದ್ದೆ ಅವಳು ಇರುವಾಗಲೇ. ಸಕ್ಕರೆ ತಿಂದರೆ ಏನೆಲ್ಲ ಆಗುತ್ತೆ ಅಂತ ಹೆದ್ರು ಹೋಗ್ಬಿಟ್ಲು ಅವಳು ಭಯದಿಂದ. ಈಗ ಬಿಳಿ ಸಕ್ಕರೆ ಮುಟ್ತಾನೆ ಇಲ್ಲ, ನಾವೀಗ ಕೆಂಪು ಕಲ್ ಸಕ್ಕರೆ ತರಿಸ್ತಾ ಇದ್ದೇವೆ, ಅದನ್ನು ಪುಡಿ ಮಾಡಿ ಅದೇ ಯೂಸ್ ಮಾಡ್ತೇವೆ. ಅವಳು ಮುಟ್ಟೋದೇ ಇಲ್ಲ ಈಗ ಬಿಳಿ ಸಕ್ಕರೆ, ಎಷ್ಟು ವರ್ಷ ಆಯಿತು ಅಂದರೆ ಅದು ಬಿಟ್ಟು. ಅವಳು ಅರ್ಥ ಆಗ್ತದೆ, ನಾವೇನು ಗೊತ್ತಾ, ಟೆಕ್ನಿಕ್ಸ್ ಯೂಸ್ ಮಾಡಬೇಕು, ಥಿಂಕ್ ಮಾಡಬೇಕು, ಸ್ಟ್ರಾಟಜೀಸ್ ನಾವು ಫಿಕ್ಸ್ ಮಾಡಬೇಕು, ಏನು ಮಾಡಬಹುದು ಅಂತ. ಎಲ್ರಿಗೂ ಒಂದೇ ಇದು ಅಪ್ಲೈ ಆಗೋದಿಲ್ಲ. ಆದರೆ ಲಾಜಿಕಲ್ ಆಗಿ ಅವರಿಗೆ ಅರ್ಥ ಆದರೆ ಯಾರಾದರೂ ಅಷ್ಟೇ ಅಲ್ವಾ, ಮನುಷ್ಯ ಬದಲಾಗೋದು ಯಾವಾಗ ಹೇಳಿ. ನನ್ನ ಬಿಲೀಫ್ ಸಿಸ್ಟಮ್ ಚೇಂಜ್ ಆಗಬೇಕು, ಇದು ಎಲ್ರಿಗೂ ಅಪ್ಲೈ ಆಗ್ತದೆ. ರೈಟ್, ನೋಡೋಣ ಸಾಧ್ಯ ಆದರೆ ಯಾರಾದರೂ ಚೈಲ್ಡ್ ಸೈಕಾಲಜಿಸ್ಟ್ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನೋಡೋಣ. ಬೇರೆ ಯಾರಿಗಾದರೂ ಏನಾದರೂ ಕ್ವಶನ್ಸ್ ಇದ್ದರೆ ಹೇಳ್ಬೋದು. ಮ್ಯಾಮ್, ಟೂ ಥಿಂಗ್ಸ್ ಶೇರ್ ಮಾಡಬೇಕು. ಈಗ ನಾನು ಸಣ್ಣ 9 years ಅಲ್ಲಿ ಇರೋದ್ರಿಂದ, ಒಂದು ನೀವು ಅಪ್ರಿಸಿಯೇಷನ್ ಗುಡ್ ಇದ್ರದ್ದು ಹೇಳಿದ್ರಿ. ಸೊ ನನ್ನ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಅವನಿಗೆ ಕ್ಲಾಸ್ ಟೆಸ್ಟ್ ಕೊಡ್ತಾ ಇರ್ತಾರೆ ಮಗನಿಗೆ. ಸೊ ಫಸ್ಟ್ ಟೆಸ್ಟ್ ಅಲ್ಲಿ ಅವನು 20ಗೆ 10 ತೆಗ್ದಿದ್ದ. ಬಟ್ ಇಟ್ ವಾಸ್ ಲೈಕ್ ಸ್ಕೂಲಲ್ಲೂ ಅದಕ್ಕೆ ನೆಗೆಟಿವ್ ರಿವ್ಯೂ ಬಂತು. ನಾನು ಬಂದಾಗನು ನೆಗೆಟಿವ್ ಆಗಿ ನಾನು ಸ್ವಲ್ಪ ಇದು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಅವ್ನು ಅಟೆಂಪ್ಟೇ ಮಾಡಿರಲಿಲ್ಲ, ಎಲ್ಲನ ಏನೂ ಮಾಡಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅವನೇ ಎಫರ್ಟ್ ತಗೊಂಡು ಕಲಿಯೋಕ್ಕೆ ಶುರು ಮಾಡ್ದ. ಸೊ ನೆಕ್ಸ್ಟ್ 1 weekಲ್ಲಿ ಪುನಃ ಕ್ಲಾಸ್ ಟೆಸ್ಟ್ ಕೊಡೋತ್ತಿಗೆ, ಸ್ಕೂಲಿಂದ ಬರೋತ್ತಿಗೆ ಆ ಪೇಪರ್ನ ಹಾಗೆ ಇಟ್ಕೊಂಡು ಬಂದಿದ್ದ. ಈವನ್ ಬ್ಯಾಗ್ ಒಳಗಿನೂ ಹಾಕಿತ್ತಿಲ್ಲ. ಹಿ ವಾಸ್ ವೆರಿ ಹ್ಯಾಪಿ. ಮಾರ್ಕ್ಸ್ ತೆಗೆದು ನೋಡಿದ್ರೆ ಇಟ್ ವಾಸ್ 20ಗೆ 10. ಇಟ್ಸ್ ನಾಟ್ ಇನ್ಕ್ರೀಸ್ಡ್, ಆಯ್ತಾ. ಬಟ್ ಅಲ್ಲಿ ಮ್ಯಾಮ್ 1-2 ಸ್ಟಾರ್ ಹಾಕಿ ಶಿ ಹ್ಯಾಡ್ ರಿಟನ್ ಗುಡ್. ಯಾಕೆ ಅಂತ ಹೇಳಿದ್ರೆ, ಹಿ ಹ್ಯಾಡ್ ಅಟೆಂಪ್ಟೆಡ್ ಎವ್ರಿಥಿಂಗ್. ಒಂದು ಸ್ಪೆಲ್ಲಿಂಗ್ ಫಾರ್ ಎಕ್ಸಾಂಪಲ್, ಏನು ಹೇಳೋದು, ಎಫರ್ಟ್ ಅಂತ ಹೇಳೋದನ್ನ ಇ ಬರ್ದ್ಬಿಟ್ಟು FF ಬರ್ದಿತ್ತಿಲ್ಲ, ORT ಅಂತ ಬರ್ದಿದ್ರು. ಸೊ ಅವನಿಗೆ ಏನ್ ಅನ್ಸ್ತು ಅಂದ್ರೆ, ಎಸ್ ಫಸ್ಟ್ ಥಿಂಗ್ ಅವನಿಗೆ ಗೊತ್ತಾಯ್ತು, ನಾನು ಎಲ್ಲ ಅಟೆಂಪ್ಟ್ ಮಾಡಬೇಕು, ಇದು ಡಿಫ್ರೆನ್ಸ್ ಆಗುತ್ತೆ ಅಂತ. ದೇರ್ ಟೀಚರ್ ಪ್ಲೇಡ್ ಅ ಮೇನ್ ರೋಲ್. ಸೊ ಹೀಗೆ ಹೆಂಗೆ ಅಂದ್ರೆ, ಅವನೀಗ ನೆಕ್ಸ್ಟ್ ಈಗ ಸ್ಪೆಲ್ಲಿಂಗ್ ಕಲಿಯೋಕೆ ಹೋಗ್ತಾ ಇದ್ದಾನೆ. ಇಲ್ಲೋದಾದ್ರೆ ನಾನು ಎಷ್ಟು ಮನೇಲಿ ಹೇಳಿದ್ರು ಅವನಿಗದು ಅರ್ಥ ಆಗ್ತಾ ಇತ್ತಿಲ್ಲ. ಬಟ್ ದ ವೇ ಶಿ ಅಪ್ರಿಷಿಯೇಟೆಡ್ ದಟ್, ಮಾರ್ಕ್ಸ್ ಯಾವುದು ಇನ್ಕ್ರೀಸ್ ಆಗಿಲ್ಲ, ಬಟ್ ಹಿ ಹ್ಯಾಸ್ ಅಟೆಂಪ್ಟೆಡ್ ಆಲ್ ದ ಕ್ವೆಶನ್ಸ್, ಎಲ್ಲಾನು ನೀಟಾಗಿ ಬರೆದು, ಹ್ಯಾಂಡ್ ರೈಟಿಂಗ್ ನೀಟ್ ಇತ್ತು, ಎಲ್ಲ ಇತ್ತು. ಸೊ ದಟ್ ಮೇಡ್ ಹಿಸ್ ಆಟಿಟ್ಯೂಡ್ ಟುವರ್ಡ್ಸ್ ಲರ್ನಿಂಗ್ ವೆರಿ ಡಿಫ್ರೆಂಟ್. ಅಂಡ್ ಅವನು ಅದನ್ನ ಎಂಜಾಯ್ ಮಾಡ್ತಾನೆ. ಈಗ ಹೆಂಗೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ಲ, ಲಾಸ್ಟ್ ಟೈಮ್ ಬರೋತ್ತಿಗೆ ಬ್ಯಾಗ್ ಒಳಗೆ ಹಾಕಿ ತಂದಿದ್ದ, ಈ ಸತಿ ಬರೋತ್ತಿಗೆ ಮಾರ್ಕ್ಸ್ ಏನು ಚೇಂಜ್ ಆಗಿಲ್ಲ. ಬಟ್ ಆ ಒಂದು ಎಪ್ರಿಸಿಯೇಷನ್, ದ ವೇ ಶಿ ಅಪ್ರಿಸಿಯೇಟೆಡ್, ದ ವೇ ಶಿ ಅವ್ರನ್ನ ಎನ್ಕರೇಜ್ ಮಾಡಿದ್ದು, ಇಟ್ ಚೇಂಜ್ ಇಸ್ ಆಟಿಟ್ಯೂಡ್. ಮತ್ತೆ ಸೆಕೆಂಡ್ ಥಿಂಗ್ ಮ್ಯಾಮ್, ಈ ಫುಡ್ದು ವಿಷಯದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ, ದೇ ಹ್ಯಾವ್ ಒನ್ ಫೇಸ್ ಮ್ಯಾಮ್ ಕಿಡ್ಸಿಗೆ. ಈಗ ನನ್ನ ಮಗ ಆಗ್ಬೋದು, ಈಗ ನನ್ನ ಕಸಿನ್ಸ್ ಮಕ್ಕಳಲ್ಲಾಗ್ಬೋದು, ಅವ್ರು ಒಂದೊಂದು ಫೇಸಲ್ಲಿ ಅಷ್ಟೇ ಒಂದೊಂದು ಐಟಮ್ಸ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಫೇಸ್ ಆದ್ಮೇಲೆ ದೇ ವಿಲ್ ನಾಟ್, ಅವ್ರು ಬಿಟ್ಬಿಡ್ತಾರೆ ಅದನ್ನ. ಮಕ್ಕಳು ತುಂಬಾ ಚೇಂಜಸ್ ಫುಡ್ ಹ್ಯಾಬಿಟ್ಸ್ ಅಲ್ಲಿ. ಸರ್ಟನ್ ಫುಡ್ ಹ್ಯಾಬಿಟ್ಸ್ ನೀವು ಏನೇ ಮಾಡಿ, ಅವರು ಹೊರಗಡೆ ಹೋಗಿ ಆಗೋತ್ತಿಗೆ ಬೇರೆ ಬೇರೆ ಟಿಫನ್ಸ್ ಟೇಸ್ಟ್ ಮಾಡಿ, ಸ್ಕೂಲಲ್ಲಿ ಇದು ಮಾಡೋತ್ತಿಗೆ ದೇರ್ ಫುಡ್ ಪ್ರಿಫರೆನ್ಸಸ್ ಚೇಂಜಸ್.
ಸೊ ಅದ್ರಲ್ಲಿ ಒಂದು ಅಬ್ಸರ್ವ್ ಮಾಡಿರೋದು ನಾನು. ಅದೊಂದು ಕಂಟ್ರೋಲಿಂಗ್ ಸ್ವಲ್ಪ, ನೀವು ಹೇಳಿದ್ರಲ್ಲ ಮ್ಯಾಮ್, ಕೆಲವೊಂದು ಈಗೋಯಿಸ್ಟಿಕ್ ಇರ್ತಾರೆ, ಇದಿರ್ತಾರೆ ಅಂತ. ಬಟ್ ಸ್ಕೂಲಲ್ಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಆಗಿ ಬಂದಿರ್ತಾರೆ ಫ್ರೆಂಡ್ಸ್ ಒಟ್ಟಿಗೆ ಫುಡ್ ವಿಷಯದಲ್ಲಿ. ಸೊ ನಾವಿಲ್ಲಿ ಇದ್ ಮಾಡಿದ್ರು ಹೌಎವರ್ ಶೇರಿಂಗ್ ಕೇರಿಂಗ್ ಎಲ್ಲ ಇದಾಗ್ಬೋದು, ಬಟ್ ಅದೇ ಅದೊಂದು ಅದೇ ನೀವು ಎಫೆಕ್ಟ್ ಹೇಳಿದಾಗ ಆಗುತ್ತೆ. ಈಗ ಅದು 100% ಅಲ್ಲದಿದ್ರು ಕೂಡ ಅದನ್ನ ವಿದಿನ್ ಸಮ್ ಐ ಡೋಂಟ್ ನೋ ಲಿಮಿಟ್ಸ್ ಹೌ, ಹೌದು. ಬಿಕಾಸ್ ಶೇರ್ ಮಾಡಬೇಡಿ ಅಂತ. ಹ್ಮ್. ಎಸ್. ಅಂಡ್ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ಅದೇ ನೀವು ಹೇಳಿದ್ರಲ್ಲ ಮ್ಯಾಮ್, ಚಿಕ್ಕದ್ರಿಂದ ಅದೇ ಮ್ಯಾಮ್ ಒಂದು ಹೇಳ್ತಿದ್ರು, ಈಗ ಫ್ಯಾಮಿಲಿಲಿ ಒಂದಷ್ಟು ಜನರು ಇನ್ವಾಲ್ವ್ ಆದಾಗ ದೇರ್ ಇಸ್ ಅ ಪ್ರಾಬ್ಲಮ್. ಬಟ್ ನನ್ನ ಮಗನ ವಿಷಯದಲ್ಲಿ ಈಗ 9th, ಇವಾಗನು ಒಂದು 10 ಮಿನಿಟ್ಸ್ ಮುಂಚೆನೂ ಅವನಿಗೆ ಶಾಪಿಂಗ್ ಹೋಗ್ಬೇಕಿತ್ತು. ಸೊ ಚಿಕ್ಕದ್ರಿಂದ ನಾನು ಏನ್ ಮಾಡಿದೆ ಅಂದ್ರೆ, ನಾನು ಅದನ್ನ ಶೇರು ಮಾಡ್ಕೊಂಡಿದ್ದೇನೆ ನಿಮ್ಮೊಟ್ಟಿಗೆ ಪರ್ಸನಲ್ ಆಗಿ. ಒಂದು ಸಾಕ್ಸ್ ಹಾಕಿ ಹೋಗಿದ್ರೆ ಅವನೇ, ಅಮ್ಮ ಬರೋವರೆಗೆ ಇದು ಸಾಕ್ಸ್ ಇರಲೇಬೇಕು, ಡು ನಾಟ್ ರಿಮೂವ್ ಇಟ್. ಸೊ ಅದು ಹೆಂಗೆ ಅಂತ ಹೇಳಿದ್ರೆ, ರೈಟ್ ಆರ್ ರಾಂಗ್ ಆರ್, ನಾನು ಬರೋವರೆಗೆ, ಈಗ ನಾನು ಡ್ಯೂಟಿಲಿ ಇದ್ರು ಈ ವಿಲ್ ಕಾಲ್ ಮಿ ಅಂಡ್ ಆಸ್ಕ್, ಅಮ್ಮ ಲ್ಯಾಪ್ಟಾಪ್ ತಗೊಳ್ತಾ ಇದ್ದೀನಿ, ಅಮ್ಮ ಟಿವಿ ನೋಡ್ತಾ ಇದ್ದೀನಿ. ಸೊ ಒಂದು ಇನ್ಫಾರ್ಮೇಶನ್, ಇಟ್ಸ್ ನಾಟ್ ನನ್ನ ಪರ್ಮಿಷನ್ ಕೇಳಬೇಕು ಅಂತಿಲ್ಲ. ಬಟ್ ನನಗೇನು ಅಂದ್ರೆ, ರೈಟ್ ಆರ್ ರಾಂಗ್ ನಮ್ದು ಒಂದು ಪರ್ಸ್ಪೆಕ್ಟಿವ್ ಇರ್ತದೆ. ಈಗ ಮ್ಯಾಮ್ ಹೇಳಿದ್ರು, ನಾವೆಲ್ಲ, ನೀವು ಹೇಳಿದ್ರೆ ನಾವೆಲ್ಲ ಇದು ಮಾಡಿದಾಗ ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಇನ್ಪುಟ್ ಇದ್ದಾಗ ಮಕ್ಕಳು ಮಲ್ಟಿಪಲ್ ಆಗಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಬಟ್ ಅದು ಚಿಕ್ಕದ್ರಿಂದ ನಾನು ಹೇಳಿದೆಲ್ಲ, ನನಗೆ ಗೊತ್ತಿರೋಂಗೆ 1.5 years ಅಲ್ಲಿ ನನ್ನ ಸಾಕ್ಸ್ ನಾ ಬರೋವರೆಗೆ ಅವ್ನು ಬಿಚ್ಚಕ್ ಬಿಟ್ಟಿತ್ತಿಲ್ಲ ಸಾಕ್ಸ್ನ. ಸೊ ಇಟ್ಸ್ ದಟ್ ಕಾನ್ಫಿಡೆನ್ಸ್ ಲೆವೆಲ್. ಅಂದ್ರೆ ನಾನು ಬೈಯಲ್ಲ. ಈಗ ಏನು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿ ಕೇಳಿದಾಗ ಅಲ್ಲಿ ನಾಟ್ ಯಾಕೆ ಯೂಸ್ ಮಾಡ್ತೀಯಾ, ಯೂಸ್ ಮಾಡಬೇಡ ಇಷ್ಟು ಅಲ್ಲಿ ಸೇ ಓಕೆ, ಬರೋವರೆಗೆ ಇಷ್ಟು 1 hour ಯೂಸ್ ಮಾಡು. ಐ ನಾಟ್ ಕಂಪ್ಲೀಟ್ಲಿ ಸೇ ಇಟ್ಸ್ ವೆರಿ ರಾಂಗ್ ಅಂತ. ಬಿಕಾಸ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ, ಎಸ್ ಈಸ್ ಆಸ್ಕಿಂಗ್ ಮೀ, ಈಸ್ ಆಸ್ಕಿಂಗ್ ಮೈ ಪರ್ಮಿಷನ್. ನನ್ನ ನೋಟಿಸ್ ಅಲ್ಲಿ ಇದೆ ಸಮಥಿಂಗ್ ರಾಂಗ್ ಹೋಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಐ ಗಿವ್ ಲಿಟಲ್ ಬಿಟ್ ಆಫ್ ಫ್ರೀಡಮ್. ಎಸ್, ಯೂಸ್ ಮಾಡು 1 hour 2 hour. ಸೊ ಅದು ಎಷ್ಟು ಅವನಿಗೆ ಆ ಫ್ರೀಡಮ್ ಕೊಟ್ಟಿದೆ, ಎಷ್ಟು ಇದಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಹೋಗ್ಬೋತೀನಿ ನಾನು ಡೋರ್ ಹಾಕಿ ಈಗ ಒಳಗಡೆ ಕ್ಲಾಸ್ ಕೇಳ್ತಾ ಇದ್ದೀನಿ, ಹಿ ಕೂಡ ಸ್ಟ್ರೈಟ್ ಅವೇ. ಯಾಕಂದ್ರೆ ಅವನ ಅಜ್ಜಿನೇ ಹೇಳಿದ್ದು ಶಾಪಿಗೆ ಹೋಗಿ ಬಾ ಅಂತ, ಹಿ ಕೂಡ ಗಾನ್ ಸ್ಟ್ರೈಟ್ ಅವೇ. ಬಟ್ ನೋ, ಹಿ ಕೇಮ್, ಅಮ್ಮ ಹೇಳಿದ್ದಾರೆ ನಾನು ಹೋಗ್ತಾ ಇದ್ದೀನಿ, ಹೋಗ್ಬೋದಾ, ಸರಿ ಹೋಗ್ಕಂದ. ಸೊ ಇಟ್ಸ್ ಲೈಕ್ ಸಮ್ಟೈಮ್ಸ್ ತುಂಬಾ ನಾವು ಏನ್ ಹೇಳೋದು, ನಮ್ಮ ಇದು ಈಗ ನೀವ್ ಹೆಂಗ್ ಹೇಳಿದ್ರಿ, ನೀವು ನಾವೇನ್ ಮಾಡಿದ್ರು ಲಾಸ್ಟಿಗೆ ನಮ್ಮ ಹತ್ರನೇ ಬರೋದು ಅವರು. ಸೊ ಸಮ್ವೇರ್ ಐ ಫೀಲ್ ವಿ ಹ್ಯಾವ್ ಟು ಗಿವ್ ದಟ್ ಲಿಟಲ್ ಬಿಟ್ ಆಫ್ ಸ್ಪೇಸ್. ಏನ್ ಹೇಳಿದ್ರೆ, ಒಂದು ಪೇರೆಂಟಿಂಗ್ ಫ್ರೆಂಡ್ ಮಧ್ಯ ಒಂದು ಚಿಕ್ಕ ಫೇಸ್ ಇರುತ್ತೆ ಮ್ಯಾಮ್. ದ್ಯಾಟ್ ಕೊಟ್ಟಾಗ ನಮಗೆ ನೆಕ್ಸ್ಟ್, ಸ್ಪೆಷಲಿ ಈಗ ನಿಮ್ಮ ಪೇರೆಂಟಿಗೂ ನನ್ನ ಪೇರೆಂಟಿಗೂ ಯಾಕೆ ಡಿಫ್ರೆಂಟ್ ಅಂದ್ರೆ, ಯು ಹ್ಯಾವ್ ಅ ಗರ್ಲ್ ಚೈಲ್ಡ್, I have they are very tender, girls especially. Boys are like very much ತುಂಬಾ ರೆಬೆಲಿಯಸ್ ಇರ್ತಾರೆ. ಅದು ಬೈ ಕ್ಯಾರೆಕ್ಟರ್ ನಾನು ಅಬ್ಸರ್ವ್ ಮಾಡ್ದಂಗ ದೇ ಹ್ಯಾವ್ ದಟ್ ಇದು. ಅಂಡ್ ಇನ್ನೊಂದು ಥಿಂಗು, ಹಿ ವಾಸ್ ನಾಟ್ ಅ ಡ್ಯಾನ್ಸ್ ಪರ್ಸನ್. ಅವನಿಗೆ ಸ್ಟೇಜ್ ಡ್ಯಾನ್ಸ್ ಎಲ್ಲ ಎಷ್ಟು ಹೇಳೋದು ಹೋಗ್ತಾ ಇದ್ದ. ಇಲ್ಲಿ ಹೆಂಗೆ ಅಂದ್ರೆ, ಹಿ ಹ್ಯಾಸ್ ಅ ಸರೌಂಡಿಂಗ್ಸ್ ಅಲ್ಲಿ ಗರ್ಲ್ಸ್ ಮಾತ್ರ ಇದ್ದಾರೆ. ನಿನ್ನೆ ಒಂದು ಪ್ರೋಗ್ರಾಮ್ ಇತ್ತು ಮ್ಯಾಮ್, ಇಟ್ ವಾಸ್ ಲೈಕ್ 1 day ಪ್ರಾಕ್ಟೀಸ್ ಮಾಡಿ ನನ್ಗೆ ತುಂಬಾ ಖುಷಿ ಆಗ್ಬಿಡ್ತು. ಇಟ್ ಲೈಕ್ ಆ ಫಿಯರ್, ನಮ್ಗೆ ಆ ಗರ್ಲ್ಸ್ ಬಾಯ್ಸ್ ಆ ಫ್ರೀಡಮ್, ಒಂದ್ ಹಂತಕ್ಕೆ ಫ್ರೀಡಮ್ ಕೊಟ್ಟಿದ್ದಕ್ಕೆ ಸ್ಟೇಜಿಗೆ ಹೋಗಿ ಇಟ್ ವಾಸ್ ಲೈಕ್ ತುಂಬಾ ಚೆನ್ನಾಗಿ ಮಾಡಿ ಪರ್ಫಾರ್ಮ್ ಮಾಡಿ ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಅದೇ ನಾವು ಹುಡುಗಿರೊಟ್ಟಿಗೆ ಯಾಕೆ ಸೇರ್ತೀಯಾ, ಬೇಡ ನೀನು ಹುಡುಗರೊಟ್ಟಿಗೆ ಸೇರು, ಸಮ್ ಡಿಫ್ರೆನ್ಸ್ ಆಯ್ತದೆ ಅಂತ ಹೇಳಿದಾಗ, ಬಟ್ ಐ ಫೀಲ್ ಸಮ್ವೇರ್ ದೇರ್ ಶುಡ್ ಬಿ ಏನ್ ಹೇಳೋದು, ಯು ಶುಡ್ ಗಿವ್ ಆ ಮದರ್ಹುಡ್ಡಿಗೂ ಪೇರೆಂಟ್ ಸ್ಕಿಲ್ಸಿಗೂ ಫ್ರೆಂಡ್ಲಿ ಇದಕ್ಕೂ ಒಂದು ಮಧ್ಯದಲ್ಲಿ ಒಂದು ಇದು ಬೇಕು ಮ್ಯಾಮ್. ಇಟ್ ಶುಡಂಟ್ ಬಿ ಲೈಕ್ ನಾವು ಪೇರೆಂಟ್ ಆಗಿ ಇದ್ ಮಾಡಿದಾಗ ನಮಗೆ ಅವರೊಟ್ಟಿಗೆ ಕನೆಕ್ಟ್ ಖಂಡಿತ ಆಗೋದು, ಖಂಡಿತ ಅವರ ನಮ್ಮೊಟ್ಟಿಗೆ ಇದು ಕನೆಕ್ಟ್ ಆಗೋದು ತುಂಬಾ ಹೌದು, ಕಷ್ಟ ನೀವು ಅಂತ ತುಂಬಾ ಅನ್ಕೊಳ್ತೀನಿ ವ್ಯಾಲಿಡ್ ನಾನು. ಪಾಯಿಂಟ್ ಅನ್ನೇ ಹೇಳಿದ್ರಿ. ಈಗ ಅದು ಅಪ್ರೋಚೇಬಲ್ ಇರಬೇಕು ಅಂತ. ಯಾವ್ದಾದ್ರೂ ಅವರಿಗೆ ಸಮಸ್ಯೆ ಆದ್ರೆ ಅವ್ರು ಫಸ್ಟ್ ಬಂದು ನಮ್ಮ ಹತ್ರ ಹೇಳುವ ಹಾಗೆ ಇರಬೇಕು ಅಂತ. ಹೌದು ಈಗದ ಮಕ್ಕಳದ ಹೆಚ್ಚಿನ ಪ್ರಾಬ್ಲಮ್ ಏನಂದ್ರೆ, ಏನೇ ಸಮಸ್ಯೆ ಆದ್ರೂ ಕೂಡ ಅವ್ರು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗಬಾರ್ದು ಅಂತ. ಅಂದ್ರೆ ಏನರ್ಥ, ಅಮ್ಮ ಬೈತಾರೆ ಅಪ್ಪ ಬೈತಾರೆ ಅಂತಿದ್ದಾಗ ಮಕ್ಕಳು ಯಾವತ್ತೂ ಕೂಡ ಏನು ಹೇಳೋದಿಲ್ಲ. ರಮೇಶ್ ಅರವಿಂದ್ ಒಂದ್ ಕಡೆ ಹೇಳ್ತಾರೆ, ಅವ್ರದ್ದು ಮನೆ ಬುಕ್ ಓದ್ತಾ ಇದ್ದೆ, ಅವ್ರ ಮಕ್ಕಳಿಗೆ ಹೇಳ್ತಾರೆ, ಮಗನಿಗೆ ಹೇಳ್ತಾರಂತೆ, ನೀನು ಏನೇ ಮಾಡು, ನೀನು ಸರಿಯಾ ತಪ್ಪ ಅಂತ ನಿನ್ನ ಇದರಲ್ಲೇ ನೀನು ಯೋಚನೆ ಮಾಡಿ ಮಾಡು. ಆದರೆ ನಿನ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀನು ಮಾಡುವ ಫಸ್ಟ್ ಫೋನ್ ಕಾಲ್ ನಂದಾಗಿರಬೇಕು ಅಂತ. ನನ್ನ ನಂಬರ್ಗೆ ನೀನು ಕಾಲ್ ಮಾಡಬೇಕು, ಏನೇ ಆದರೂ ಪರವಾಗಿಲ್ಲ, ಎಷ್ಟು ವರ್ಸ್ಟ್ ಕಂಡೀಷನ್ ಆದರೂ ಪರವಾಗಿಲ್ಲ ಅಂತ. ಅಂದರೆ ಅದರ ಅರ್ಥ, ಈಗ ಮೇಡಮ್ ಹೇಳಿದ ಹಾಗೇನೆ, ನಾವು ಯಾವಾಗ ಮಕ್ಕಳಿಗೆ ಆ ಫ್ರೀಡಮ್ ಕೊಡ್ತೇವೆ, ಫ್ರೀಡಮ್ ಅಂದರೆ ಏನು, ಮಕ್ಕಳಿಗೆ ಆ ಕಾನ್ಫಿಡೆನ್ಸ್, ಅಪ್ಪ ಅಮ್ಮ ಬೈಯಲ್ಲ, ಸುಮ್ಮನೆ ಜಡ್ಜ್ ಮಾಡಲ್ಲ ನನ್ನನ್ನು, ಸೊ ಓಕೆ. ಅದಕ್ಕೆ ಮಕ್ಕಳು ತುಂಬ ಅಳ್ತಿರ್ಬೇಕಾದ್ರೆ, ತುಂಬ ಡಿಸ್ಟ್ರೆಸ್ ಆದಾಗ ನಾವು ಕರೆಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳೋದೇ. ಅವರಿಗೆ ಸೇಫ್ಟಿ ಬೇಕು ಅಷ್ಟೇ. ವೆನ್ ದೇ ಫೀಲ್ ಸೇಫ್, ಖಂಡಿತ ಶೇರ್ ಮಾಡ್ಕೊಳ್ತಾರೆ. ಇನ್ನೊಂದು ವಿಷಯ ನೀವೀಗ ಹೇಳಿದ್ರಲ್ಲ, ಮಗ ಪ್ರತಿಯೊಂದಕ್ಕೂ ಪರ್ಮಿಷನ್ ತಗೊಳ್ತಾನೆ ಅಂತ. ಇದು 2 ರೀತಿಯಲ್ಲಿ ಬರುತ್ತೆ. ಅದು ಭಯದಿಂದ ತಗೊಳ್ತಾನ ಅಥವಾ ಕಾಳಜಿ ಪ್ರೀತಿಯಿಂದ ಮಾಡ್ತಾನ ಅಂತ. ಈಗ ನೀವು ಹೇಳಿದ್ದು ಕೇಳುವಾಗ ನನಗೆ ಅನಿಸಿತು, ಓಕೆ
ಅಂದರೆ ನೀವು ರಿಸ್ಟ್ರಿಕ್ಟಿಂಗ್ ಮಾಡ್ತಾ ಇಲ್ಲ, ನೀವೇನು ಜೋರು ಮಾಡ್ತಾ ಇಲ್ಲ, ಬಟ್ ಅವ್ನು ಹೇಳಬೇಕು ಅಂತ ಅನ್ನಿಸ್ತದೆ ಹೇಳ್ತಾನೆ. ದಟ್ಸ್ ವೆಲ್ ಆ್ಯಂಡ್ ಗುಡ್ ಆ್ಯಕ್ಚುಲಿ, ತುಂಬ ಒಳ್ಳೆಯದು. ಆದರೆ ಕೆಲವು ಸಲ ಏನಾಗುತ್ತೆ, ಮಕ್ಕಳಿಗೆ ತುಂಬ ಅಂದರೆ ರಿಸ್ಟ್ರಿಕ್ಷನ್ಸ್ ಹಾಕುವಾಗ ಪೇರೆಂಟ್ಸು ಪ್ರತಿಯೊಂದು ಕೂಡ ಕೇಳಬೇಕು ಅಂತ ಇದ್ದಾಗ ಅದು ಕೂಡ ಸಮಸ್ಯೆ ಆಗ್ತದೆ. ತುಂಬ ಸೂಕ್ಷ್ಮ ಇದೆಲ್ಲ ಬ್ಯಾಲೆನ್ಸಿಂಗ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ನೀವು ಅದನ್ನು ತುಂಬ ಚಂದಕ್ಕೆ ಹೇಳಿದ್ರಿ, ಒಂದು ಪೇರೆಂಟಿಂಗ್ ಮತ್ತು ಇದರ ನಡುವೆ ಒಂದು ಗ್ಯಾಪ್ ಇರಬೇಕು, ಸಣ್ಣದು ಗ್ಯಾಪ್ ಇರಬೇಕು ಅಂತ. ಅಂದರೆ ಮಕ್ಕಳಿಗೆ ಗೊತ್ತಿರಬೇಕು, ಓಕೆ ನಮ್ಮದು ಫ್ಯಾಮಿಲಿ ರೂಲ್ಸ್ ಇದೆ, ಇದಿದೆ, ಹೀಗೆ ಮಾಡಿದ್ರೆ ಇದು ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ಈಗ ನನ್ನ ಮಗಳಿಗೆ ಕೇಳಿದ್ರು ಕೂಡ ಗೊತ್ತಾಗುತ್ತೆ, ನೀನು ಮಾಡಿದ್ದು ಸರಿಯಾ ತಪ್ಪು ಅಂತ ಗೊತ್ತಾಗ್ತದೆ ಮಕ್ಕಳಿಗೆ, ತುಂಬ ಸಣ್ಣ ವಯಸ್ಸಲ್ಲೇ ಗೊತ್ತಾಗುತ್ತೆ. ಆದರೆ ಏನು ಮಾಡಿದ್ರೆ ಅದರ ಕಾನ್ಸಿಕ್ವೆನ್ಸ್ ಏನು? ಈಗ ಇನ್ನೊಬ್ಬರ ಪೆನ್ಸಿಲ್ ತೊಗೊಂಡು ಬಂದರೆ ಕೇಳ್ಬೋದು, ಪೆನ್ಸಿಲ್ ಯಾಕೆ ತಂದಿದೆಯಾ ಅಂತ ಹೇಳಿ ಜೋರು ಇದು ಮಾಡೋದಲ್ಲ. ಆ ಹುಡುಗನಿಗೆ ಮನೇಲಿ ಬೈಲಿಕ್ಕಿಲ್ವಾ, ಏನಾಗ್ಬೋದು, ಆಗ ಎಂಪಥೆಟಿಕ್ ಫೀಲ್ ಮಾಡ್ತಾರೆ ಅವರು. ಸೊ ಇದೆಲ್ಲ ತುಂಬ ಸೂಕ್ಷ್ಮಗಳು, ಅರ್ಥ ಮಾಡ್ಕೊಳ್ಳುವಂಥದ್ದು. ನೀವು ಹೇಳಿದ ಹಾಗೇ ನಾವು ಅಪ್ರೋಚೇಬಲ್ ಇರಬೇಕು ಅಂತ ಪೇರೆಂಟ್ಸು, ಅದು ತುಂಬ ಮುಖ್ಯ ಆಗುತ್ತೆ. ಮತ್ತು ಮಲ್ಲಿಕಾ ಅವ್ರು ಹೇಳಿದ ಹಾಗೆಯೇ ಬೌಂಡ್ರೀಸ್, ಇದು ಬೌಂಡ್ರಿ ಮ್ಯಾನೇಜ್ಮೆಂಟ್ ಮತ್ತು ಅಪ್ರೋಚೇಬಲ್ ಇದೆರಡನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಆ ಒಂದು ಎನ್ವೈರ್ಮೆಂಟನ್ನು ಕೊಡಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೆ. ಎಲ್ಲೋ ಪರ್ಫೆಕ್ಟ್ ಇರಲ್ಲ, ಕೆಲಸ ನಮಗೂ ಸಿಟ್ಟು ಬರುತ್ತೆ, ನಾವೇನು ಮಾಡ್ತೇವೆ. ಬಟ್ ಒಂದ್ಸಲ ರೇಗಿದ್ದೇವ, ಜೋರು ಮಾಡಿದ್ದೇವ, ರಿಪೇರ್ ಮಾಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಹೋಗಿ ಅವ್ರ ಹತ್ರ ಹೇಳಿ, ಓಕೆ ನನಗೆ ಸಿಟ್ಟು ಬಂತು, ಹೀಗಾಯಿತು, ನೇಮಿಂಗ್ ದ ಇಮೋಷನ್ಸ್ ಅಂತ ಹೇಳ್ತಾರೆ, ಲೇಬ್ಲಿಂಗ್ ದ ಇಮೋಷನ್ಸ್ ಅಂತ. ಓಕೆ ಈಗ ಕಾಮಾಗಿ ಮಾತಾಡೋಣ, ಏನಾಯಿತು, ನನಗೆ ಮಾಡಬಾರ್ದಿತ್ತು. ಆಗ ಮಗುಗೆ ಕಾನ್ಫಿಡೆನ್ಸ್ ಬರುತ್ತೆ, ನಂದೇ ಸರಿ ಅಂತ ಹೇಳಿದರೆ ಆಗೋದಿಲ್ಲ. ಸೊ ತುಂಬ ಒಳ್ಳೆ ಸಜೆಷನ್ ಹೇಳಿದ್ರಿ. ಬೇರೆ ಯಾರಿಗಾದ್ರೂ ಏನಾದರೂ ಹೇಳಲಿಕ್ಕಿದ್ರೆ, ಮಧುಶ್ರೀ ಅವರು ಏನಾದರೂ ಶೇರ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಪ್ರೇಮಲತಾ ಅವರು ಕೂಡ, ದೇರ್ ಇಸ್ ಎನಿಥಿಂಗ್. ಓಕೆ, ಅದರ್ವೈಸ್ ವಿ ಕ್ಯಾನ್ ವೈಂಡ್ ಅಪ್ ದ ಸೆಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ನಾವು ಆಯಾಮದ ಬಗ್ಗೆ ನಾವು ನೋಡಿದ್ದೇವೆ. ನೆಕ್ಸ್ಟ್ ಯಾವ ಟಾಪಿಕ್ ಸ್ಪೆಸಿಫಿಕ್ ಆಗಿ ನಿಮ್ಗೆ ಯಾವುದಾದ್ರೂ ಅನಿಸಿದರೆ, ಈ ಟಾಪಿಕ್ ಬಗ್ಗೆ ನಮಗೆ ಬೇಕಿತ್ತು ಅಂತ ಅನಿಸಿದರೆ ನೀವು ನೋಡಿ ನನಗೆ ತಿಳಿಸಿ. ಒಬ್ಬರು ಚೈಲ್ಡ್ ಸೈಕಾಲಜಿಸ್ಟ್ ಹತ್ರ ಮಾತಾಡಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಅಂದರೆ ಪ್ರಾಕ್ಟಿಕಲ್ ಆಗಿ ಇದನ್ನೆಲ್ಲ ನಮ್ಮನ್ನೆಲ್ಲ ಮೀರಿ ಹೋದವರು. ಈಗ ನೀವು ಹೇಳಿದ್ರಿ, ಈಗ 9 years ಮಗು, ಈಗ ನಂದು 2 years ಬೇಬಿ. ಸೊ ನಂದು ಎಕ್ಸ್ಪೀರಿಯನ್ಸಸ್, ಪ್ರೈಮರಿ ಎಕ್ಸ್ಪೀರಿಯನ್ಸಸ್ ಇಷ್ಟೇ ಲಿಮಿಟೆಡ್. ಈಗ ನೀವು ಅದಕ್ಕಿಂತ ಮೀರಿಗ ಹೋಗಿದ್ದೀರಾ. ಸಪೋಸ್ ಒಂದು ಮಗು, ನನ್ನದು ಟೀನೇಜರ್ ಇದು, ಒಂದು ಒಬ್ಬರ ಅಮ್ಮನನ್ನು, ತುಂಬ ಸಾಧನೆ ಮಾಡಿದ ಟೀನೇಜರ್ ಇದು ಒಬ್ಬ ಅಮ್ಮನನ್ನು ಕರ್ಕೊಂಡು ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು. ಸೊ ಯಾವುದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ನಮಗೆ ಕಲಿಯುವಂಥದ್ದು ಪ್ರಾಕ್ಟಿಕಲ್ ಆಗಿ ತುಂಬ ಇರ್ತದೆ. ಸೊ ನೋಡೋಣ, ನೆಕ್ಸ್ಟ್ ಸೆಷನ್ಗೆ ಪ್ಲ್ಯಾನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಖುಷಿಯಾಗಿರಿ, ಗ್ರೂಪಲ್ಲಿ ಆ್ಯಕ್ಟಿವ್ ಆಗಿ. ಏನಾದರೂ ಓದ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಪ್ರೇಮಲತಾ ಅವರು ಹಾಸ್ಪಿಟಲ್ ಹೋಗೋ ಮುಂಚೆ ನಮಗೆ ಹೇಳಬೇಕು, ನಾವೆಲ್ಲ ಗ್ರೂಪ್ ಮೆಡಿಟೇಷನ್ ಮಾಡಲಿಕ್ಕಿದೆ ನಿಮಗೋಸ್ಕರ. ಓಕೆ, ಸೊ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಎಲ್ಲ ಬೇಬೀಸ್ಗೆ ಕೂಡ ಹಾಯ್. ಓಕೆ, ಹ್ಯಾವ್ ಅ ಗ್ರೇಟ್ ವೀಕೆಂಡ್. ಓಕೆ, ಸರಿ, ಬಾಯ್. ಥ್ಯಾಂಕ್ ಯು ಮ್ಯಾಮ್.